ಕಾಮಸೂತ್ರ ಅಂದ್ರೆ ಏನು? ನಿಮ್ಮ ಡಿಸೈರನ್ನ ತಣಿಸ್ಕೊಂಡಾಗ ಸಿಗುವಂತ ಪ್ರತಿಫಲ ಅದು ಸುಖ ಅನ್ನೋದು. ಕಾಮ ಅನ್ನೋದು ಬರೀ ಸೆಕ್ಷುವಲ್ ಆಕ್ಟಿಗೆ ಇರಬೇಕು ಅಂತ ಅಲ್ಲ. ಕಾಮ ಅನ್ನೋದು ಎಲ್ಲದರಲ್ಲೂ ಇರ್ಬೋದು. ನೀವು ಕಾಮವನ್ನ ಯಾವ ರೀತಿ ಕಾಮಿಸ್ಬೇಕು ಅಂತ, ಆ ಕಾಮನೆಯನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದಾಗ ನಿಮಗೆ ಮೋಕ್ಷದ ಬಾಗಿಲು ತೆರೆಯುತ್ತೆ ಅನ್ನೋದು ಒಂದು ಹೆಣ್ಣು ಒಂದು ಗಂಡು ಕಾಮದಲ್ಲಿ ಭಾಗಿಯಾಗೋದು. ಹಂಗಾಗಿ ಯಾರಾದ್ರೂ ಪರವಾಗಿಲ್ವಾ ಅಂತ ಕ್ವಶನ್ ಬರುತ್ತಲ್ವಾ, ಅವಾಗ ಬರುತ್ತೆ ಎಥಿಕ್ಸ್, ಅದೇ ಧರ್ಮ. ಯಾರು ಕಾಮಸೂತ್ರವನ್ನ ಮೊದಲಿಗೆ ತಂದವರು? ಉದ್ದಾಲಕ ಅನ್ನೋ ಒಬ್ಬ ಮಹರ್ಷಿ ಬ್ರಹ್ಮಸೂತ್ರ ಅಥವಾ ಬ್ರಹ್ಮಜ್ಞಾನವನ್ನ ಹೇಳ್ಬೇಕಾರೆ ಈ ಸೃಷ್ಟಿ ರಹಸ್ಯವನ್ನ ಮಾತಾಡ್ತಾ ಅಲ್ಲೇ ಒಂದು ವಿಚಾರವನ್ನ ಹೇಳ್ತಾ ಹೋಗ್ತಾನೆ, ಹೇಗೆ ಏನು ಅಂತ. ಇದನ್ನು ಬರೆದವರು ಮದುವೆ ಆದವರಲ್ಲ, ವಾತ್ಸಾಯನ ಮದುವೆ ಆದನಲ್ಲ, ಅವನು ಬ್ರಹ್ಮಚಾರಿ ಆಗಿದ್ದು ಈ ವಿಚಾರನೆಲ್ಲ ಹೇಗೆ ವಾತ್ಸಾಯನ ಅಥವಾ ಮಲ್ಲನಾಗನ ಒಬ್ಳು ರಿಲೇಟಿವ್ ವೇಶ್ಯಾಗೃಹದಲ್ಲಿ ಕೆಲಸ ಮಾಡ್ತಿರ್ತಾರೆ. ವಾತ್ಸಾಯನ ಆ ಜಾಗಗಳಲ್ಲಿ ಕೂತು ಅವರ ಭಂಗಿಗಳು, ಅವರ ಹಾವಭಾವಗಳು ಇದನ್ನೆಲ್ಲ ನೋಡ್ತಾ ಅದರದ್ದೇ ಆದ ಒಂದು ಟಿಪ್ಪಣಿಯನ್ನ ಬರೀತಾ ಹೋಗ್ತಾರೆ. ಈಗ ಕಾಮಸೂತ್ರ ಪ್ರೀತಿಗೆ ಎಷ್ಟು ಮುಖ್ಯ, ಬಯಕೆಗಳಿಗೆ ಎಷ್ಟು ಮುಖ್ಯ, ಸಂಬಂಧಗಳಿಗೆ ಎಷ್ಟು ಮುಖ್ಯ? ಇವು ಮೂರು ಒಬ್ರಲ್ಲೇ ಸಿಗೋದಾದ್ರೆ ಇವು ಮೂರು ಅವಶ್ಯಕತೆಗಳು ಇದೆ. ನಿಮಗೆ ಪ್ರೀತಿ ಮಾಡಿದವ್ರ ಹತ್ರ ಕಾಮ ಇರಲ್ಲ, ಪ್ರೀತಿ ಮಾಡೋರ ಜೊತೆ ನಿಮಗೆ ಬಯಕೆಗಳು ಇರಲ್ಲ. ಹೆಣ್ಣು ಹೆಣ್ಣಿನ ಪ್ರೀತಿ, ಗಂಡು ಗಂಡಿನ ಪ್ರೀತಿ, ಈ ಸೆಕ್ಷುವಲ್ ಕಾಂಟೆಕ್ಸ್ಟ್ ಅಲ್ಲಿ ಬಯಕೆಗಳಿದ್ದಾಗ ಮಾತ್ರ ಇದು ಕ್ವಶನ್ ಬರುತ್ತೆ. ಸೆಕ್ಸಿಗೂ ಕಾಮಕ್ಕೂ ಬೇರೆ ತರ ಇದೆ. ದೈಹಿಕ ಸಂಬಂಧನ ನಾವು ಸಂಭೋಗ ಅಂತ ಕರಿಬೇಕು ಈಗ. ಯಾಕೆಂದ್ರೆ ಕಾಮ ಅನ್ನೋದು ಡಿಸೈರ್ ಅಂತ ಅಷ್ಟೇ. ದೈಹಿಕ ಡಿಸೈರ್ಗಳು ಯಾವ್ದಿದೆ ಅದನ್ನ ಇಂಗ್ಲಿಷ್ ನಲ್ಲಿ ಸೆಕ್ಸ್ ಅಂತ ಇದನ್ ಮಾಡ್ತಾರೆ. ಸೊ ಇದನ್ನ ಬರಿತಾ ಹೋದಾಗ ಹೆಣ್ಣು ಮಕ್ಕಳಲ್ಲಿ ಒಂದು 4 ರೀತಿಯ ವಿಚಾರನ ಅವ್ರು ಹೇಳ್ತಾರೆ. ಅದು ಹೇಗೆ ಹೇಳ್ತಾರೆ ಅಂದ್ರೆ ಅವರ ಅಂಗಸೌಷ್ಠವತೆ, ಅವರ ಆ ಒಂದೊಂದು ಅಂಗಸೌಷ್ಠವತೆನಲ್ಲಿ ಅವರು ಹೇಗೆ ಬಿಹೇವ್ ಮಾಡ್ತಿದ್ರು. ಒಂದು ಪದ್ಮಿನಿ ಅಂತ ಹೇಳ್ತಾರೆ, ಅವರು ಕೋಮಲವಾಗಿ ಇರ್ತಾರೆ. ಗುಪ್ತ ಅಂತ ಒಂದು ಬರುತ್ತೆ, ಬಾಡಿ ಶಾಖ ಇರುತ್ತಲ್ಲ, ಬೇಸಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ಬಂದು ಹಸ್ತಿನಿ ಅಂತ, ಎಲಿಫೆಂಟ್ ಸ್ಟ್ರಕ್ಚರ್ ಅಂತ. ಅದೇ ರೀತಿ ಗಂಡಲ್ಲೂ ಇದೆ, ಮೊಲದ ರೀತಿ ಚಂಚಲ ಸ್ವಭಾವ, ಒಂದ್ ಕಡೆಯಿಂದ ಒಂದ್ ಕಡೆ ಇದ್ ಮಾಡೋದು. ಈ ಮಾಡರ್ನ್ ರಿಲೇಶನ್ಶಿಪ್ಸ್, ಈ ಸಂಬಂಧಗಳ ನಡುವೆ ಇದಕ್ಕೆ ಕಾಮಸೂತ್ರದ ಅವಶ್ಯಕತೆ ಇದೆಯಾ? ಕಾಮಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಹೆಣ್ಣನ ತಣಿಸುವುದೇ ಮೇಲಿನ ಮುಖ್ಯವಾದ ವಿಚಾರ. ಈಗಿನ ಜೆನ್ಸಿ ಕಾಲದಲ್ಲಿ ಏನಾಗಿದೆ, ಈಗ 2 ತಿಂಗಳು 3 ತಿಂಗಳು ಈ ತರ ಸಂಬಂಧಗಳು ಇದ್ದಾಗ ವೇಶ್ಯಾವಾಟಿಕೆಗಿಂತ ವ್ಯತ್ಯಾಸ ಅಂತ ನನಗನ್ಸೋದಿಲ್ಲ. ಈ ಸೂರ್ಯ ಅಸ್ತದ ನಂತರ ಸೂರ್ಯೋದಯದ ಒಳಗಡೆ ಈ ಸಮಯದಲ್ಲಿ ಈ ಆಕ್ಟಿವಿಟಿಗೆ ತಮ್ಮನ್ನ ತಾವು ತೆರ್ಕೊಂಡ್ರೆ ಆ ರೀತಿಯ ಮಾನಸಿಕತೆ ಇರುವಂತ ಸಂತಾನ ಆಗತ್ತೆ. ಕಾಮಶಾಸ್ತ್ರದಲ್ಲಿ ಒಟ್ಟಿಗೆ ಜೊತೆಲಿರೋದು ಅಂತಂದ್ರೆ ಬರೀ ಇಂಟರ್ ಕೋರ್ಸೇ ಮೇನ್ ಅಲ್ಲ, ಇಂಟರ್ ಕೋರ್ಸ್ಗೂ ಮುಂಚೆ ಸಾಕಷ್ಟು ಫೋರ್ ಪ್ಲೇ ಅಂತ ಏನು ಹೇಳ್ತೀವಿ ನಾವು. ಹೆಣ್ಣು ಒಂದು ಸ್ಥಿತಿಯನ್ನು ತಲುಪಿದಾಗ ಇಂಟರ್ ಕೋರ್ಸ್ ಮಾಡಿದ್ರೆ ಅವರ ಇದು ತಣಿಯುತ್ತೆ, ಇವರ ಸಂಬಂಧಗಳು ಚೆನ್ನಾಗಿರುತ್ತೆ ಅಂತ. ಕಾಮಸೂತ್ರದಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಆಗ್ಬೋದು. ಒಂದೊಂದು ರೀತಿಯ ಹೆಣ್ಣಿಗೆ ಒಂದೊಂದು ರೀತಿಯ ಗಂಡನ್ನ ಜೊತೆ ಮಾಡಿದಾಗ, ಅಂದ್ರೆ ಸಾಂಸಾರಿಕ ಜೀವನದಲ್ಲಿ ಹೇಗಿರ್ಬೇಕು ಅದರದ್ದು ತಾಳಮೇಳ ಚೆನ್ನಾಗಿರುತ್ತೆ. ಹಾಗಾಗಿ ಅವರ ಸಂಸಾರವನ್ನ ಹದವಾಗಿ ಇಟ್ಕೋಬಹುದು ಅನ್ನೋದನ್ನ ಹೇಳಿದಾರೆ. ಬಿಟ್ರೆ ಮೇಲು ಕೇಳು ಅನ್ನೋದು ಇಲ್ಲ. ಒಂದು ಗಂಡು ಒಂದ್ ಹೆಣ್ಣನ್ನ ಹೇಗೆ ಆಕರ್ಷಿಸಬೇಕು, ಒಂದ್ ಹೆಣ್ಣು ಅವನ್ನ ಹಿಡಿದಿಟ್ಕೊಬೇಕು, ಹೆಣ್ಣಿನ ಏನು ಬೇಕು ಅನ್ನೋದಿರುತ್ತೆ. ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಾವು ಮಾತಾಡ್ತಿರ್ತಕ್ಕಂಥ ವಿಚಾರ ಬಹಳ ಮುಖ್ಯವಾದದ್ದು, ಬಹಳ ಗಂಭೀರವಾದದ್ದು, ಬಹಳ ಸೂಕ್ಷ್ಮವಾದದ್ದು, ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇವತ್ತೇನ ನಾನು ಹೇಳ್ತಿಲ್ಲ, ಎಷ್ಟೋ ನಮ್ಮ ಹಿರಿಯರು, ನಮ್ಮ ಸಂಪ್ರದಾಯಗಳಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖ ಆಗಿದೆ. ನಮ್ಮ ಸಂಸ್ಕೃತಿಯಲ್ಲೂ ಕೂಡ ಅದೇ. ಇದು ಸೃಷ್ಟಿಯಾಗಿದ್ದೇ ಭಾರತದಲ್ಲಿ, ನಾವು ಅದ್ರ ಬಗ್ಗೆನೇ ಮಾತಾಡ್ತಿದ್ದೀವಿ. ಇದು ಒಂದು ಎಜುಕೇಷನ್ ದೃಷ್ಟಿಕೋನದಿಂದ ನಾವು ಮಾತಾಡ್ತಿರ್ತಕ್ಕಂಥದ್ದು ಲೈಂಗಿಕ ಶಿಕ್ಷಣದ ಬಗ್ಗೆನೇ. ಅದೇನೇ ಕಾಮಸೂತ್ರದ ಬಗ್ಗೆ ಮಾತಾಡೋಕ್ಕೆ ಇವತ್ತು ನಮ್ಮೊಟ್ಟಿಗೆ ಇರ್ತಕ್ಕಂಥ ಅತಿಥಿಗಳು ಡಾಕ್ಟರ್ ಅನಂತ್ ಕೃಷ್ಣ ಅವರು. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಒಳ್ಳೆ ಸಬ್ಜೆಕ್ಟು. ನೀವು ಈ ರೀತಿ ಇದು ಮೊದಲೇ ಹೇಳಿದ ಹಾಗೆ ಇದು ತುಂಬ ಗಹನವಾದ ವಿಚಾರ, ಜೊತೆಗೆ ತುಂಬ ಇಂಪಾರ್ಟೆಂಟ್ ಕೂಡ. ಈಗಿನ ಕಾಲಘಟ್ಟದಲ್ಲಿ ನಾವು ಏನೇನೋ ತಿಳ್ಕೊಂಡು ಏನೇನೋ ಮಾಡುವಂಥ ಸಮಯದಲ್ಲಿ ಸೃಷ್ಟಿ ರಹಸ್ಯ ಅಂತ ಮಾತಾಡೋಕೆ ಹೊಡ್ತೀವಿ. ಆ ಸೃಷ್ಟಿ ರಹಸ್ಯ ಆಗಬೇಕಾದ್ರೆ ನಾವು ಭೂಮಿಯ ಸೃಷ್ಟಿ ಬಗ್ಗೆ ಮಾತಾಡ್ತಿಲ್ಲ, ಮನುಷ್ಯರ ಸೃಷ್ಟಿಯ ಬಗ್ಗೆ ಇದು ಮಾಡಿದಾಗ ಸುಮಾರು ವಿಚಾರಗಳು ತಿಳ್ಕೊಳ್ಳೋದಿದೆ. ನೀವು ಕಾಮಸೂತ್ರದ ಬಗ್ಗೆ ಮಾತಾಡೋಕ್ಕೆ ಹೊರಟಾಗ ಇದ್ರ ಬಗ್ಗೆ ಟ್ಯಾಬನೇ ಹೆಚ್ಚು.
ಅದ್ರ ಬಗ್ಗೆ ಮಾತಾಡಬಾರ್ದು, ಇದ್ರ ಬಗ್ಗೆ ಮಾತಾಡಬಾರ್ದು, ಅದನ್ನು ಮಾತಾಡಿದ್ರೆ ಹೆಂಗಾಗತ್ತೆ, ಯಾರ ಮುಂದೆ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಇದ್ರ ತಿಳುವಳಿಕೆ ಇಟ್ಕೊಂಡು ಮಾತಾಡಿದ್ರೆ ಇದು ಒಳ್ಳೆ ಸಬ್ಜೆಕ್ಟು. ಮತ್ತು ಪ್ರತಿಯೊಂದು ಹಂತದಲ್ಲಿ ತಿಳಿಸ್ಬೇಕಾದಂಥ ವಿಚಾರ ಅಲ್ಲ. ಪ್ರೌಢಾವಸ್ಥೆಗೆ ಬಂದಾಗ ಅಥವಾ ಪ್ರೌಢಾವಸ್ಥೆಗೆ ಬರುವ ಸ್ವಲ್ಪ ಸಮಯದ ಮುಂಚೆ ಇದ್ರ ಬಗ್ಗೆ ತಿಳುವಳಿಕೆ ಕೊಟ್ಟರೆ ಅವರ ಪ್ರೌಢಾವಸ್ಥೆಯ ಜೀವನಗಳು ಸುಗಮವಾಗಿ ಸಾಗಬಹುದು ಅನ್ನೋದು ಮೊದಲ ತಿಳ್ಕೊಬೇಕಾದಂಥ ಅವಶ್ಯಕತೆ ಇದೆ. ಅಲ್ಲ, ನೀವು ತುಂಬ ಒಳ್ಳೆ ಮಾತೇ ಹೇಳಿದ್ರೆ ಗುರುಗಳೇ, ಸೃಷ್ಟಿಯ ರಹಸ್ಯ ಅಂತಾಯಿತು. ಆದರೆ ಹೇಗೆ ಅಂದರೆ ನಮ್ಮ ಮನೆಗಳಲ್ಲಾಗ್ಬೋದು, ಸಮಾಜದಲ್ಲಾಗ್ಬೋದು, ನಮ್ಮ ಸೊಸೈಟಿಲಿ ಎಲ್ಲ ಮಾತಾಡಿ ಇದ್ರ ಬಗ್ಗೆ ಮಾತಾಡಬಾರ್ದು. ನೀವು ಇದ್ರ ಬಗ್ಗೆ ಮಾತಾಡ್ತೀರಾ ಅಂದರೆ ನೀವು ನೋಡೋದು, ಯೋಚನೆ ಮಾಡೋ ರೀತಿ ಸರಿ ಇರಲ್ಲ, ಅಥವಾ ನಿಮ್ಮನ್ನೇ ಒಂದು ಸೆಕ್ಷನ್ ಥರ, ನಿಮ್ಮನ್ನೇ ಒಂಥರ ಬೇರೆ ಸೆಪ್ರೇಟಾಗಿ ನೋಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಇದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳಿಗೆ ಎಷ್ಟು ತಿಳಿಸ್ಬೇಕೋ ಅಷ್ಟು ತಿಳಿಸ್ಬೇಕಾದದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಇರುತ್ತೆ. ಯಾಕೆ ಅಂತಂದರೆ ಈಗ ನಾವು ಅದೇ ಹಿಂದೆಲ್ಲ ಸುಮಾರು ಮಾತಾಡಿದ್ದೀವಿ ಇದ್ರ ಬಗ್ಗೆ. ಹೇಗೆ ಅಂತಂದರೆ ಮದುವೆ ಮಾಡ್ಬೇಕಾದ್ರೆ ಚೌಲ್ಟ್ರಿನಲ್ಲಿ ಮದುವೆ ಮಾಡಿಕೊಡ್ತಾರೆ, ಎಲ್ಲರ ಸಮ್ಮುಖದಲ್ಲಿ ಮದುವೆ ಮಾಡಿಕೊಡ್ತಾರೆ. ಅದೇ ಪ್ರಸ್ತುತ ಸಮಯ ಬಂದಾಗ ಒಂದು ರೂಮ್ನಲ್ಲಿ ಯಾರಿಗೆ ಮದುವೆ ಆಗಿರುತ್ತೆ ಅವ್ರನ್ನ ಮಾತ್ರ ಒಳಗಡೆ ಬಿಡ್ತಾರೆ ಅನ್ನೋ ಒಂದು ವಿಚಾರಗಳು. ಅದು ಕತ್ತಲಲ್ಲಿ ನಡೆಯುವಂಥ ವಿಚಾರಗಳು ಅಂತ. ಕತ್ತಲಲ್ಲಿ ನಡಿಬೇಕಾದ ವಿಚಾರ ಸರಿ, ಅದ್ರ ಬಗ್ಗೆ ಬೆಳಕು ಚೆಲ್ಲಬಾರ್ದು ಅಂತಿಲ್ವಲ್ಲ. ಆ ವಿಚಾರಗಳು ಏನಿದೆ ಅದರ ಮೇಲೆ ಬೆಳಕು ಚೆಲ್ಲಬೇಕು, ಅದ್ರ ಬಗ್ಗೆ ವಿಚಾರನ ತಿಳಿಸ್ಕೊಡ್ಬೇಕು. ಅದ್ರ ಬಗ್ಗೆ ತಪ್ಪು ಕಲ್ಪನೆಗಳಿಂದ ಅಥವಾ ತಪ್ಪು ಗ್ರಹಿಕೆಯಿಂದ ಒಬ್ಬರ ಜೀವನದಲ್ಲಿ, ಅಥವಾ ಏನು ಹೇಳ್ತೀವಿ, ಒಬ್ಬರ ಜೀವನ ಅಲ್ಲ ಅದು ಆ್ಯಕ್ಚುಲಿ ಇಬ್ಬರ ಜೀವನ ಅಥವಾ ಇಬ್ಬರು ಫ್ಯಾಮಿಲಿ, ಅದರೊಳಗೆ ಬಿರುಕುಗಳಾಗುವಂಥ ಕೆಲಸಗಳಾಗಬಾರ್ದು ಅಂತಂದರೆ ಅದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡೋದು ಅವಶ್ಯಕತೆ ಇರುತ್ತೆ. ನಾವೊಂದು ಈ ಹಿಂದೆ ಮಾತಾಡ್ತಾ ಹೇಳ್ತಾ ಇದ್ವಿ, ಏನಂತಂದರೆ ಬ್ಯಾಡ್ ಟಚ್ ಗುಡ್ ಟಚ್ ಅಂತ ನಾವು ಸ್ಕೂಲ್ನಲ್ಲಿ ಹೇಳ್ಕೊಡ್ತೇವೆ. ಅದು ಅಲ್ಲಿವರೆಗೂ ಬ್ಯಾಡ್ ಟಚ್ ಗುಡ್ ಟಚ್ಚು ಹೇಳ್ಕೊಡ್ಬೇಕು, ಅಲ್ಲಿವರೆಗೂ ಮಾತ್ರ ಹೇಳ್ಕೊಡ್ಬೇಕು. ಅದನ್ನು ಹೇಳ್ಕೊಡುವಂಥ ಸಮಯದಲ್ಲಿ ಅದನ್ನು ಕೇಳಿಸ್ಕೊಂಡವರು ಫುಲ್ಲು ತಲೆ ಒಳಗಡೆ ಇಳಿಸ್ಕೊಂಡ್ಬಿಟ್ರು ಅಂತ ಇಟ್ಕೊಳ್ಳಿ. ಈಗ ಯಾವ ಸ್ಕೂಲಿನಲ್ಲಿ ಅಥವಾ ಯಾವ ಸಮಯದಲ್ಲಿ ಅದನ್ನು ಹೇಳ್ಕೊಟ್ಟಿರ್ತಾರೆ, ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲ್ನಲ್ಲಿ ಹೇಳ್ಕೊಟ್ಟಿರ್ತಾರೆ. ಅವಾಗಿನ್ನೂ ಅವರು ಮೆಚ್ಯೂರ್ಡ್ ಆಗಿರಲ್ಲ ಮಕ್ಕಳು. ಆ ಸಮಯದಲ್ಲಿ ಅದನ್ನು ತಿಳ್ಕೋಬೇಕು ಅಂತ ಅಷ್ಟೇ ಅದನ್ನು ಹೇಳ್ಕೊಟ್ಟಿರ್ತಾರೆ. ಅದನ್ನು ಕೇಳಿಸ್ಕೊಂಡವರು ಅಥವಾ ಮಕ್ಕಳು ಫುಲ್ಲು ತಲೆ ಒಳಗಡೆ ಇಡಿಸ್ಕೊಂಡ್ರೆ ಮದುವೆ ಆದ ನಂತರದಲ್ಲೂ ಬ್ಯಾಡ್ ಟಚ್ ಗುಡ್ ಟಚ್ ಅದನ್ನು ಫಾಲೋ ಮಾಡಿಬಿಟ್ರೆ ಮನೆ ಮುರಿಯುವಂಥ ಕೆಲಸಗಳು ಅದು. ಅದಕ್ಕೆ ಎಲ್ಲಿವರೆಗೂ ಅದು ಯಾರ ಜೊತೆ ಇದು ಅನ್ನೋದನ್ನು ಹೇಳ್ಕೊಡ್ಬೇಕು. ಹಿಂದೆ ನಮ್ಮಲ್ಲಿ ಹೇಳ್ಕೊಡ್ತಾ ಇದ್ರು ಏನಂತಂದರೆ, ನೀನು ಮದುವೆ ಆಗೋವರೆಗೂ ಯಾವ್ದಾದ್ರು ಒಂದು ಹೆಣ್ಣಿರ್ತಾಳಲ್ಲ ಅವಳನ್ನ ಬಿಟ್ಬಿಟ್ರೆ ಮಿಕ್ತವ್ರೆಲ್ಲರೂ ಅಕ್ಕ ತಂಗಿರು ಅಥವಾ ತಾಯಿಯಂದಿರು ಅಂತ ಹೇಳ್ಕೊಡ್ತಾಯಿದ್ರು. ಯಾಕೆ ಅಂತಂದರೆ ಅವ್ರ ಬಗ್ಗೆ ನಮ್ಮ ಭಾವನೆ ವ್ಯತ್ಯಾಸ ಆಗಬಾರ್ದು ಅಂತ. ಯಾವಾಗ ನಿಮಗೆ ಯಾರನ್ನಾರು ನೋಡಿ ಮದುವೆ ಮಾಡಿ ಕೊಡ್ತಾರೆ ಅಲ್ಲಿವರೆಗೂ ಮಿಕ್ತವ್ರು ಎಲ್ಲರೂ ಅಕ್ಕ ತಂಗಿಯರ ಥರನೇ ನೋಡ್ಕೊಂಡ್ರೆ ಸಮಾಜದಲ್ಲಿ ಸ್ವಾಸ್ಥ್ಯ ಕಾಪಾಡ್ಕೋಬೋದು ಅಂತ. ಇಲ್ಲದ್ರೆ ನಮಗೂ ಅನಿಮಲ್ಸ್ಗೂ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ಇದನ್ನೇ ಹೇಳ್ಕೊಡ್ತಾಯಿದ್ರು. ಅದು ಒಂದು ಲೆವೆಲಿಗೆ ಸರಿ, ಹಿಂದಿಂದು ನಾವು ನೋಡಬೇಕಾಗತ್ತೆ. ಈಗ ಎಷ್ಟೋ ಸಂದರ್ಭದಲ್ಲಿ ಮುಂಚೆ, ಈಗ ಮದುವೆ ಆದ ನಂತರ, ಈಗ ಹೇಗೆ ದಾಂಪತ್ಯದ ಜೀವನದಲ್ಲಿ ದಾಂಪತ್ಯ ಸುಖ ಅಂತೆಲ್ಲ ಏನು ಕರಿತೀವಲ್ಲ, ಸಂತಾನ ಉತ್ಪತ್ತಿಗಾಗಲಿ ಅಥವಾ ಸೃಷ್ಟಿಗಾಗಲಿ ಡೆಫಿನೆಟ್ಲಿ ಅಫ್ಕೋರ್ಸ್ ಒಂದು ಗಂಡು ಹೆಣ್ಣಿನ ಒಂದು ಮಿಲನ ಆಗಿರಬೇಕು. ಆ ಪ್ರಕ್ರಿಯೆ ಬಗ್ಗೆ ಕೆಲವರಿಗೆ ಅರಿವೇ ಇರೋದಿಲ್ಲ. ಹಾಗಾಗಿ ಎಷ್ಟೋ ಸಂಬಂಧಗಳು ಮುರಿದು ಬಿದ್ದಿದೆ. ಎಷ್ಟೋ ಕೆಲವೊಂದು ಮನೆಗಳಲ್ಲೆಲ್ಲ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದಂಗೆ ಸಂಸಾರಗಳು ನಡೆಸ್ಕೊಂಡು ಹೋಗ್ತಿರ್ತಾರೆ. ಅಂಥ ಸಂದರ್ಭಗಳಲ್ಲಿ ಈಗ ನಮ್ಮ ಹಳೆ ಕಾಲದಿಂದನೂ, ಅಂದರೆ ಈಗ ಎಲ್ಲದಕ್ಕಿಂತ ಎಕ್ಸಾಂಪಲ್ ಅಂದ್ರೆ ಈಗ ಕಾಮಸೂತ್ರ ಏನಿದೆ, ಇದು ಇದ್ರ ಬಗ್ಗೆ ತುಂಬ ಮಿಸ್ಕನ್ಸೆಪ್ಷನ್ಸ್ ಇದೆ. ಹೇಗೆ ಅಂದರೆ, ಕಾಮಸೂತ್ರ ಅಂದರೆ ಬರೆಯೋದು ಒಂದು ಸೆಕ್ಷುವಲ್ ಪೊಸಿಷನ್ಸ್ನ ಮಾತ್ರ ಡಿಸ್ಕ್ರೈಬ್ ಮಾಡುತ್ತೆ ಅಂತ. ಯಾಕಂದರೆ ನಿಮಗೆ ಕಾಮಸೂತ್ರ ಅಂದರೆ ಸಾಕು, ನಿಮ್ಮ ಕಣ್ಮುಂದೆ ಬರ್ತಕ್ಕಂಥ ಇಮೇಜ್ಗಳೇ ಬೇರೆ, ಅದೇನೇನೋ ಭಂಗಿಗಳಲ್ಲಿ ಲೈಂಗಿಕ ಕ್ರಿಯೆ ನಡೆಸ್ತಿರ್ತಾರೆ. ಕಾಮಸೂತ್ರ ಅಂದ್ರೇ ಬರೀ ಇದಕ್ಕೆ ಮಾತ್ರ ಸೀಮಿತವಾಗಿಟ್ಟಿದ್ದಾರೆ. ಹಾಗಾದರೆ ಕಾಮಸೂತ್ರ ಅಂದರೆ ಏನು? ಕಾಮಸೂತ್ರ ಅಂತ ಅಂದರೆ, ಕಾಮ ಅಂದರೆ ಏನು ಅಂತ ಮೊದಲು ತಿಳ್ಕೊಬೇಕಾಗತ್ತೆ ನಾವು. ನೀವು ಅದನ್ನು ಡಿಸೈರ್ ಅಂತ ಹೇಳಿದ್ರೆ, ಕಾಮವನ್ನು ಡಿಸೈರ್ ಅಂತ ಹೇಳಿದ್ರೆ, ಬಯಕೆ ಅಂತ ಹೇಳಿದ್ರೆ ಅದಕ್ಕೆ ಒಳ್ಳೆ ಅರ್ಥ ನಾವು ಹೇಳ್ದಂಗಾಗತ್ತೆ. ಅದನ್ನು ಇನ್ನೊಂದಿಷ್ಟು ಜನ ಪ್ಲೆಜರ್ ಅಂತ ಇದು ಮಾಡ್ತಾರೆ, ಸುಖ ಅಂತ.
ಅದು ಏನಂತಂದರೆ ನಿಮ್ಮ ಡಿಸೈರನ್ನು ತಣಿಸ್ಕೊಂಡಾಗ ಸಿಗುವಂಥ ಪ್ರತಿಫಲ ಅದು ಸುಖ ಅನ್ನೋದು. ಡಿಸೈರ್ ಏನಿದೆ ನಿಮಗೆ ಕಾಮ ಅನ್ನೋದು ಬರೀ ಸೆಕ್ಷುವಲ್ ಆ್ಯಕ್ಟಿಗೆ ಇರಬೇಕು ಅಂತ ಅಲ್ಲ. ಕಾಮ ಅನ್ನೋದು ಎಲ್ಲದರಲ್ಲೂ ಇರ್ಬೋದು. ನನಗೆ ಈ ವಿಚಾರದ ಬಗ್ಗೆ ಮಾತಾಡಬೇಕು, ತಿಳ್ಕೊಬೇಕು, ಅದು ಒಂದು ಕಾಮ, ಡಿಸೈರ್ ನಂದದು. ಅಥವಾ ನಾನು ಒಂದು ಕಂಪನಿನಲ್ಲಿ ಕೆಲಸ ಮಾಡಬೇಕು, ಅಥವಾ ಇಲ್ಲಿ ಈ ರಾಜನ ಹತ್ರ ಹಿಂದಿನ ಕಾಲಕ್ಕೆ ಇದು ಮಾಡಿದ್ರೆ ಆ ರಾಜನ ಹತ್ರ ಇದು ಮಾಡ್ಕೋಬೇಕು ಅನ್ನೋದು, ಅಥವಾ ನನಗೆ ಜ್ಞಾನ ವೃದ್ಧಿ ಆಗಬೇಕು ಅಂತ ದೇವರನ್ನು ಪೂಜೆ ಮಾಡೋದು, ಇದೆಲ್ಲ ಕಾಮವೇ. ಈಗ ನಮ್ಮಲ್ಲಿ ಮುಂಚೆನೇ ಹೇಳ್ತೀವಿ, ಏನು ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಯಾವಾಗಲೂ ಹೇಳ್ತೀವಿ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಅಂತ. ಈ ಮೋಕ್ಷ ಅನ್ನೋದನ್ನು ಎಲ್ಲರೂ ಎಲ್ಲ ಸಮಯದಲ್ಲೂ ಒಪ್ಪಲ್ಲ. ಯಾಕೆ ಒಪ್ಪಲ್ಲ ಅಂತಂದರೆ ಅದು ಮೋಕ್ಷ ಸಾಧನೆ ಅಂತ ಅಂದ ಕೂಡಲೇ ನಾ ಸನ್ಯಾಸಿ ಆಗ್ಬಿಡ್ಬೇಕಾ ಅಂತ ಜನರಿಗೆ ಇದಿರುತ್ತೆ. ಅದನ್ನು ಮೋಕ್ಷನ ಸ್ವಲ್ಪ ಭಾಗಕ್ಕೆ ಹೊರಗಡೆ ಇಟ್ಟರೆ ನಾವು ಅಂದ್ಕೋಬೇಕಾಗಿರೋದೇನು, ಧರ್ಮ, ಅರ್ಥ ಮತ್ತು ಕಾಮದ ವಿಚಾರನ ಮಾತಾಡಬೇಕು. ಮೋಕ್ಷನು ನಾಲ್ಕನೇದು ಮೋಕ್ಷನ ಯಾಕೆ ನಾವು ಹೇಳ್ತೀವಿ ಅಂತಂದರೆ ಅದು ಸಾಲ್ವೇಷನ್ ಅಂತದ್ದು. ಮೋಕ್ಷ ಬೇಕು ಅಂತಂದರೆ ಸಾಲ್ವೇಷನ್. ಯಾವುದಕ್ಕೆ ಸಾಲ್ವೇಷನ್ ಆಗಬೇಕು? ನನ್ನ ಧರ್ಮಕ್ಕಾಗಬೇಕು, ಅರ್ಥಕ್ಕಾಗಬೇಕು, ಕಾಮಕ್ಕಾಗಬೇಕು. ಈ ಮೂರಕ್ಕೂ ಸಿಗುವಂಥ ಕೊನೆಯಲ್ಲಿ ಬರುವುದು ಮೋಕ್ಷ. ಈ ಕಾಮ ಅಂತ ತಗೊಂಡಾಗ ನೀವು ಕಾಮವನ್ನು ಯಾವ ರೀತಿ ಕಾಮಿಸ್ಬೇಕು ಅಂತ, ಅಥವಾ ನಿಮ್ಮ ಡಿಸೈರ್ ಯಾವ ರೀತಿ ಇರಬೇಕು ಅಂತ, ಅದು ಧರ್ಮವಾಗಿರಬೇಕು. ಅದಕ್ಕೆ ಅರ್ಥ ಬೇಕು. ನಾವು ಅರ್ಥ ಅಂತಂದರೆ ಎರಡು ರೀತಿ, ಒಂದು ಹಣಕಾಸು ಇರ್ಬೋದು, ಅಥವಾ ಅದಕ್ಕೊಂದು ಬೆಲೆ ಇರಬೇಕು ಅಂತ. ಅರ್ಥ ಅಂದರೆ ಅದಕ್ಕೊಂದು ಬೆಲೆ ಇರಬೇಕು. ಆ ಬೆಲೆ ಇದ್ದಾಗ ಆ ಧರ್ಮದಲ್ಲಿ ನೀವು ಸಂಪಾದಿಸುವ ಅರ್ಥಕ್ಕೆ ಒಂದು ಕಾಮನೆ ಇದೆ. ಆ ಕಾಮನೆಯಿಂದ ನೀವು ಇವೆರಡನ್ನ ಪಡ್ಕೋತೀರ. ಆ ಕಾಮನೆಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದಾಗ ನಿಮಗೆ ಮೋಕ್ಷದ ಬಾಗಿಲು ತೆರೆಯುತ್ತೆ ಅನ್ನೋದು ಒಂದು ಇದರಲ್ಲಿ. ಸೊ ಇದನ್ನು ಕಾಮ ನೋಡ್ಕೊಂಡು ಬಂದಾಗ ನಾವು ಯಾವ ರೀತಿ ಕಾಮ, ಸೆಕ್ಸಿ ವಿಚಾರವಾಗಿ ಬಂದಾಗ ನಾವು ಕಾಮ ಅಂತ ಹೇಳಿದಾಗ ನಾವು ಎಲ್ಲರ ಜೊತೆ ಈ ವ್ಯವಹಾರವನ್ನು ಇಟ್ಕೋಬೋದಾ ಅಂತ ಯೋಚನೆ ಬರುತ್ತೆ. ಯಾಕಂದರೆ ದಟ್ ಈಸ್ ಫೈನ್. ಎಲ್ಲರ ಜೊತೆ ಒಂದು ಹೆಣ್ಣು ಒಂದು ಗಂಡು ಕಾಮದಲ್ಲಿ ಭಾಗಿಯಾಗೋದು, ಹಾಗಾಗಿ ಯಾರಾದರೂ ಪರವಾಗಿಲ್ವಾ ಅಂತ ಕ್ವಶನ್ ಬರುತ್ತಲ್ವ. ಆವಾಗ ಬರುತ್ತೆ ಎಥಿಕ್ಸ್, ಅದೇ ಧರ್ಮ. ಯಾರ ಜೊತೆ ನಾವು ನಮ್ಮ ಕಾಮವನ್ನು ವ್ಯಕ್ತಪಡಿಸ್ಬೋದು, ಅಥವಾ ಯಾರ ಜೊತೆ ನಾವು ಕಾಮದಲ್ಲಿ ಭಾಗಿಯಾಗ್ಬೋದು, ಇದು ವಿಚಾರ ಬರುತ್ತೆ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋದಾಗ ಯಾರು ಕಾಮಸೂತ್ರವನ್ನು ಮೊದಲಿಗೆ ತಂದವರು ಅಂತ, ಇದು ವೇದ ಕಾಲದಲ್ಲೇ ಇದೆ. ಉದ್ದಾಲಕ ಅನ್ನೋ ಒಬ್ಬ ಮಹರ್ಷಿ ಬ್ರಹ್ಮಸೂತ್ರ ಅಥವಾ ಬ್ರಹ್ಮಜ್ಞಾನವನ್ನು ಹೇಳಬೇಕಾರೆ, ಬ್ರಹ್ಮಜ್ಞಾನ ಅಂದರೆ ತಿಳ್ಕೊಳ್ಳೋದು ಅಂತ, ಈ ಸೃಷ್ಟಿ ರಹಸ್ಯವನ್ನು ಮಾತಾಡ್ತಾ ಅಲ್ಲೇ ಒಂದು ವಿಚಾರವನ್ನು ಹೇಳ್ತಾ ಹೋಗ್ತಾನೆ, ಹೇಗೆ ಏನು ಅನ್ನೋದು. ಇದು ಕೊನೆಯಲ್ಲಿ ಪ್ರಾಯಶಃ ಕ್ರಿಸ್ತಪೂರ್ವ 3 ಮತ್ತು 4 ಅಥವಾ 1 ಈ ಥರ ಲೆಕ್ಕದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಭಾಗ ಏನು ಕಾಮಸೂತ್ರದ ಬಗ್ಗೆ ಹೇಳ್ತಾ ಹೋದರೆ, ಇನ್ನು ಮುಂದೆ ಹೋಗ್ತಾ ಏನಾಗುತ್ತೆ ಅಂತಂದರೆ ಕಾಮಸೂತ್ರವನ್ನು ವಾತ್ಸಾಯನ ಮಲ್ಲನಾಗ ಅಥವಾ ಮಲ್ಲಿನಾಗ ಅಂತ ಕರೀತಾರೆ, ಅವರು ಬರದ ಅನ್ನೋ ಒಂದು ವಿಚಾರನ ಹೇಳ್ತಾರೆ. ಅದೇ ಸಮಯದಲ್ಲಿ ಈಗ 5-6 ಶತಮಾನ ಏನಿದೆ, ಕ್ರಿಸ್ತಶಕ 5-6 ಶತಮಾನ, ಈ ಭಾಗದಲ್ಲಿ ಚಂದ್ರಗುಪ್ತನೂ ಇರುವಂಥ ಸಮಯ. ಈ ಭಾಗ ಪಾಟಲಿಪುತ್ರದಲ್ಲಿ ನಡೆಯುತ್ತೆ. ಅಂದರೆ ಪಾಟಲಿಪುತ್ರದ ಅಂದರೆ ಈಗಿನ ಬಿಹಾರದಲ್ಲಿ ಏನಿದೆ ಪಾಟಲಿಪುತ್ರ, ಆ ಭಾಗದಲ್ಲಿ ನಡೆಯುತ್ತೆ. ಗುಪ್ತರ ಕಾಲದಲ್ಲಿ ಇದು ನಡೆಯುತ್ತೆ ಅಂತ ಹೇಳಿದಾಗ ಇನ್ನೊಂದು ವಿಚಾರದಲ್ಲಿ ಹೇಳುತ್ತಾರೆ, ಈ ವಾತ್ಸಾಯನ ಮಲ್ಲನಾಗ ಯಾರಿದ್ದಾನೆ ಇವನೇ ಚಾಣಕ್ಯನೂ ಇರಬಹುದಾ ಅಂತ ಕ್ವಶನ್ ಮಾರ್ಕಲ್ಲಿ ಇಡ್ತಾರೆ. ಯಾಕೆಂತಂದರೆ ಇವನು ಇದನ್ನು ಬರೆದವರು ಮದುವೆ ಆದವರಲ್ಲ. ವಾತ್ಸಾಯನ ಮದುವೆ ಆದನಲ್ಲ, ಅವನು ಬ್ರಹ್ಮಚಾರಿ. ಅವನು ಮದುವೆ ಆಗಿರಲಿಲ್ಲ, ಬ್ರಹ್ಮಚಾರಿ. ಅವನು ಬ್ರಹ್ಮಚಾರಿ ಆಗಿದ್ದು ಈ ವಿಚಾರನೆಲ್ಲ ಹೇಗೆ ಬರೀಲಿಕ್ಕೆ ಸಾಧ್ಯ ಅಂತೆಲ್ಲ ನೋಡುವಾಗ ವಾತ್ಸಾಯನ ಅಥವಾ ಮಲ್ಲನಾಗನ ಒಬ್ಬಳು ರಿಲೇಟಿವ್ ವೇಶ್ಯಾಗೃಹದಲ್ಲಿ ಕೆಲಸ ಮಾಡ್ತಿರ್ತಾಳೆ. ಸೊ ಹಾಗಾಗಿ ಅವನಿಗೆ ಆ ಸುತ್ತಮುತ್ತಲಿನ ಜಾಗಗಳು ಅಥವಾ ಅವರು ನಡೆದುಕೊಳ್ಳುವಂಥ ಜಾಗಗಳು, ಈಗ ನಾವು ವೇಶ್ಯೆಯರು ಅಂತ ಹೇಳಿದ್ರೆ ಅವರಿಗೆ ಬೇರೆಯಾದ ಒಂದು ಟ್ಯಾಬ್ನಲ್ಲಿ ನೋಡ್ತೇವೆ, ಅಥವಾ ಅವರನ್ನ ಸಮಾಜದಿಂದ ಹೊರಗಡೆ ಇಟ್ಟಿರ್ತೀವಿ, ಆ ಥರ ಎಲ್ಲ ಮಾಡ್ತೇವೆ. ಆದರೆ ಆಗಿನ ಸಮಯದಲ್ಲಿ ಈಗ ಜನ ಯಾವುದೋ ಒಂದು ರಾಜ್ಯದಲ್ಲಿ ಏನು ಹೇಳ್ತಾರೆ, ರಾಜನ ಪರಿವಾರದಲ್ಲಿ ಇರ್ತಾರಲ್ಲ, ಅವರು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಗೂಢಾಚಾರಿಕೆ ಮೇಲೋ ಇನ್ನೊಂದು ವಿಚಾರವಾಗೋ ಹೊರಗಡೆ ಹೋಗಿರ್ತಾರೆ. ಅವರಿಗೆ ಮದುವೆನೇ ಆಗಿರೋದಿಲ್ಲ. ಅವರ ಕಾಮತೃಷೆ ತೀರಿಸಲಿಕ್ಕೆ ಅನ್ನೋದಕ್ಕೋಸ್ಕರ ಅಥವಾ ಹೆಣ್ಣು ಮಕ್ಕಳನ್ನು ಈ ರೀತಿ ಇಟ್ಟು
ಅವರು ಒಂದು ರೀತಿನಲ್ಲಿ ಗೂಢಾಚಾರ ಇದನ್ನ ಮಾಡ್ಲಿಕ್ಕೋಸ್ಕರ ಆ ವೃತ್ತಿ ಬಂತು ಅನ್ನೋ ಒಂದು ಇದು. ಓಕೆ. ಸೊ ಈ ಥರ ಸಮಯಗಳಲ್ಲಿ ಇವನು ಯಾರು ವಾತ್ಸಾಯನ ಆ ಜಾಗಗಳಲ್ಲಿ ಕೂತು ಅವರ ಭಂಗಿಗಳು, ಅವರ ಹಾವಭಾವಗಳು ಇದನ್ನೆಲ್ಲ ನೋಡ್ತಾ ಅದರದ್ದೇ ಆದ ಒಂದು ಟಿಪ್ಪಣಿಯನ್ನು ಬರೀತಾ ಹೋಗ್ತಾನೆ. ಈ ಕಾಮಸೂತ್ರ ಅನ್ನೋದು ಬರೀ ಭಂಗಿಗಳನ್ನು ತೋರಿಸುವ ಒಂದು ಚಿತ್ರದ ಬುಕ್ ಅಲ್ಲ. ಇದರೊಳಗಡೆ ನೀವು ಚಿತ್ರ ಅಂತ ಲೆಕ್ಕ ಹಾಕೋದ್ ಕೂಡಲೇ ನಮ್ಗೆ ಏನಾಗುತ್ತೆ, 17, 18, 19ನೇ ಶತಮಾನದಲ್ಲಿ ಈ ಚಿತ್ರಗಳೆಲ್ಲ ಬಂದಿರೋದು. ಆದರೆ ಇದು ಬರವಣಿಗೆ ಇದೆಯಲ್ಲ, ಬರವಣಿಗೆ ಬಂದಿರೋದೆಲ್ಲ 5, 6ನೇ ಶತಮಾನದಲ್ಲಿ. ಆ ಬರವಣಿಗೆ ಬಂದಿರೋ 5, 6ನೇ ಶತಮಾನದಲ್ಲಿ ಅವೆಲ್ಲದುವೇ ಸೂತ್ರ ರೂಪದಲ್ಲಿ ಕೊಟ್ಟಿದ್ದಾರೆ. ಅಂದರೆ ಹೇಗೆ, ಏನು, ಯಾಕೆ, ಎಲ್ಲಿ. ಈಗ ನಾವು ಈ ಮ್ಯಾನೇಜ್ಮೆಂಟ್ ಏನು ಕೋರ್ಸಸ್ ಮಾಡ್ತೀವಲ್ಲ, ಅದರೊಳಗೆ ಹೇಳ್ತೀವಿ 5W and 1H ಅಂತ. ಅದು ಕ್ವಶನಿಂಗ್ ಮಾಡೋದು ಅಂತ. ವೈ, ವಾಟ್, ವೇರ್, ಹೂ, ಇದೆಲ್ಲ ಇದಾದರೆ ಹೌ ಅನ್ನೋದು ಒಂದು ಹೆಚ್. ಇದು ಮ್ಯಾನೇಜ್ಮೆಂಟ್ ಕೋರ್ಸಲ್ಲಿ ಹೇಳುವಂಥ ಇದು ಒಂದು ಮ್ಯಾನೇಜ್ಮೆಂಟು. ಕಾಮಸೂತ್ರ ಅಥವಾ ನಾವು ಕಾಮಶಾಸ್ತ್ರದಲ್ಲಿ ನಾವೇನು ಭಾಗಿಯಾಗ್ತೀವಿ ಅದು ಒಂದು ಮ್ಯಾನೇಜ್ಮೆಂಟ್ ಅಂತಲೇ ನೋಡಬೇಕಾಗತ್ತೆ. ಯಾಕೆ ಮ್ಯಾನೇಜ್ಮೆಂಟ್ ಅಂತಂದರೆ ಫ್ಯಾಮಿಲಿ ಮ್ಯಾನೇಜ್ಮೆಂಟ್ ಅದು. ನಾನು ಗಂಡು, ಒಂದು ಹೆಣ್ಣಿರ್ತಾಳೆ ಅಂತಂದರೆ ಹೇಗೆ ನಾವು ಮ್ಯಾನೇಜ್ ಮಾಡಬೇಕು, ಆ ಜೀವನವನ್ನು ಮ್ಯಾನೇಜ್ ಮಾಡೋದು ರೀತಿ ಇದೆಯಲ್ಲ, ಅದಕ್ಕೊಂದು ಶಾಸ್ತ್ರದ ಪ್ರಕಾರ ಅಥವಾ ಶಾಸ್ತ್ರದಲ್ಲಿ ಇದನ್ನೆಲ್ಲ ಕ್ರೋಢೀಕರಿಸಿ ಇಟ್ಟಿದ್ದಾರೆ. ಹಾಗಾಗಿ ಇದನ್ನು ಸೈಂಟಿಫಿಕ್ ಆಗಿ ನೋಡಿದ್ರೆ ನಾವು ಜಾಸ್ತಿ ತಿಳ್ಕೊಬೋದು. ಬಿಟ್ಟರೆ ಚಿತ್ರ ನೋಡಿ ಮನಸ್ಸು ತಣಿಸ್ಕೋಬೇಕು ಅಥವಾ ಕಣ್ಣು ತಣಿಸ್ಕೋಬೇಕು. ಇದು ಕಾಮಶಾಸ್ತ್ರದ ಬಗ್ಗೆ ಅಥವಾ ಕಾಮಸೂತ್ರದ ಬಗ್ಗೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಾವು ಹೇಳಬೇಕಾಗಿರುವಂಥದ್ದು. ಇದು ಹೇಗೆ ಉಗಮ ಆಯಿತು, ಏನು ಅನ್ನೋದಕ್ಕೆ ಈ ವಿಚಾರನ ಕೊಟ್ಟಿದ್ದೀನಿ ನಾನು. ಈ ರೀತಿ ನೋಡ್ತಾ ಹೋದಾಗ ಇದು ನಾವು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೀವಿ, ಯಾವಾಗ ತಿಳ್ಕೊಬೇಕು, ಇದರ ಮಜಲುಗಳು ಏನು, ಕಾಮಶಾಸ್ತ್ರದ ಮಜಲುಗಳಿದೆ ಅಂತಂದರೆ ಹೇಗೆ ಅದು ಒಂದು ಇದನ್ನು ಇದು ಸೈಕಲಾಜಿಕಲಿ ಹೇಗೆ ನೋಡಬೇಕು, ಸೋಷಿಯಲಾಜಿಕಲಿ ಹೇಗೆ ನೋಡಬೇಕು, ಇದೆಲ್ಲ ವಿಚಾರಗಳಿದೆ. ಹೇಗೆ ಅದನ್ನು ಎಷ್ಟು ಕೇಳ್ತಾರೆ ಕ್ವಶನ್ನು, ಅಷ್ಟಕ್ಕೆ ಮಾತ್ರ ಆನ್ಸರ್ ಸಿಗುತ್ತೆ. ಎಲ್ಲೆಲ್ಲಿ ಕೇಳೋದನ್ನ ಬಿಟ್ಕೋತಾ ಬಂದರು ಅಲ್ಲಿ ಅದರದ್ದು ವಿಚಾರನ ಹೇಳೋದು ನಿಲ್ತು, ಅದರ ಅವಶ್ಯಕತೆ ಇಲ್ಲ ಅನ್ನಿಸ್ತು. ಅಥವಾ ಇದೊಂದು ಕ್ರಿಯೆ ಅಷ್ಟೇ, ಮದುವೆ ಆದಮೇಲೆ ಮಕ್ಕಳು ಮಾಡ್ಕೊಳ್ಳೋದು ಒಂದು ಕ್ರಿಯೆ ಅಷ್ಟೇ ಅಂತ ಆದಾಗ, ಅಥವಾ ಯಾರ ಜೊತೆ ಬೇಕಾದ್ರೂ ನಾನು ಮಲಗಬಲ್ಲೆ ಅಥವಾ ಯಾರ ಜೊತೆನೇ ಬೇಕಾದ್ರೂ ನಾನು ಈ ಸಂಬಂಧ ಇಟ್ಕೋಬಲ್ಲೆ ಅಂತ ತಪ್ಪು ತಿಳುವಳಿಕೆಯಿಂದ ಇದನ್ನು ಸ್ಟಡಿ ಮಾಡೋದು ನಿಂತು ಹೋಯ್ತು. ಬಿಟ್ಟರೆ ಅದರ ಸ್ಟಡಿ ಮಾಡೋದು ಇವತ್ತಿಗೂ ಅವಶ್ಯಕ, ಅವತ್ತಿಗೂ ಅವಶ್ಯಕ. ಈಗ ಕಾಮಸೂತ್ರ ಪ್ರೀತಿಗೆ ಎಷ್ಟು ಮುಖ್ಯ, ಬಯಕೆಗಳಿಗೆ ಎಷ್ಟು ಮುಖ್ಯ, ಸಂಬಂಧಗಳಿಗೆ ಎಷ್ಟು ಮುಖ್ಯ? ನಿಮಗೆ ಪ್ರೀತಿ, ಬಯಕೆ, ಸಂಬಂಧ ಈ ಮೂರೂ ಈ ಕಾಮಶಾಸ್ತ್ರ ಅಥವಾ ಕಾಮಸೂತ್ರದಲ್ಲಿ ಅದರ ಜೊತೆಗೆ ನೋಡ್ಕೊಂಡಾಗ ಇವು ಮೂರೂ ಒಬ್ಬರಲ್ಲೇ ಸಿಗೋದಾದರೆ ಇವು ಮೂರೂ ಅವಶ್ಯಕತೆಗಳು ಇದೆ. ನಿಮಗೆ ಪ್ರೀತಿ ಮಾಡಿದವ್ರ ಹತ್ರ ಕಾಮ ಇರಲ್ಲ, ಅಥವಾ ಕಾಮ ಯಾವ ರೀತಿ, ಈಗ ಕಾಮಶಾಸ್ತ್ರದ ಪ್ರಕಾರ ಅಥವಾ ಸೆಕ್ಷುವಲ್ ಡಿಸೈರ್ ಅಲ್ದಲೆ ಪ್ರತಿಯೊಬ್ಬರ ಹತ್ರನೂ ಪ್ರೀತಿ ಮಾಡೋರ ಜೊತೆ ನಿಮಗೆ ಬಯಕೆಗಳು ಇರಲ್ಲ. ಅದು ಹೆಂಗಾಗತ್ತದು? ನಿಮಗೆ ಪ್ರೀತಿ ಮಾಡೋದು ಯಾವ ವಿಚಾರಕ್ಕೆ ನೀವು ಪ್ರೀತಿ ಮಾಡ್ತೀರಾ ಅಂತ ಬೇಕಲ್ವಾ? ಅಲ್ಲ, ಬಟ್ ನಿಮ್ಮ ತಂದೆ ತಾಯಿ ಇದ್ದಾರೆ, ಅಕ್ಕ ತಂಗಿ ಇದ್ದಾರೆ, ನಿಮ್ಮ ಸ್ಕೂಲಲ್ಲಿ ಸಹಪಾಠಿ ಇದ್ದಾರೆ, ನಿಮ್ಮ ಟೀಚರ್ ಇದ್ದಾರೆ, ದೇಶ ಇದೆ, ಎಲ್ಲರ ಬಗ್ಗೆನೂ ಪ್ರೀತಿ ಮಾಡ್ತೀವಲ್ವಾ? ಅಲ್ಲ, ಅದು ನಿಜನೇ. ಇದೆಲ್ಲ ಬಿಟ್ಟು ಈಗ ಒಂದು ಗಂಡು ಹೆಣ್ಣಿನ ನಡುವಿನ ಪ್ರೀತಿ, ಅಥವಾ ಇವಾಗ ಇನ್ನೂ ಜನರಲ್ ಆಗಿ ಮಾತಾಡ್ಬೇಕಂದ್ರೆ ಇವಾಗ ಇತ್ತೀಚೆಗೆಲ್ಲ ಅಂದರೆ ವಿ ರೆಸ್ಪೆಕ್ಟ್ ಪ್ರತಿಯೊಬ್ಬರ ಪ್ರೀತಿನ. ಈಗ ಹೆಣ್ಣು ಹೆಣ್ಣಿನ ಪ್ರೀತಿ, ಗಂಡು ಗಂಡಿನ ಪ್ರೀತಿ ಯಾವ ಥರದನ್ನ ಆಗಿರಲಿ, ಇನ್ ದ ಸೆನ್ಸ್ ಈಗ ಫ್ಯಾಮಿಲಿ ಈ ಥರದ್ದೆಲ್ಲ ಬಿಟ್ಟು ಈಗ ಅವರೊಟ್ಟಿಗೆಲ್ಲ ಹಂಚ್ಕೊಂಡು ಅವರೊಟ್ಟಿಗೆ ಇನ್ಫ್ಯಾಕ್ಟ್ ನೀವೊಂದು ದೈಹಿಕ ಸುಖ ಕೂಡ ಅಂದರೆ ಕಾಂಟ್ಯಾಕ್ಟ್ ಕೂಡ ಇಟ್ಕೋತೀರ. ಈಗ ನಿಮಗೆ ಈ ಸೆಕ್ಷುವಲ್ ಕಾಂಟೆಕ್ಸ್ಟಲ್ಲಿ ಬಯಕೆಗಳಿದ್ದಾಗ ಮಾತ್ರ ಇದು ಕ್ವಶನ್ ಬರುತ್ತೆ. ಅದಿಲ್ದಲೆ ದೈಹಿಕ ಬಯಕೆ ಅಥವಾ ದೈಹಿಕ ತೃಷೆಯನ್ನು ತೀರಿಸುವಂಥ ವಿಚಾರವೊಂದು ಬಿಟ್ಟು ನೀವು ಪ್ರೀತಿ, ಬಯಕೆ, ಸಂಬಂಧ ಈ ಮೂರು ವಿಚಾರ ಹೇಳಿದ್ರಲ್ಲ, ಯಾರ ಜೊತೆ ಬೇಕಾದರೂ ಮಾಡ್ಬೋದು. ಅಲ್ಲ, ಈಗ ನಾನು ಪ್ರೀತಿ ವಿಚಾರದಲ್ಲಿ ಹೇಳಿದ್ರೆ, ಈಗ ಒಂದು ಕಾಲೇಜ್ಗೆ ಹೋಗ್ತಿರೋ ಹುಡುಗ, ಒಂದು ಕಾಲೇಜ್ಗೆ ಹೋಗ್ತಿರೋ ಹುಡುಗಿ ಪ್ರೀತಿಸ್ತಾರೆ, ಪರಸ್ಪರ ಕೇರ್ ಮಾಡ್ತಾರೆ, ಆಗ್ಬೋದು. ಆ ಪ್ರೀತಿ ಇದು ಶುದ್ಧವಾದಂಥ ಪ್ರೀತಿ ಅನ್ಬೋದಲ್ವಾ?
ಅದು ಶುದ್ಧವಾಗಿದ್ದರೆ ಶುದ್ಧವಾಗಿದೆ ಅಂತಲೇ ಹೇಳಬೇಕು. ಓಕೆ. ಇದರಿಂದ ಈ ಪ್ರೀತಿನಲ್ಲಿ ನಿಮಗೆ ಬಯಕೆಗಳು ಇರಬಾರ್ದು. ನಾನು ಪ್ರೀತಿ ಮಾಡುವಂಥ ಸಮಯದಲ್ಲಿ ಬಯಕೆಗಳು ಇರಬಾರ್ದು. ಯಾಕೆ ಬಯಕೆಗಳು ಇರಬಾರ್ದು ಅಂತ ಹೇಳ್ತೀನಿ ಅಂತಂದರೆ, ನಾನು ಒಬ್ಬರನ್ನ ಪ್ರೀತಿ ಮಾಡ್ಬೋದು, ಅವರು ಮತ್ತೆ ನನ್ನನ್ನು ಪ್ರೀತಿ ಮಾಡಬೇಕು ಅನ್ನೋ ಬಯಕೆ ಇರಬಾರ್ದು. ಓಕೆ. ಅವರು ನನ್ನನ್ನು ಪ್ರೀತಿ ಮಾಡ್ಬೇಕಾರೆ ಅವರಿಗೆ ಪ್ರೀತಿ ಮಾಡಬೇಕು ಅನ್ನೋ ಭಾವನೆ ಬರಬೇಕು. ನಾನು ಬಯಕೆ ಇಟ್ಕೊಂಡೇ ಪ್ರೀತಿ ಮಾಡಿದ್ರೆ ಅದು ಪ್ರೀತಿ ಅಲ್ಲ. ಅಲ್ಲ, ಈ ಬಯಕೆ ಏನಿದೆ ಅಲ್ಲ, ಅವರು ಪ್ರೀತಿ ನಾನು ಹೇಳ್ತಿರೋದು, ನೀವು ಬೇರೆ ಥರ ಬಯಕೆಗಳಿಂದ ಬಿಟ್ಟುಬಿಡಿ. ನಾನು ಹೇಳ್ತಿರೋದು ಅವರು ನನ್ನನ್ನು ಪ್ರೀತಿ ಮಾಡಬೇಕು ಅನ್ನೋದೇ ಒಂದು ಬಯಕೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಪ್ರೀತಿ ಮಾಡಿದ್ರೆ ಅದಕ್ಕೆ ಪ್ರೀತಿ ಇನ್ನಲ್ಲ, ಅದು ವ್ಯವಹಾರ. ಅಲ್ಲ, ನಾನು ಏನು ಹೇಳಿ ಹೊರಟಿದ್ದೀನಿ ಅಂದರೆ, ಈಗ ಪ್ರೀತಿಲಿ ನಿಮಗೆ ನಿಮ್ಮ ಪ್ರೀತಿಸ್ತರೊಟ್ಟಿಗೆ ನಿಮಗೆ ಅವಳೊಟ್ಟಿಗೆ ಅಂದರೆ ನಿಮ್ಮ ಪಾರ್ಟ್ನರ್ನ ನೀವು ನೋಡಿದಾಗ ನೀವು ಈ ಕೇರು ಲವ್ವು ಎಲ್ಲ ಇದ್ದು, ಈ ಲವ್ವಲ್ಲೂ ನಿಮಗೆ ಆ ಡಿಸೈರ್ ಬಂದರೆ, ಅವ್ರ ಮೇಲೆ ಬಯಕೆಗಳು ಬಂದಾಗ ಅದು ಕೂಡ ಪ್ರೀತಿಯ ಒಂದು ಭಾಗನೇ ಅಲ್ವಾ? ನಿಮಗೆ ಬಯಕೆಗಳಿದ್ದಾಗ ಪ್ರೀತಿ ಇರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದೇನು ಅಂತಂದರೆ, ಪ್ರೀತಿಯನ್ನೇ ಸಪ್ರೇಟ್ ಇಟ್ಟಾಗ ನೋಡಿದಾಗ ಈ ಬಯಕೆಗಳು ಇರೋ ಆಗಿಲ್ಲ. ಅದು ಇಲ್ದಲೇನೂ ಪ್ರೀತಿ ಇರ್ಬೋದು. ಅರ್ಥ. ನಿಮಗೆ ಬಯಕೆಗಳಿದ್ದಾಗ ಪ್ರೀತಿ ಇರಬಾರ್ದು ಅಂತ ಹೇಳ್ತಿಲ್ಲ. ನನಗೆ ನನ್ನ ತಾಯಿ ಮೇಲೆ ಪ್ರೀತಿ ಎಷ್ಟಿದೆ, ನನ್ನ ಮಗಳ ಮೇಲೆ ಎಷ್ಟು ಪ್ರೀತಿ ಇದೆ, ನನ್ನ ಟೀಚರ್ ಮೇಲೆ ಎಷ್ಟು ಪ್ರೀತಿ ಇದೆ, ನನ್ನ ಹೆಂಡತಿ ಜೊತೆ ಪ್ರೀತಿ ಇದೆ. ಇವು 4 ಒಂದೇ ಥರ. ಪ್ರೀತಿ ವಿಚಾರಕ್ಕೆ ಮಾತ್ರ ತೆಗೆದಾಗ ಅವ್ರು ನನಗೆ ಪ್ರೀತಿ ಮಾಡ್ತಾರೋ ಬಿಡ್ತಾರೋ ಅದರ ಅವಶ್ಯಕತೆ ಇಲ್ಲ. ನಾನು ಪ್ರೀತಿ ಮಾಡೋಕ್ಕೆ ಹೊರಟಾಗ ಅದರ ಅವಶ್ಯಕತೆ ಬರೋದಿಲ್ಲ. ಯಾವಾಗ ನಾನು ಮಾಡುವ ಪ್ರೀತಿಗೆ ಪ್ರತಿ ಪ್ರೀತಿ ತೋರಿಸ್ಬೇಕವರು ಅಂತ ನಾನು ಬಯಸೋದಿದೆಯಲ್ಲ, ಅದು ಬಯಕೆಗಳು. ಅದು ಒಂದಿಷ್ಟು ದೈಹಿಕ ಸಂಬಂಧ ಇಲ್ಲದಲೇ ಬಯಕೆಗಳಿರ್ಬೋದು. ನಾನೆಲ್ಲೋ ಊರಿಗೆ ಹೋಗಬೇಕು, ನನ್ನ ಜೊತೆ ಬರಬೇಕು, ನಾನೆಲ್ಲೋ ಫಿಲಮ್ಗೆ ಹೋಗ್ತಿದ್ದೀನಿ, ನನ್ನ ಜೊತೆ ಬರಬೇಕು. ಇದರೊಳಗೆಲ್ಲೂ ದೈಹಿಕ ಸಂಬಂಧಗಳಿರಲ್ಲ, ಅಥವಾ ದೈಹಿಕ ಟ್ರಾನ್ಸಾಕ್ಷನ್ಸ್ ಏನಿರಲ್ಲ. ಜೊತೆಗೆ ಹೋಗೋದು ಬರೋದು ಅವೆಲ್ಲ. ಇದು ಆಗ್ತಾ ಈ ಸಂಬಂಧ ಅಂತ ನೀವೇನು ಹೇಳಿದ್ರಿ, ಈ ಸಂಬಂಧ ಒಂದೊಂದು ಸಂಬಂಧಕ್ಕೆ ಒಂದೊಂದು ರೀತಿಯ ಬಯಕೆಗಳು ಬರುತ್ತೆ. ಯಾವಾಗ ಹೆಣ್ಣು ಗಂಡು ಅಂತ ಇದ್ದಾಗ ಇಲ್ಲಿ ಸೆಕ್ಸ್ ಅನ್ನೋದು, ಅದನ್ನು ಕಾಮ ಅಂತ ವಿಚಾರವಾಗಿ ಹೇಳಿದರೆ ಅದು ತಪ್ಪದು. ಸೆಕ್ಸಿಗೂ ಕಾಮಕ್ಕೂ ಬೇರೆ ಥರ ಇದೆ. ದೈಹಿಕ ಸಂಬಂಧನ ನಾವು ಸಂಭೋಗ ಅಂತ ಕರಿಬೇಕು ಈಗ ಲೆಕ್ಕದಲ್ಲಿ. ನಾವು ಅದನ್ನು ಕಾಮ ಅನ್ನೋದನ್ನು ನಾವು ಸೆಕ್ಸಿಗೆ, ನಾವು ಇಂಗ್ಲೀಷಿನ ಸೆಕ್ಸಿಗೆ ನಾವು ರಿಲೇಟ್ ಮಾಡಿದ್ರೆ ಅದು ತಪ್ಪಾಗ್ತದೆ. ಯಾಕೆಂದರೆ ಕಾಮ ಅನ್ನೋದು ಡಿಸೈರ್ ಅಂತ ಅಷ್ಟೆ. ದೈಹಿಕ ಡಿಸೈರ್ಗಳು ಯಾವುದಿದೆ ಅದನ್ನು ಇಂಗ್ಲೀಷ್ನಲ್ಲಿ ಸೆಕ್ಸ್ ಅಂತ ಇದನ್ನು ಮಾಡ್ತಾರೆ. ನಮ್ಮ ಕನ್ನಡದಲ್ಲಾದರೆ ಇದನ್ನೇನು ಸಂಭೋಗ ಈ ರೀತಿ ನಾವು ಕರಿತೇವೆ. ಮಿಲನ ಈ ಥರ ಕಲಿತೇವೆ. ಗಂಡು ಹೆಣ್ಣಿನ ಮಿಲನ ಆಗಬೇಕು ಅಂತ. ಸೊ ದೈಹಿಕ ಮಿಲನ ಆದಾಗ ಮಾತ್ರ ನಾವು ಅದನ್ನು ಸೆಕ್ಸಿಗೆ ತೊಗೊಂಡು ಬಿಟ್ಟರೆ, ಮಿಕ್ಕಿದ್ದೆಲ್ಲ ಕಡೆನೂ ಡಿಸೈರ್ ಇರುತ್ತೆ. ಯಾಕೆಂದರೆ ನಾನು ಓದ್ತೀನಿ, ನಾನು ಓದೋ ಸಮಯದಲ್ಲಿ ನಾನು ಬರವಣಿಗೆ ಮಾಡ್ತೀನಿ. ನನ್ನ ಬರವಣಿಗೆ ಮಾಡೋ ಸಮಯದಲ್ಲಿ ನನ್ನ ಜೊತೆ ಇರೋರು ಫ್ರೆಂಡ್ಸ್ ಇರ್ಬೋದು, ತಾಯಿ ಇರ್ಬೋದು, ತಂದೆ ಇರ್ಬೋದು, ಅಥವಾ ಹೆಂಡತಿ ಇರ್ಬೋದು, ಮಗಳಿರ್ಬೋದು, ಯಾರೋ ಇರ್ಬೋದು, ನನಗೆ ಸಹಕರಿಸಲಿ ಅಂತ ಕೇಳೋದು ಒಂದು ಡಿಸೈರು. ಅದೇ ರೀತಿ ನಾನು ಮದುವೆ ಆದಾಗ ನನ್ನ ಹೆಂಡತಿ ನನ್ನ ಎಲ್ಲ ಕಾರ್ಯಗಳಲ್ಲೂ, ಈವನ್ ಏನು ಹೇಳ್ತೀವಿ ನಾವು ಬೆಡ್ ಟೈಮ್ ಪಾರ್ಟ್ನರ್ ಅಂತ ಹೇಳ್ತೀವಿ, ಅಲ್ಲೂ ಸಹಕರಿಸಲಿ ಅಂತ ಹೇಳೋದು ಡಿಸೈರ್ ಅಷ್ಟೇ. ಅದಕ್ಕೂ ಇದು ನಾವು ಕಾಮ ಅನ್ನೋದನ್ನು ನಾವು ವೈಡ್ ಆ್ಯಂಗಲ್ ತಗೋಬೇಕು. ಬರೀ ಅದೊಂದು ವಿಚಾರಕ್ಕೆ ತಗೊಂಡಾಗ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅಪಾರ್ಥ ಮಾಡ್ಕೊಳ್ಳೋದೇ ಜಾಸ್ತಿ ಆಗುತ್ತೆ. ಈಗಿನ ಜನ್ರೇಷನ್ ಅಂದರೆ ಆಲ್ಮೋಸ್ಟ್ ಒಂದು ಕರೆಂಟ್ ಬಂದಾಗಿಂದ ಅಂತಲೇ ಅಂದ್ಕೊಳ್ಳಿ. ಈಗ ಟೆಲಿವಿಷನ್ ಬಂತು, ಮೊಬೈಲ್ ಬಂತು, ಬುಕ್ಸ್ ಬಂತು. ಅಂದರೆ ಈ ಜನ್ರೇಷನ್ ಪ್ರಾಬ್ಲಿ ಈಗ ಲೈಂಗಿಕ ವಿಚಾರವಾಗಿ ಏನಾದರೂ ಡೌಟ್ಗಳಿದ್ರು, ಅಥವಾ ಮದುವೆ ಆದಮೇಲೆ ಗಂಡು ಹೆಣ್ಣಿನ ಮಿಲನ, ಅಥವಾ ಈಗ ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಹುಡುಗ ಹುಡುಗಿಲಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ದೇಹದಲ್ಲಿ ಬದಲಾವಣೆ ಆಗುತ್ತೆ, ಬೈಕೆಗಳು ಶುರು ಆಗುತ್ತೆ. ಮದುವೆ ಆದ ನಂತರ ಏನು ಅಂದರೆ ಇದಕ್ಕೆಲ್ಲ ಓಕೆ, ಇವಾಗ ಪುಸ್ತಕಗಳ ಮುಖಾಂತರ, ಮೊಬೈಲಲ್ಲೋ ಅದು ಇದು ಅಂದರೆ ಬೇರೆ ಥರನೇ ಶಿಕ್ಷೆ ಇದೆಲ್ಲ ಪಡ್ಕೋತಾರೆ. ಅಂದರೆ ಈಗ ಉದಾಹರಣೆಗೆ ಒಂದು ಬೆಕ್ಕನ್ನ ತೊಗೊಂಬಂದು ನೀವು ಮನೆ ಒಳಗೆ ಸಾಕಿದಾಗ, ಮನೆಯಿಂದ ಎಲ್ಲೂ ಅದನ್ನೊಂದು ರೂಮಿಂದ ಎಲ್ಲೂ ಹೊರಗೆ ಕಳಿಸ್ತೆ ನೀವು
ಒಂದು ತಿಂಗಳೆಲ್ಲ ಒಂದು ವರ್ಷ ಇಟ್ಟು ವರ್ಷ ಆದಮೇಲೆ ಸುಮ್ಮನೆ ನೀವು ಮನೆ ಮುಂದೆ ಒಂದು ಅಂಗಳಕ್ಕೆ ಬಿಟ್ಟರು ಸರಿ, ಅದು ಎಲ್ಲಾದರೂ ಒಂದು ಸೂಸು ಮಾಡಿದ್ರೆ, ನಂಬರ್ 1 ಮಾಡಿದ್ರೆ ಅದು ಮಣ್ಣು ಅಗದ್ಬಿಟ್ಟು ಮಾಡಿ ಮತ್ತೆ ಮುಚ್ಚಿಡತ್ತದು. ಇದನ್ನು ಯಾರು ಹೇಳ್ಕೊಟ್ಟಿರಲ್ಲ ಅದಕ್ಕೆ. ಅದೊಂದು ರೂಮಲ್ಲೇ ಒಂದು ವರ್ಷ ಬೆಳೆದಿದ್ರು ಕೂಡ, ಅಂದರೆ ಅದಕ್ಕೆ ಅಸ್ತಿತ್ವ ತಿಳಿಸಿರುತ್ತೆ ನಾವು ಬಹುಶಃ. ನಾವು ನೇಚರ್ ಅಥವಾ ಯೂನಿವರ್ಸ್ ಅಂತ ಏನು ಕರಿತೀವಿ ಇದೆಲ್ಲ. ಈಗ ಮನುಷ್ಯನಲ್ಲೂ ಕೂಡ ಅದೇ ಥರನ, ಅಥವಾ ಅವನು ನೋಡಿ ಕಲಿತಾನ, ಅಥವಾ ಕೇಳಿ ಕಲಿತಾನ, ಹೇಗದು? ಈಗ ಏನಾಗುತ್ತೆ ಅಂತಂದರೆ, ಮನುಷ್ಯನಲ್ಲೂ ಈ ಗುಣಗಳು ಇದೆ. ಇದಕ್ಕೆಲ್ಲ ಇನ್ನೇಟ್ ಅಂತ, ಈಗ ಏನು ನಾವು ಹುಟ್ಟುತ್ತಾನೆ ಬಂದಿರುವಂಥ ವಿಚಾರಗಳು, ಹುಟ್ಟಿದಾಗ ಒಂದಿಷ್ಟು ವಿಚಾರಗಳು ಹೊರಗಡೆ ಬಂದರೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಆ ವಯಸ್ಸಿಗೆ ತಕ್ಕ ಹಾಗೆ ಬದಲಾವಣೆಗಳು ಬಿಹೇವಿಯರಲ್ಲೂ ಆಗ್ತಾ ಹೋಗುತ್ತೆ. ನೀವು ಹೇಳಿದ್ರಿ ಫೆರೋಮೋನ್ಸ್ ಇರ್ಬೋದು, ಹಾರ್ಮೋನ್ಸ್ ಇರ್ಬೋದು, ಅದರ ಎಷ್ಟು ಎತ್ತರ ಇದೆ ಅದು ಹಾರ್ಮೋನಿನ ಲೆವೆಲ್ ಅಂತ ಅನ್ನೋದ್ರ ಮೇಲೆ ಆ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಈಗ ದೇಹದ ವಿವಿಧ ಭಾಗಗಳು ಯಾವ ರೀತಿ ಇದಾಗುತ್ತೆ ಅದೆಲ್ಲ ಲೆಕ್ಕಾಚಾರ ಇರುತ್ತೆ. ಇದು ಗೊತ್ತಿಲ್ಲದೆ ಸುಮಾರು ವರ್ಷಗಳು ನಡ್ಕೊಂಡು ಬರ್ತು ಅಂತ ಇಟ್ಕೊಳ್ಳೋಣ. ನಡ್ಕೊಂಡ್ಬಂದಾಗ ಎಲ್ಲೋ ಒಂದಿಷ್ಟು ವಿಚಾರಗಳು ಆಚೀಚೆ ಆಯಿತು. ಅವಾಗ ಏನು ಮಾಡಿದ್ರು, ಇದಕ್ಕೆ ಒಂದು ಸೈಂಟಿಫಿಕ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಬೇಕು ಅಂತಂದರೆ ಒಂದಿಷ್ಟು ಬರವಣಿಗೆ ಬೇಕು ಹೇಳ್ಕೊಡೋಕ್ಕೆ. ಇದನ್ನು ಪ್ರತಿಯೊಬ್ಬರಿಗೂ ಹೇಳ್ಕೊಡೋಕ್ಕಾಗಲ್ಲ ಅಂತ ಯಾರೋ ಇದು ಮಾಡಿದವರು. ಈಗ ಅದೇ 5-6 ಶತಮಾನದಲ್ಲಿ ಮಲ್ಲಿನಾಗ ಅನ್ನೋನು ಅಥವಾ ವಾತ್ಸಾಯನ ಅವರು ಏನು ಮಾಡಿದ್ರು, ಈ ಜನಗಳ ಬಿಹೇವಿಯರು ಯಾವ ರೀತಿ ಇರುತ್ತೆ, ಡಿಫ್ರೆಂಟ್ ಟೈಮ್ ಲೈನಲ್ಲಿ ಯಾವ ರೀತಿ ಬಿಹೇವಿಯರ್ ಇರುತ್ತೆ, ಯಾಕೆ ಒಂದೇ ಪರ್ಸನ್ದು ಬಿಹೇವಿಯರು ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುತ್ತೆ, ಅಥವಾ ಒಂದೇ ದಿನದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಯಾಕೆ ಬಿಹೇವಿಯರು ಬೇರೆ ಬೇರೆ ಥರ ಇರುತ್ತೆ. ನಾನು ಇದು ಕಾಲ ದೇಶ ಎರಡನ್ನು ವಿಚಾರ ಹೇಳ್ತಾ ಇದ್ದೀನಿ. ಒಬ್ಬನೇ ಒಂದೇ ಮನುಷ್ಯ, ಹೆಣ್ಣಿರ್ಬೋದು ಅಥವಾ ಗಂಡಿರ್ಬೋದು, ಈ ರೀತಿ ಯಾಕಿರುತ್ತೆ ಅಂತ ನೋಡ್ತಾ ಹೋದಾಗ ಸುಮಾರು ವಿಚಾರಗಳು ಅವರಿಗೆ ತಿಳಿತಾ ಹೋಯಿತು. ಅದ್ರ ಜೊತೆಗೆ ಇದಕ್ಕೆ ಮುಂಚೆನೇ ಹೇಳಿದ್ದೀನಿ ಏನಂತಂದರೆ, ಅವರು ಒಂದು ವೇಶ್ಯಾಗೃಹದ ಸುತ್ತಮುತ್ತ ಇರುವಂಥ ಜಾಗಗಳಲ್ಲಿ ಇದ್ದಾಗ ಅಲ್ಲಿಗೆ ಹೋಗಿ ಬರುವ ಜನನೂ ಜಾಸ್ತಿ, ಗಂಡಸರು ಹೋಗಿ ಬರೋ ಜನನೂ ಜಾಸ್ತಿ, ಅಥವಾ ಈ ವೇಶ್ಯಾವಾಟಿಕೆನಲ್ಲಿ ಇದ್ದ ಹೆಣ್ಣು ಮಕ್ಕಳಿದಾರಲ್ಲ ಅವರು ಜಾಸ್ತಿ ಇದ್ದರು. ಒಬ್ಬೊಬ್ಬರು ಬಿಹೇವಿಯರ್ ಒಂದೊಂದು ಥರ, ಅವರ ಅಂಗಸೌಷ್ಠವ ಇರ್ಬೋದು ಅಥವಾ ಇನ್ನೊಂದಿರ್ಬೋದು, ಎಲ್ಲದೂ ವ್ಯತ್ಯಾಸ. ಈ ವ್ಯತ್ಯಾಸಗಳನ್ನು ನೋಡಿದಾಗ ಒಬ್ಬೊಬ್ಬರು ಒಂದೊಂದು ರೀತಿ ಬಿಹೇವಿಯರ್ ಇದೆ ಅಂತ ನೋಡಿದಾಗ ಅವರಿಗೆ ಬರಿಬೇಕು ಅಂತ ಅನಿಸಿದ್ದು. ಅದನ್ನು ಯಾವುದನ್ನೂ ನಾನು ಇದನ್ನು ಮಾಡ್ತೀನಿ ಅಂತ ಹೋಗಿ ಮಾಡಿರೋದಲ್ವಲ್ಲ. ಅದು ಈಗ ವಿಚಾರ ಹೇಗಿರುತ್ತೆ ಅದನ್ನು ನೋಡ್ತಾ ಜನ ಅದ್ರ ಬಗ್ಗೆ ವಿಚಾರಗಳನ್ನು ತಿಳ್ತಾ ಹೋಗಿದ್ದು. ಸೊ ಇದನ್ನು ಬರಿತಾ ಹೋದಾಗ ಹೆಣ್ಣು ಮಕ್ಕಳಲ್ಲಿ ಒಂದು 4 ರೀತಿಯ ವಿಚಾರನ ಅವರು ಹೇಳ್ತಾರೆ. ಅದು ಹೇಗೆ ಹೇಳ್ತಾರೆ ಅಂದರೆ, ಅವರ ಅಂಗಸೌಷ್ಠವತೆ, ಅವರ ಆ ಒಂದೊಂದು ಅಂಗಸೌಷ್ಠವತೆಯಲ್ಲಿ ಅವರು ಹೇಗೆ ಬಿಹೇವ್ ಮಾಡ್ತಿದ್ರು ಅದರ ಮೇಲೆ ಹೇಳ್ತಾರೆ. 4 ಭಾಗ ಇದೆ, 4 ಥರ ಹೆಣ್ಣು ಮಕ್ಕಳನ್ನು ಇದನ್ನು ಗುರುತಿಸ್ತಾರೆ. ಏನು, ಹಸ್ತಿನಿ, ಚಿತ್ತಿನಿ, ಶಂಕಿನಿ ಮತ್ತು ಹಸ್ತಿನಿ ಅಂತ 4 ವಿಧ ಹೇಳ್ತಾರೆ. ಏನು ಹಾಗಾದರೆ? ಒಂದು ಪದ್ಮಿನಿ ಅಂತ ಹೇಳ್ತಾರೆ. ಪದ್ಮಿನಿ ಅಂತಂದರೆ ಹೆಸರೇ ಸೂಚಿಸುವ ಹಾಗೆ ಅವರು ಕೋಮಲವಾಗಿರ್ತಾರೆ, ಸಾಫ್ಟ್ ಆಗಿರ್ತಾರೆ. ಸಾಫ್ಟ್ ಆಗಿದ್ದಾಗ ಅವ್ರದ್ದು ಬಿಹೇವಿಯರ್ ಹೇಗಿರುತ್ತೆ ನಾವು ಎಲ್ಲ ಜೀವನದಲ್ಲಿ ನೋಡಿರ್ತೀವಿ. ಒಂದು ಮನುಷ್ಯ ಸಾಫ್ಟ್ ಆಗಿರ್ತಾನೆ ಅಂದರೆ ಅವನ ಮಾತುಕತೆ ಇರ್ಬೋದು ಅಥವಾ ಅವನ ನಡವಳಿಕೆ ಇರ್ಬೋದು, ಎಲ್ಲ ಸಾಫ್ಟ್ ಆಗಿರುತ್ತೆ. ಸೊ ಆ ರೀತಿ ಇರುವಂಥ ಒಂದು ಪರ್ಸನ್. ಇನ್ನೊಂದು ಬಂದು ಚಿತ್ತಿನಿ ಅಂತ ಬಂದು ಕೂಡಲೇ ಹೆಸರೇ ಹೇಳುವಾಗೆ ಚಿತ್ತ ಅಂತಂದರೆ ಮನಸ್ಸು, ಚಂಚಲ ಅಂತಲ್ಲ, ಮನಸ್ಸಿಗೆ ಪೂರಕವಾಗಿ ಅವರು ಕೆಲಸ ಮಾಡ್ತಾರೆ ಅಂತಂದಾಗ ಅವರು ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ ಅಂತ. ಮನಸ್ಸಿಗೆ ಜಾಸ್ತಿ ಅವರು ಬೆಲೆ ಕೊಟ್ಟಾಗ ಏನಾಗುತ್ತೆ ಅಂದರೆ, ಅಂಗಸೌಷ್ಠವಕ್ಕಿಂತ ಮನಸ್ಸಿಗೆ ಅವರು ಜಾಸ್ತಿ ಕೊಟ್ಟಾಗ ಅವರು ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ ಅಂತ. ಆ ಕ್ರಿಯೇಟಿವಿಟಿ ಜಾಸ್ತಿ ಇದ್ದಾಗ ಅವರದ್ದು ಬಿಹೇವಿಯರ್ ಹೇಗಿರುತ್ತೆ. ನೆಕ್ಸ್ಟ್ ಬರುತ್ತೆ ಶಂಕಿನಿ ಅಂತ ಹೆಸರು ಹೇಳಿದಾಗ ಗುಪ್ತ ಅಂತ ಒಂದು ಬರುತ್ತೆ, ಭಾವನೆಗಳನ್ನು ಅದುಮಿಟ್ಕೊಳ್ಳೋದು ಅಂತ ಬರುತ್ತೆ. ಈ ರೀತಿ ಇದ್ದಾಗ ಬಾಡಿ ಶಾಖ ಇರುತ್ತಲ್ಲ ಅವ್ರದ್ದು ಬೇಸಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಎಲ್ಲವನ್ನು ಒಳಗಡೆ ಹಿಡಿದಿಡುವಂಥ ಸ್ವಭಾವ. ಎಲ್ಲ ಒಳಗಡೆ ಹಿಡಿದಿಟ್ಟುವಾಗ ಅದು ಯಾವಾಗಲೂ ಶಾಖ ಉತ್ಪತ್ತಿ ಮಾಡುತ್ತೆ, ಯಾವುದನ್ನು ಇದಾಗಿ ತೋರಿಸೋದಿಲ್ಲ ಅಂತ. ಇನ್ನೊಂದು ಬಂದು ಹಸ್ತಿನಿ ಅಂತ ಬಂದಾಗ ಅವ್ರು ಅದು ಹೇಳೋದ ಪ್ರಕಾರ ಎಲಿಫೆಂಟ್ ಅಂತ ಹೇಳ್ತಾರೆ. ಹಸ್ತಿನಿ ಇದಕ್ಕೆ ಹೇಳ್ಬೇಕಾರೆ
ಎಲಿಫೆಂಟ್ ಸ್ಟ್ರಕ್ಚರ್ ಅಂತ, ತುಂಬ ಕೆಲಸ ಮಾಡುವಂಥವ್ರು, ಸ್ಟ್ರಾಂಗ್ ಪರ್ಸನ್. ಸೊ ಆ ರೀತಿ ಇರುವಂಥ ಒಂದು ಹೆಣ್ಣು. ಸೊ ಇದು 4 ರೀತಿ ಮಾಡ್ತಾರೆ. ಅದೇ ರೀತಿ ಗಂಡಲ್ಲೂ ಇದೆ. ಗಂಡಲ್ಲಿ ಹೇಳ್ಬೇಕಾದ್ರೆ ಹೇರ್ ಅಂತ ಹೇಳ್ತಾರೆ. ಹೇರ್ ಅಂತಂದರೆ ನಾವು ಶಶಾಂಕ ಇದು ಅಂತ ಹೇಳ್ತೀವಿ. ಅಂದರೆ ಈ ಏನು ಹೇಳ್ತೀವಿ, ಅದು ಇದಿರುತ್ತಲ್ಲ, ಏನು ಮೊಲದ ರೀತಿ ಚಂಚಲ ಸ್ವಭಾವ, ಒಂದು ಕಡೆಯಿಂದ ಒಂದು ಕಡೆ ಇದು ಮಾಡೋದು, ಅದರದ್ದು ಟೈಮ್ ಸ್ಪ್ಯಾನು ಅದಕ್ಕೆ ಈ ಥರ ಜಿಗಿತಾ ಇರುತ್ತೆ. ಆಮೇಲೆ ಅದರದ್ದು ಜೀವನವೇ ತುಂಬ ಜಾಸ್ತಿ ಇರೋದಿಲ್ಲ, ಒಂದಿಷ್ಟು ಕಾಲ ಮಾತ್ರ, ಆಮೇಲೆ ಇದಾಗತ್ತೆ. ಇನ್ನೊಂದು ವೃಷಭ ಅಂತ ಹೇಳ್ತಾರೆ, ಅದು ಇದಕ್ಕೆ ಅಂತ ಏನು ಧಾಷ್ಟ್ಯ ಅಂತ ಹೇಳ್ತೀವಲ್ಲ, ಅಲ್ಲ ಧಾಷ್ಟ್ಯಕ್ಕೆ ಅಂತ ಹೇಳ್ತೀವಿ. ಇನ್ನೊಂದು ಕುದುರೆ ಹೇಳಿದಾಗ ಅದರದ್ದು ಸ್ಪೀಡ್ ಅನ್ನೋ ಒಂದು ಲೆಕ್ಕಕ್ಕೆ 3 ಇದನ್ನು ಮಾಡಿದ್ದಾರೆ. ಇದು ಯಾವುದು ದೃಢತೆ ತೋರಿಸುತ್ತೆ ಅದು ವೃಷಭ ಇರುತ್ತೆ. ಇನ್ನೊಂದು ನಾವು ಮುನ್ನುಗ್ಗುವ ಇದಿರುತ್ತಲ್ಲ, ಅದನ್ನು ಹಾರ್ಸಿಗೆ ಹೇಳುತ್ತೆ, ಹಾರ್ಸ್ ಪವರ್ ಅಂತ. ಅದು ಹಾರ್ಸ್ ಪವರ್ ಅಂತ ಹೇಳ್ಕೊಂಡಿದ್ದೀವಿ ನಾವು, ಬಟ್ ಅದು ಮುನ್ನುಗ್ಗುವ ಸಂಕೇತ. ಅದು ಅಂದರೆ ನಾವಾಗೆ ಹೋಗಿ ಇದನ್ನು ಮಾಡ್ಕೊಳ್ಳೋದು ಅಂತ. ಸೊ ಇದನ್ನು ಹೇಗೆ ಮಾಡ್ತಾರೆ ಅಂತ, ಸಂಬಂಧವನ್ನು ನೀವು ಇದ್ರ ಮುಂಚೆ ಹೇಳಿದ್ರಲ್ಲ ಸಂಬಂಧ ಅಂತ, ಈ ಸಂಬಂಧಗಳನ್ನು ಹೇಗೆ ಅವರು ರೂಪಿಸ್ಕೋತಾರೆ, ಬೆಳೆಸ್ತಾರೆ, ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ. ಈಗ ಒಂದೊಂದು ಸಮಯದಲ್ಲಿ ಏನೇನು ಬಿಹೇವಿಯರ್ ಮಾಡ್ತಾರೆ, ಈ ಹೆಣ್ಮಕ್ಳಿರ್ಬೋದು ಗಂಡ್ಮಕ್ಳಿರ್ಬೋದು. ಗಂಡ್ಮಕ್ಳು ಏನು ಮಾಡ್ತಾರೆ, ಅವ್ರನ್ನ ಒಲಿಸ್ಕೊಳ್ಳೋಕ್ಕೋಸ್ಕರ ಸುಮಾರು ಗಿಫ್ಟ್ಗಳನ್ನ ಕೊಡೋದು, ಈ ಥರದ್ದೆಲ್ಲ ಮಾಡ್ತಾರೆ. ಇದ್ರದ್ದೆಲ್ಲ ಬರೆದಿದ್ದಾರೆ ಕಾಮಶಾಸ್ತ್ರದಲ್ಲಿ ಅಥವಾ ಕಾಮಸೂತ್ರದಲ್ಲಿ. ಹೌದಾ? ಯಾವ ಗಿಫ್ಟ್ಸ್ನ ಗಿಫ್ಟ್ಸ್ನ ಕೊಡಬೇಕು, ಈ ಹುಡುಗರನ್ನ ನಮ್ಮ ಕಡೆ ತಿರುಗಿಸ್ಕೋಬೇಕು ಅಂತಂದರೆ ಹೆಣ್ಮಕ್ಳು ಯಾವ ರೀತಿ ಡ್ರೆಸ್ ಮಾಡ್ಕೋಬೇಕು, ಯಾವ ರೀತಿ ಸೆಂಟ್ ಹಾಕೋಬೇಕು, ಇದೆಲ್ಲ ಇದೆ ಕಾಮಸೂತ್ರದಲ್ಲಿ. ಇವೆಲ್ಲ ಬರುತ್ತೆ. ಯಾವ ಸಮಯದಲ್ಲಿ ಇದನ್ನು ಮಾಡ್ಕೋಬೇಕು. ಗಂಡ ಅಂದರೆ ಮದುವೆ ಆದ ಮೇಲೆ ಗಂಡ ಮನೆಯಿಂದ ಹೊರಗಡೆ ಇದ್ದಾಗ ಅಂದರೆ ಈಗ ಹಿಂದೆ ಯಾವಾಗಲೂ ಮನೆಯಲ್ಲೇ ಇರ್ತಾ ಇರಲಿಲ್ಲ ಗಂಡ. ಒಂದು ದೇಶನ ಕಾಯಕ್ಕೋಸ್ಕರ ಯುದ್ಧ ಅದು ಅಂತ ಹೊರಗಡೆ ಹೋದರೆ, ಇನ್ನೊಂದು ರಿಸೋರ್ಸ್ನ ಕಲೆಕ್ಟ್ ಮಾಡಲಿಕ್ಕೆ ಅಂತ ಹೊರಗಡೆ ಹೋಗುವಂಥ ಪರಿಸ್ಥಿತಿ ಇತ್ತು. ಆ ಥರ ಸಮಯಗಳಲ್ಲಿ ಹೆಂಡತಿ ಆದವಳು ನಾರ್ಮಲ್ ಸ್ನಾನ, ದೈನಂದಿಕ ಕೆಲಸಗಳನ್ನು ಮಾಡ್ಕೊಳ್ಳೋದು ಬಿಟ್ಟರೆ ಯಾವಾಗಲೂ ಡ್ರೆಸ್ ಮಾಡ್ಕೋತಿರ್ಲಿಲ್ಲ ಅಂತ. ಯಾಕೆ ಡ್ರೆಸ್ ಮಾಡ್ಕೋತಿರ್ಲಿಲ್ಲ ಅಂದರೆ, ಈ ಡ್ರೆಸ್ ಯಾರಿಗೆ, ಏನಕ್ಕೆ? ಓಕೆ. ಈ ಡ್ರೆಸ್ ಮಾಡ್ಕೊಳ್ಳೋ ಸೆನ್ಸ್ ಇದೆಯಲ್ಲ, ಅದು ತನ್ನ ಗಂಡನ ಅವಶ್ಯಕತೆಗೆ ಪೂರಕವಾಗಿ, ಅಥವಾ ಅವನು ಅದು ಏನನ್ನು ಇಷ್ಟಪಡ್ತಾನೆ ಅದಕ್ಕೋಸ್ಕರ ಡ್ರೆಸ್ ಮಾಡ್ಕೊಳ್ಳೋದು ಅಂತ. ಆಮೇಲೆ ಅವರಿಗೆ ಅಡುಗೆ ಯಾವುದು ಇಷ್ಟ ಇರುತ್ತೆ ಅದನ್ನು ಮಾಡಿ ಬಡಿಸೋದು, ಈ ರೀತಿ ಮಾಡಿ ಅವರನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಂತ, ಗಂಡನನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಂತ. ಅದೇ ರೀತಿ ಗಂಡು ತನ್ನ ಹೆಂಡತಿಗೆ ಏನೇನು ಇಷ್ಟ, ಬರುವಾಗ ಒಂದು ಮೈಸೂರು ಪಾಕ್ ತರೋದು, ಒಂದು ಹೂ ತರೋದು, ಇದೆಲ್ಲ ವಿಚಾರ ಸುಮ್ಮನೆ ಅದನ್ನು ಮೈಸೂರು ಪಾಕ್ ಮಲ್ಲಿಗೆ ಹೂ ಮಾಡಿದ್ದಾರೆ ಈಗಿನ ಇದರಲ್ಲಿ. ಅಥವಾ ಅವರಿಗೆ ಏನು ಅವಶ್ಯಕತೆ ಇದೆ ಅದನ್ನು ತಂದು ಕೊಡುವಂಥದ್ದು, ಅವ್ರು ಇಷ್ಟಪಡುವಂಥದ್ದು ತಂದು ಕೊಡುವಂಥದ್ದು, ಇದನ್ನು ಮಾಡಿ ಅವರನ್ನ ನಮ್ಮಲ್ಲೇ ಇಟ್ಕೊಳ್ಳುವಂಥ ಇದನ್ನು ಮಾಡ್ತಿದ್ರು. ಅವ್ರನ್ನ ವಶಪಡಿಸ್ಕೊಳ್ಳೋದು, ವಶ ಅಂತಲ್ಲ, ನನ್ನ ಇದರೊಳಗೆ ಇಟ್ಕೋತೀನಿ ಅಂತ, ಬೇರೆ ಯಾರ ಬಗ್ಗೆನೂ ಅವ್ರಿಗೆ ಭಾವನೆ ಬರಬಾರ್ದು, ಆ ರೀತಿ ಇಟ್ಕೋತೀನಿ ಅಂತ. ಇದೆಲ್ಲ ಯಾವಾಗ ಅಂತಂದರೆ, ಈ ಮದುವೆ ಅನ್ನೋ ಒಂದು ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ಅದು ಬರಲಿಕ್ಕೆ ಮುಂಚೆ. ಮದುವೆ ಅಂತ ಕಾನ್ಸ್ಟಿಟ್ಯೂಷನ್ ಬಂದಾಗ ಒಂದು ಬೈಂಡಿಂಗ್, ಅದು ಮದುವೆಯನ್ನು ಕಾನ್ಸ್ಟಿಟ್ಯೂಷನ್ ಬರೋಕ್ಕೆ ಮುಂಚೆ. ಯಾಕೆಂದರೆ ಒಂದೇ ಗಂಡು 4-6 ಹೆಣ್ಣಿನ ಜೊತೆ ಇದ್ದಾಗ, ಈಗ ರಾಜರ ಇದು ಅಂತ ತಿಳ್ಕೊಳ್ಳಿ, ಪಾಳೆಗಾರರು ಇದು ಅಂತ 4-6 ಜನ ಹೆಣ್ಮಕ್ಳನ್ನ ಮದುವೆ ಆಗ್ತಿರೋರು, ಅಥವಾ 10-6 ಜನ ಇದಾಗಿ ಮದುವೆ ಆಗ್ತಿರೋರು. ಯಾಕೆ ಅದಾಗ್ತಿದ್ರು ಅಂತಂದರೆ, ಎಲ್ಲೆಲ್ಲಿ ಅವರು ರಾಜ್ಯ ವಿಸ್ತಾರ ಮಾಡೋಕ್ಕೆ ಹೋದಾಗಲೋ ಅಥವಾ ಇನ್ನೊಂದು ಏನಕ್ಕೋ ಅಲ್ಲಿ ಅವ್ರಿಗೆ ಅವಶ್ಯಕತೆ ಇರೋದು, ಅಥವಾ ಸಂಬಂಧ ಬೆಳೆಸೋಕ್ಕೆ. ಅಂದರೆ ರಾಜರ ಇದರಲ್ಲಿ, ರಾಜತಾಂತ್ರಿಕ ಇದರಲ್ಲಿ ಮದುವೆ ಆದಾಗ ಒಂದು ಬಾಂಧವ್ಯ ಬರುತ್ತೆ, ಮತ್ತೆ ಅವರನ್ನು ಕೊಲ್ಲುವಂಥ ಇದು ಇರ್ತಿರ್ಲಿಲ್ಲ ಅಂತ. ನನಗೊಬ್ಬಳು ಮಗಳಿದ್ರೆ, ಯಾರೋ ಒಬ್ಬ ರಾಜ್ಯ ಏನೋ ದಂಡೆತ್ತಿ ಬರ್ತಾನೆ ನಮ್ಮ ಕಡೆ ಅಂತ ಗೊತ್ತಾಗುವಂಥ ವಿಚಾರ ಇರುತ್ತಲ್ಲ, ಆವಾಗ ಆ ರಾಜ್ಯಕ್ಕೆ, ನನ್ನ ರಾಜ್ಯದಲ್ಲಿ ಅಷ್ಟು ಸೈನಿಕರ ಇದಿಲ್ಲ, ಆ ಥರ ಇದೆ, ಸೊ ಪಕ್ಕದಲ್ಲಿ ಒಬ್ಬ ರಾಜ ಇದ್ದಾನೆ, ಅವನಿಗೆ ಸಾಕಷ್ಟು ಶಕ್ತಿ ಇದೆ, ಯಾವುದೇ ರಾಜ್ಯನ ವಶ ಪಡ್ಕೊಳ್ಳೋವಂಥ ಶಕ್ತಿ ಇದೆ ಅಂತಂದಾಗ, ಆ ರಾಜಂಗೆ ನನ್ನ ಮಗಳನ್ನ ಅಥವಾ ನನ್ನ ತಂಗಿನೋ ಈ ಥರ ಕೊಟ್ಟು ಮದುವೆ ಮಾಡಿದಾಗ ನನ್ನ ರಾಜ್ಯ ಸುಭಿಕ್ಷವಾಗಿರುತ್ತೆ, ಮತ್ತು ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಅಕಸ್ಮಾತ್ ಹಾನಿ ಆಗೋವಂಥ ಪೊಸಿಷನ್ ಬಂದರೆ
ಅವನು ನೋಡ್ಕೊತಾನೆ ಅನ್ನೋ ವಿಚಾರಕ್ಕೋಸ್ಕರ ಈ ಥರ ಮದುವೆ ಮಾಡ್ತಾಯಿದ್ರು. ಈ ಥರ ಮದುವೆ ಮಾಡಿದಾಗ ಎಲ್ಲರನ್ನ ತಣಿಸ್ಬೇಕಲ್ಲ, ಎಲ್ಲರನ್ನ ತಣಿಸ್ಬೇಕಾದ್ರೆ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಅದು ಸ್ಟಡಿ ಮಾಡಬೇಕು ಫಸ್ಟು, ಯಾರ್ಯಾರು ಯಾವ ಥರ, ಯಾರಿಗೆ ಏನಿಷ್ಟ. ಸೊ ಇದು ಸೈಕಾಲಜಿಯನ್ನು ಅರ್ಥ ಮಾಡಿಕೊಂಡು ಯಾರ್ಯಾರಿಗೆ ಯಾವ್ಯಾವ ರೀತಿ ಯಾವ್ಯಾವ ಸಮಯದಲ್ಲಿ ಹೇಗೆ ನಡ್ಕೋಬೇಕು ಅನ್ನೋ ಗೊತ್ತು ಮಾಡ್ಕೊಳ್ಳೋದಿದೆಯಲ್ಲ, ಅದು ಕಾಮಶಾಸ್ತ್ರದಲ್ಲಿ ಬರೆದಿಟ್ಟಿದ್ದಾರೆ. ಯಾವಾಗ ಇದನ್ನೆಲ್ಲ ಸೂತ್ರದ ಪ್ರಕಾರ ಬರೆದಿಟ್ಟಿದ್ದಾರೆ. ಒಂದು ಕಾಲದಲ್ಲಿ ಅದನ್ನು ಅರ್ಥ ಬರೀ ಹೊರಗಿನ ವಿಚಾರಕ್ಕಷ್ಟೇ ಆಯಿತು. ಅವಾಗ ಈಗ ಅಂದರೆ 17, 18, 19ನೇ ಶತಮಾನ ನಾವು ಲೆಕ್ಕ ಮಾಡೋದಿದ್ರೆ, ಆ ಶತಮಾನಗಳಲ್ಲಿ ಚಿತ್ರರೂಪದಲ್ಲಿ ಮಾಡಿದ್ರು. ಅದಕ್ಕೆ ಮುಂಚೆ ಎಲ್ಲ ಜನಕ್ಕೆ ಇದ್ರ ಬಗ್ಗೆ ಓದಿ ತಿಳುವಳಿಕೆ ತಗೊಂಡು ಅದನ್ನು ಓದೋದ್ರಲ್ಲೇ ಅರ್ಥ ಆಗ್ತಾ ಇತ್ತು, ಅದನ್ನು ಯೋಚನೆ ಮಾಡ್ತಿದ್ರು. ಸೊ ಹಾಗಾಗಿ ನಡೀತಾ ಇತ್ತು. ಓಕೆ, ಈಗ ಕಾಮಸೂತ್ರ ಅಂತಕ್ಕಂಥದ್ದು ಈ ಫಿಸಿಕಲ್ ಇಂಟಿಮೆಸಿ ಅಂದರೆ ದೈಹಿಕ ಸುಖ ಬಿಟ್ಟು ಬೇರೆ ಏನಾದರೂ ಸೈಕಾಲಜಿನ ಅದು? ಇದು ಪ್ರತಿಯೊಬ್ಬರ ಸೈಕಾಲಜಿ ಮುಖಾಂತರವೇ ನಡೆಯುವಂಥ ಕ್ರಿಯೆ. ಯಾಕೆ ಅಂತಂದರೆ ಇದು ಇಬ್ಬರ ಜೊತೆ, ಅಂದರೆ ಒಬ್ಬರೇ ಮಾಡುವಂಥ ಕೆಲಸಗಳಲ್ಲಾದರೆ ಸ್ವಂತ ನನಗೇನು ಸೈಕಾಲಜಿ ಇದೆಯೋ ಅಥವಾ ನನ್ನ ಮಾನಸಿಕತೆ ಏನಿದೆಯೋ ಅದರ ಮುಖಾಂತರ ನಡೆಸ್ಬೋದು. ಆದರೆ ಇದು ಒಬ್ಬರ ಜೊತೆ ಆಗುವಂತಹ ಕ್ರಿಯೆ ಆಗಿರೋದ್ರಿಂದ ಒಬ್ಬರನ್ನ ಒಬ್ಬರು ಅರಿತುಕೊಂಡು ಅವರ ಬೇಕು ಬೇಡಗಳು ಅಥವಾ ಅವರಿಗೆ ಏನು ಅವಶ್ಯಕತೆ ಇದೆ, ಏನು ಅವಶ್ಯಕತೆ ಇಲ್ಲ, ಇದು ಎಲ್ಲದರ ತಿಳ್ಕೊಂಡು ನಡೆಸುವಂಥ ಕ್ರಿಯೆ ಆಗಿರೋದ್ರಿಂದ ಸೈಕಲಾಜಿಕಲಿ ಅಂದರೆ ಈಗ ಮಾನಸಿಕವಾಗಿ ಒಬ್ಬರನ್ನ ಅರಿತುಕೊಳ್ಳುವಂಥ ಮಹತ್ವ ತುಂಬಾ ಇದೆ. ಇದನ್ನು ನಾವು ಬೇಕಾದಷ್ಟು ರೀತಿಯಲ್ಲಿ ನೋಡ್ಬೋದು. ಈಗ ಮನೆಯಲ್ಲಿ ನಾವು ಯೋಚನೆ ಮಾಡ್ತಾ ಹೇಳ್ತೀವಿ, ಏನು ಈಗ ಮನೆಗೆ ಬರ್ತಾನೆ, ಎಲ್ಲೋ ಕೆಲಸ ಮುಗಿಸ್ಕೊಂಡು ಗಂಡ ಬರ್ತಾನೆ. ಈ ಕೆಲಸ ಮುಗಿಸ್ಕೊಂಡು ಬಂದಾಗ ಒಂದು ಕಾಫಿ ಕೊಡೋದಿದೆಯಲ್ಲ, ಬಂದ ಕೂಡಲೇ ಒಂದು ಕಾಫಿ ಕೇಳೋದಿದೆಯಲ್ಲ, ಇದರಲ್ಲೇ ತುಂಬ ವಿಚಾರಗಳು ಅಡಗಿದೆ. ಅಂದರೆ ನನ್ನನ್ನು ಕೇರ್ ಮಾಡ್ತಾಳೆ ಅನ್ನೋ ವಿಚಾರ ಬಂದಾಗ, ಅಥವಾ ಹೆಂಡತಿ ಕೇಳುವ ಮೊದಲೇ ಗಂಡ ಅವಳಿಗೆ ಬೇಕಾದಂಥ ವಸ್ತುಗಳನ್ನು ತಂದು ಕೊಡುವುದರಿಂದ, ಅಥವಾ ಅವಳಿಗೆ ಮನೆಯಲ್ಲಿ ಆವಾಗವಾಗ ಯಾವುದಾದ್ರು ಒಂದು ಕೆಲಸಕ್ಕೆ ಸಹಾಯ ಮಾಡೋದ್ರಿಂದ ನನ್ನ ಜೊತೆ ಎಲ್ಲ ವಿಚಾರಗಳಲ್ಲೂ ನನ್ನ ಜೊತೆ ಇರ್ತಾನೆ, ಈ ಪರ್ಸನ್ ನನ್ನ ಜೊತೆ ಯಾವಾಗಲೂ ಅಥವಾ ನನ್ನ ಬೇಕು ಬೇಡಗಳಿಗೆ ಸ್ಪಂದಿಸ್ತಾನೆ ಅಂತ ವಿಚಾರ ಗೊತ್ತಾದಾಗ ಈ ವಿಚಾರದಲ್ಲೂ, ಅಂದರೆ ಈಗ ನಮ್ಮ ಏನು ದೈಹಿಕ ಸಂಬಂಧಗಳನ್ನು ಪೂರೈಸುವಂಥ ವಿಚಾರದಲ್ಲೂ ಒಬ್ರಿಗೊಬ್ಬರು ಪೂರಕವಾಗಿ ನಡ್ಕೋತಾರೆ. ಪ್ರಸ್ತುತ ಈಗ ಈ ಮಾಡರ್ನ್ ಲವ್ ರಿಲೇಷನ್ಶಿಪ್ಪಲ್ಲಿ ಇವಾಗ ಜೆನ್ಜಿ ಅಂತೆಲ್ಲ ಬಂದ್ಬಿಟ್ಟಿದೆ. ಈಗ ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಈಗ ಸಿಚುವೇಶನ್ಶಿಪ್ಸ್ ಅಂತ ಬಂದಿದೆ. ವರ್ಷಕ್ಕೆ ಯಾವುದೋ 1 ತಿಂಗಳು 2 ತಿಂಗಳು ಹತ್ರ ಆಗ್ತಾರೆ, ಪ್ರೀತಿಸ್ತಾರೆ, ಬೇರೆ ಥರದ ಎಲ್ಲ ಸಂಬಂಧ ಇಟ್ಕೋತಾರೆ, 2 ತಿಂಗಳಾದ್ಮೇಲೆ ದೂರ ಅಂತಾರೆ, ಆಮೇಲೆ ಗೋಸ್ಟಿಂಗ್ ಅಂತ ಬರುತ್ತೆ, ಆಮೇಲೆ ಏನೇನೇನೋ ಬಂದ್ಬಿಟ್ಟಿದೆ. ಸೊ ಈ ಮಾಡರ್ನ್ ರಿಲೇಷನ್ಶಿಪ್ಸ್, ಈ ಸಂಬಂಧಗಳ ನಡುವೆ ಇದಕ್ಕೆ ಕಾಮಸೂತ್ರದ ಅವಶ್ಯಕತೆ ಇದೆಯಾ? ಈಗ ನೋಡಿ, ನಾವು ಒಂದು ವಿಚಾರನ ಕೂಲಂಕುಷವಾಗಿ ನೋಡಬೇಕು. ನಮ್ಮ ಸಂಬಂಧ ಒಬ್ಬರ ಜೊತೆ ಯಾಕಿದೆ, ಹೇಗಿದೆ, ಎಷ್ಟಿದೆ, ಎಲ್ಲಿವರೆಗೂ ಇರುತ್ತೆ, ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನಮಗೆ ವಿಚಾರ ತಿಳಿಬೇಕಾಗತ್ತೆ. ಹಿಂದೆಲ್ಲ ಮದುವೆ ಮಾಡೋ ಮುಂದೆ ಕಂಪ್ಯಾಟಬಿಲಿಟಿ ಅಂತ ಒಂದು ಚೆಕ್ ಮಾಡೋರು. ಯಾವ ರೀತಿ ಅಂತಂದರೆ, ಇದು ಈಗ ಮುಂಚೆನೇ ಹೇಳಿದ್ದೀನಿ ನಾನು, ಏನು ಹೆಣ್ಣು ಮಕ್ಕಳಲ್ಲಿ 4 ವಿಧ ಇರುತ್ತೆ. ಪದ್ಮಿನಿ, ಹಸ್ತಿನಿ, ಈ ಥರ ಹೇಳಿದ್ನಲ್ವ ನಾನು. ಪದ್ಮಿನಿ ಮತ್ತು ಚಿತ್ತಿನಿ, ಶಂಕಿಣಿ ಮತ್ತು ಹಸ್ತಿನಿ, ಈ ಥರ 4 ವಿಧಗಳಿದೆ. ಈ 4 ವಿಧಗಳಿಗೆ 4 ರೀತಿಯ ಅಥವಾ ಯಾವ ರೀತಿಯ ಪುರುಷರನ್ನು ಹೊಂದಾವಣಿಕೆ ಮಾಡಿಕೊಡ್ಬೇಕು ಅನ್ನೋದೇ ಒಂದು ದೊಡ್ಡ ವಿಚಾರ. ಆ ವಿಚಾರನ ಹೋಲಿಸಿ ಅಥವಾ ಯೋನಿಕೂಟ ಅಂತಲೋ ಇನ್ನೊಂದು ಗಣಕೂಟ ಅಂತಲೋ ಇದನ್ನೆಲ್ಲ ಚೆಕ್ ಮಾಡ್ತಾರೆ ಜಾತಕ ಪರಿಶೀಲನೆ ಮಾಡ್ಬೇಕಾರೆ. ಯಾಕೆ ಅಂತಂದರೆ, ಈ ವ್ಯಕ್ತಿ ಜೊತೆ ಈ ಹೆಣ್ಮಗಳು ಇದ್ದಾಗ ಅವರ ಒಂದು ದೈಹಿಕ ಸಂಬಂಧಗಳಿರ್ಬೋದು, ಅಂದರೆ ಈಗ ಕಾಮಕ್ಕೆ ಸಂಬಂಧಪಟ್ಟ ವಿಚಾರಗಳಿರ್ಬೋದು, ಅಥವಾ ಸೈಕಾಲಜಿ ಅಥವಾ ಮನೆಯಲ್ಲಿ ಇದ್ದಾಗ ಜೊತೆಲಿರುವಂತಹ ವಿಚಾರಗಳಿರ್ಬೋದು, ಅಥವಾ ಮನೆಯಲ್ಲಿ ಒಟ್ಟಿಗೆ ಎಲ್ಲರೂ ಹೊಂದಾಣಿಕೆಯಾಗಿ ನಡ್ಕೊಂಡು ಹೋಗ್ತಾರಾ ಅನ್ನೋ ವಿಚಾರವಾಗಿ ಎಲ್ಲದನ್ನೂ ನೋಡಿ ಒಂದು ಮನೆಗೆ ಹೆಣ್ಣನ್ನು ತರ್ತಾಯಿದ್ರು. ನೀವು ಇದಕ್ಕೆ ಮುಂಚೆನೇ ನೋಡಿದ್ದೀವಿ ನಾವು, ಏನು ಈ ಕಾಮದ ವಿಚಾರ ಬಂದಾಗ ಅಥವಾ ಸೆಕ್ಸ್ ವಿಚಾರ ಬಂದಾಗ ಇದು ಮೇಯ್ನಾಗಿ ಕಾಮಸೂತ್ರದಲ್ಲಿ ಅಥವಾ ಕಾಮಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಹೆಣ್ಣನ್ನು ತಣಿಸುವುದೇ ಮೇಲಿನ ಮುಖ್ಯವಾದ ವಿಚಾರ. ಗಂಡು ಯಾವ ರೀತಿ ಇದ್ದರೂ ಹೆಣ್ಣನ್ನ ಒಂದು ಏನು ತಣಿಸೋದಿದೆಯಲ್ಲ, ಈ ವಿಚಾರವಾಗೇ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರೋದು, ಗಂಡಿನ ವಿಚಾರ ಅಲ್ಲ. ಇದರೊಳಗೆ ನಾವು ನೋಡಬೇಕು,
ಹೆಣ್ಣು ಯಾವ ರೀತಿ ಇರ್ತಾಳೆ, ಅವಳು ಹೇಗೆ ಯಾವ ರೀತಿ ಅವಳನ್ನು ನಮ್ಮ ವಶದಲ್ಲಿ ಇಟ್ಕೋಬೋದು, ವಶ ಅಂತ ಹೇಳಬಾರ್ದು ಇಲ್ಲಿ, ಅಥವಾ ನಮ್ಮ ಜೊತೆಯಲ್ಲೇ ಇಟ್ಕೊಂಡು ಹೋಗ್ಬೋದು ಅನ್ನೋದು ಇದನ್ನು ಯೋಚನೆ ಮಾಡಬೇಕು. ಈಗಿನ ಜೆನ್ಸಿ ಕಾಲದಲ್ಲಿ ಏನಾಗಿದೆ, ನೀವು ಹೇಳಿದಿರೋ ಪ್ರಕಾರ ಅಂತಂದರೆ, ಈಗ 2 ತಿಂಗಳು 3 ತಿಂಗಳು ಈ ಥರ ಸಂಬಂಧಗಳಿದ್ದಾಗ ಇದು ವೇಶ್ಯಾವಾಟಿಕೆಗಿಂತ ವ್ಯತ್ಯಾಸ ಅಂತ ನನಗನ್ಸೋದಿಲ್ಲ. ಯಾಕೆ ಅಂತಂದರೆ ಯಾರ ಜೊತೆನೂ ಸಂಬಂಧ ಕಂಟಿನ್ಯೂಸ್ ಆಗಿ ಇಲ್ಲ ಅಂತಂದರೆ ಇದು ಅವರ ಬಯಕೆಗಳನ್ನು ಅಥವಾ ದೈಹಿಕ ಬಯಕೆಗಳನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ಒಬ್ಬರ ಜೊತೆ ಇದ್ದಂಗೆ ಅನಿಸುತ್ತೆ ಬಿಟ್ಟರೆ ಅದು ಇದು ಏನು ಸಮಾಜದ ಸ್ವಾಸ್ಥ್ಯನ ತುಂಬ ಕೆಡಿಸುತ್ತೆ ಅನ್ನೋದೇ ನಾವು ನೋಡಬೇಕು. ಯಾಕೆಂದರೆ ಸಮಾಜದ ಸ್ವಾಸ್ಥ್ಯ ಅಥವಾ ಫ್ಯಾಮಿಲಿ ಅಂತ ನಾವೇನು ಹೇಳ್ತೀವಿ, ಕುಟುಂಬದ ಸ್ವಾಸ್ಥ್ಯ, ಅದನ್ನು ಕಾಪಾಡೋ ಇದರಲ್ಲಿ ಈ ವಿಚಾರಗಳು ನಡಿಬಾರ್ದು. ಯಾಕೆ ಅಂತಂದರೆ ಒಂದು ಹೆಣ್ಣು ಒಂದು ಗಂಡಿಗೆ ಸೀಮಿತ ಅಂತ ಮೊದಲಿಂದ ಮಾಡಿರೋ ಉದ್ದೇಶನೇ ಏನು ಅಂತಂದರೆ ಈ ಕಟ್ಟುಪಾಡುಗಳಿಗೆ ಒಳಪಟ್ಟಾಗ ನಮ್ಮ ಬೇರೆ ಬೇರೆ ರೀತಿಯ ಕಾಮನೆಗಳನ್ನು ತಣಿಸೋಕ್ಕೋಸ್ಕರನೇ ಇನ್ನೊಬ್ಬರನ್ನ ಜೊತೆಯಾಗೋದಲ್ಲ, ಕಾಮದ ಜೊತೆಗೆ ಫ್ಯಾಮಿಲಿ ಸ್ಟ್ರಕ್ಚರ್ ಇರ್ಬೋದು ಅಥವಾ ಒಂದೊಂದು ಮನೆಯಿಂದ ಮನೆನ ಜೋಡಿಸೋದಿರ್ಬೋದು ಮಾಡುವಂಥ ವಿಚಾರ ಆಗಬೇಕು. ಬಿಟ್ಟರೆ ಇದು ಬರೀ ಕಾಮತೃಷೆಗೆ ತೀರಿಸುವಂಥ ವ್ಯವಸ್ಥೆ ಆಗಬಾರ್ದು. ಈಗ ನಿಮಗೆ ಪ್ರತಿಯೊಬ್ಬರಿಗೂ ತಿಳಿದಿರೋ ರೀತಿ ಯಾಕೆ ಈ ಬಯಕೆಗಳು ಉತ್ಪತ್ತಿ ಆಗತ್ತೆ ಅಂತ, ಈ ಓದೋದು ಬರೆಯೋದು ಇದು ಒಂದು ಕಾಮನೆ ಅಂತ ಮುಂಚೆ ಹೇಳಿದ್ದೀವಿ. ಅದು ಜ್ಞಾನ ವೃದ್ಧಿಗೋಸ್ಕರ ಬರುವಂಥ ಕಾಮನೆಗಳಾದರೆ, ಇದು ತಮ್ಮ ದೈಹಿಕ ತೃಷೆಯನ್ನು ಅಥವಾ ದೈಹಿಕ ಏನು ಡಿಸೈರ್ ಅಂತ ಹೇಳ್ತೀವಿ, ಒಬ್ಬರನ್ನ ಒಬ್ಬರು ಬೇಕು ಅನ್ನೋದು, ಅದನ್ನು ತಣಿಸುವಂಥ ವಿಚಾರಗಳಿಗೆ ಇದಾಗತ್ತೆ. ಇದು ಆಗಬೇಕಾದ್ರೆ ದೇಹದಲ್ಲಿ ಫೆರೋಮೋನ್ಸು ಅಥವಾ ಹಾರ್ಮೋನ್ಸ್ಗಳ ಉತ್ಪತ್ತಿ ಆಗುತ್ತೆ. ಈ ಫೆರೋಮೋನ್ಸು ಹಾರ್ಮೋನ್ಸ್ಗಳು ತಗ್ಗಬೇಕು ಅಂತಂದರೆ ಅದಕ್ಕೆ ವ್ಯತಿರಿಕ್ತವಾದ ಫೆರೋಮೋನ್ಸು ಹಾರ್ಮೋನ್ಸು ಉತ್ಪತ್ತಿ ಆಗಬೇಕಲ್ಲ. ಅಥವಾ ಲಾಕ್ ಆ್ಯಂಡ್ ಕೀ ಸಿಸ್ಟಮ್ ಅಂತ ಯೋಚನೆ ಮಾಡಿದ್ರೆ ನಾವು ಒಂದು ಲಾಕಿಗೆ ಒಂದು ಕೀನಲ್ಲಿ ಮಾತ್ರ ಬೀಗ ತೆಗಿಲಿಕ್ಕಾಗತ್ತೆ, ಬೇರೆ ಎಲ್ಲ ಬೀಗನೂ ಅಂದರೆ ಎಲ್ಲ ಬೀಗಗಳನ್ನು ಎಲ್ಲ ಕೀಯಿಂದ ತೆಗಿಯೋಕ್ಕಾಗೋದಿಲ್ಲ. ಹಾಗಾಗಿ ಈ ವಿಚಾರನ ನಾವು ಅದಕ್ಕೆ ಅಂತ ಹೋಲಿಸಿದ್ರೆ ಯಾವಾಗ ಅದನ್ನು ತಣಿಸುವಂಥ, ಈಗ ಸೆಕೆ ಆದ ಕೂಡಲೇ ನಾವೇನು ಮಾಡ್ತೀವಿ, ಫ್ಯಾನ್ ಹಾಕೋತೀವೋ, ಅದಕ್ಕಿಂತ ಜಾಸ್ತಿ ಸೆಕೆ ಆದರೆ AC ಹಾಕೋತೀವೋ, ಈ ರೀತಿ ಮಾಡ್ತೀವಲ್ವ. ಅದೇ ರೀತಿ ಈ ತೃಷೆಯನ್ನು ತೀರಿಸುವಂಥ ವಿಚಾರ ಬಂದಾಗ ಈ ಆ್ಯಕ್ಟಿವಿಟಿನಲ್ಲಿ ಒಬ್ಬರು ಪಾಲ್ಗೊಂಡ್ರೆ, ಒಂದು ಏನು ಕಪಲ್ಲು ಪಾಲ್ಗೊಂಡ್ರೆ, ಆವಾಗ ಅವರ ಮಾನಸಿಕ ಸ್ಥಿಮಿತ ಕರೆಕ್ಟಾಗಿರುತ್ತೆ ಅಥವಾ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಆ ಉದ್ದೇಶಕ್ಕೋಸ್ಕರ ಈ ಕಾಮ ಸೂತ್ರ ಅದನ್ನೆಲ್ಲ ಹೊರಗಡೆ ಇಟ್ಟು, ಅಂದರೆ ನಾವೀಗ ನಮಗೆ ನಮ್ಮ ಜನ್ರೇಷನ್ನ ಮುಂದುವರಿಸ್ಬೇಕು ಅನ್ನೋದಕ್ಕೋಸ್ಕರ ಇದೊಂದು ಬೇಕು ಅನ್ನೋದು ಬಿಟ್ಬಿಟ್ರೆ, ಅವಾಗವಾಗ ನಿಯಮಿತವಾಗಿ ಗಂಡು ಹೆಣ್ಣು ಸೇರಿ ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಂಡಾಗ ಸೈಕಾಲಜಿಕಲಿ ಗಂಡಿರ್ಬೋದು ಅಥವಾ ಹೆಣ್ಣಿರ್ಬೋದು ಇಬ್ಬರೂ ಒಂದು ಒಳ್ಳೆ ಸ್ಥಿತಿನಲ್ಲಿ ಇರ್ತಾರೆ. ಎಷ್ಟೊಂದು ಸಾರಿ ಸಂಬಂಧಗಳು ಉಳಿಸ್ಕೊಬೇಕಂದ್ರೆ ಮಾತಾಡೋದು ಬಹಳ ಮುಖ್ಯ ಅಂತ. ಈ ಕಮ್ಯುನಿಕೇಷನ್ ಅಂತ ಏನು ಕರಿತೀವಲ್ಲ, ಈಗ ಹೇಗೆ ಅಂದರೆ ಸಂಬಂಧಗಳಲ್ಲಿ ಗಂಡ ಹೆಂಡತಿ ಮಾತು ಬಿಟ್ಬಿಡೋದು, ಗಂಡ ಮಾತು ಬಿಡೋದು, ಹೆಂಡತಿ ಮಾತು ಬಿಡೋದು, ಮಕ್ಕಳ ಮುಖಾಂತರ ಮಾತಾಡಿಸೋದು. ಅಂದರೆ ಈ ಸಂಬಂಧಗಳು ಸ್ಟ್ರಾಂಗ್ ಆಗಿ ಇಟ್ಕೊಬೇಕಂದ್ರೆ ಅಲ್ಲೂ ಕೂಡ ಕಾಮಸೂತ್ರ ಮುಖ್ಯವಾದಂಥ ಪಾತ್ರ ವಹಿಸುತ್ತಂತೆ. ಅದು ಹೇಗದು? ನಾನು ಒಬ್ಬರನ್ನು ಅರಿತುಕೊಂಡಾಗ, ಅಂದರೆ ಅವರ ಮಾನಸಿಕತೆಯನ್ನು ಅರಿತುಕೊಂಡಾಗ, ನನಗೆ ಅವ್ರ ಜೊತೆ ಹೇಗೆ ಮಾತಾಡಬೇಕು, ಅವ್ರ ಜೊತೆ ಹೇಗೆ ವ್ಯವಹರಿಸಬೇಕು, ಯಾವ ಸಮಯದಲ್ಲಿ ಏನನ್ನು ಮಾತಾಡಿದ್ರೆ ಸರಿ, ಇದೆಲ್ಲ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ. ಇದನ್ನು ನಾವು ಒಂದು ಸಲ ಲೆಕ್ಕ ಮಾಡೋಣ. ಅಂದರೆ ಯಾವ ಸಮಯದಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದು ಕತೆ ಹೇಳಿದ್ದಾರೆ, ನಮ್ಮ ಹಿಂದಿನ ಪುರಾಣಗಳಲ್ಲಿ ಹೇಳಿದ್ದಾರೆ. ಏನು ಅಂತಂದರೆ, ಕಶ್ಯಪ ಬ್ರಹ್ಮನಿಗೆ 2 ಹೆಂಡ್ತಿರು, ಏನು ದಿತಿ ಮತ್ತು ಅದಿತಿ ಅಂತ. ಒಬ್ಬಳು ರಾಕ್ಷಸರಿಗೆ ಜನ್ಮ ಕೊಟ್ಟರೆ, ಒಬ್ಬಳು ದೇವತೆಗಳಿಗೆ ಜನ್ಮ ಕೊಟ್ಟರು. ಯಾಕೆ ಹೀಗಾಗತ್ತೆ ಅಂತಂದರೆ, ಯಾವ ಕೆಲಸವನ್ನು ಯಾವ ಸಮಯದಲ್ಲಿ ಮಾಡಿದ್ರೆ ಎಂಥ ರೀತಿಯ ಮನಸ್ಥಿತಿ ಅಥವಾ ಮಾನಸಿಕತೆ ಇರುವಂಥವ್ರು ಹುಟ್ಟುತ್ತಾರೆ ಅನ್ನೋದು ಇದರೊಳಗೆ ನಮಗೆ ಕತೆ ಹೇಳ್ಕೊಟ್ಟಿದ್ದಾರೆ. ಏನಂತಂದರೆ, ಒಬ್ಬರಿಗೆ ದೇವತೆಗಳಿಗೆ ಜನ್ಮ ಕೊಟ್ಟವಳು ಯಾವ ಸಮಯದಲ್ಲಿ ಗಂಡನ ಜೊತೆ ಸೇರಬೇಕು ಅನ್ನೋದು ಇತ್ತೋ ಆ ಸಮಯಗಳಲ್ಲಿ, ಅಂದರೆ ಈ ಸೂರ್ಯ ಅಸ್ತದ ನಂತರ ಸೂರ್ಯೋದಯದ ಒಳಗಡೆ ಈ ಸಮಯದಲ್ಲಿ ಈ ಆ್ಯಕ್ಟಿವಿಟಿಗೆ ತಮ್ಮನ್ನು ತಾವು ತೆರ್ಕೊಂಡ್ರೆ ಆ ರೀತಿಯ ಮಾನಸಿಕತೆ ಇರುವಂಥ ಸಂತಾನ ಆಗುತ್ತೆ. ಅದೇ ಇನ್ನೊಬ್ಳು ಏನು ಮಾಡ್ತಾಳೆ ಅಂತಂದರೆ, ಮಾಧ್ಯಾಹ್ನಿಕ ಸಮಯದಲ್ಲಿ ಬಂದು ತನ್ನ ಗಂಡನನ್ನು ಕೇಳ್ತಾಳೆ ಈ ವಿಚಾರಕ್ಕೋಸ್ಕರ.
ಅವನು ಹೇಳ್ತಾನೆ ಈ ಸಮಯ ಅಲ್ಲಮ್ಮ ಇದು ಅಂತ. ಅವಾಗ ಅವಳು ತುಂಬ ಕಠೋರವಾಗಿ ನುಡಿತಾಳೆ. ಏನಂತಂದರೆ, ನನ್ನನ್ನು ನಿನಗೆ ನಾನಿಷ್ಟ ಇಲ್ಲ ನಿನಗೆ ಅನಿಸುತ್ತೆ, ನನಗೆ ನಿನ್ನ ಗಂಡನ ಕರ್ತವ್ಯವನ್ನು ನೀ ಪಾಲಿಸೋಕ್ಕೆ ಅಸಮರ್ಥ ಆಗ್ತಿದೆಯಾ ನೀನು ಅಂತ ಒಂದು ಕಟುವಾದ ಮಾತಾಡಿದಾಗ ಅದಕ್ಕೆ ಅವನು ತೆರ್ಕೊಂಡಾಗ ಅವನಿಗೆ ಹುಟ್ಟುವ ಮಕ್ಕಳು ರಾಕ್ಷಸ ಪ್ರವೃತ್ತಿ ಅಂತ ಮಕ್ಕಳು ಹುಡ್ತಾರೆ ಅಂತ. ಇದರಿಂದ ಏನು ಕತೆ ಏನು ತಿಳಿಸುತ್ತೆ ಅಂತಂದರೆ, ಯಾವ ಸಮಯ ಅಂದರೆ ನಮ್ಮ ಮಾನಸಿಕತೆ ಈ ಬಿಹೇವಿಯರಿಂದ ಯಾವ ರೀತಿ ಚೇಂಜ್ ಆಗುತ್ತೆ, ಅಥವಾ ನಮ್ಮ ಸಂಬಂಧಗಳನ್ನು ಉಳಿಸ್ಕೋಬೇಕು ಅನ್ನೋದಿದ್ದರೆ ಒಂದು ಸಮಯದಲ್ಲಿ ನಾವು ಯಾವ ರೀತಿ ಚೇಂಜಸ್ ಆಗಬೇಕಾಗತ್ತೆ ನಮ್ಮ ಬಿಹೇವಿಯರಲ್ಲಿ ಅನ್ನೋದನ್ನು ಕೂಲಂಕುಷವಾಗಿ ಅಥವಾ ಒಂದು ನಿರ್ದಿಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ. ಈಗ ಕಾಮಸೂತ್ರದಲ್ಲಿ ಈ ಫಿಸಿಕಲ್ ರಿಲೇಶನ್ಶಿಪ್ಸು, ಈ ಭಂಗಿಗಳು, ಅದು ಇದು ಇದೆಲ್ಲ ಪಕ್ಕಕ್ಕಿಟ್ರೆ ಜೀವನದಲ್ಲಿ ಹೇಗೆ ಆದರ್ಶವಾಗಿ ಬದುಕಬೇಕು ಅಂತ ಎಥಿಕ್ಸ್ನ ಕೂಡ ಟಚ್ ಮಾಡಿದಾರಂತೆ. ಈಗ ನಾವು ಹೇಳಿದ್ವಿ ಏನೋ ಕಾಮಸೂತ್ರದಲ್ಲಿ ಅಥವಾ ಕಾಮಶಾಸ್ತ್ರದಲ್ಲಿ ಯಾವ ರೀತಿಯ ಚಿತ್ರಣ ಮಾಡಿದ್ದಾರೆ. ಚಿತ್ರಣ ಅಂತಂದರೆ ಒಂದು 4 ವಿಧದಲ್ಲಿ ಹೆಣ್ಣನ್ನು ಗುರುತಿಸಿರೋದು. ಯಾಕೆ ಅಂತಂದರೆ, ಇದು ಸೈಕಾಲಜಿಕಲಿ ಯಾವ ರೀತಿ ಇರ್ತಾರೆ, ಎಮೋಷನಲಿ ಯಾವ ರೀತಿ ಇರ್ತಾರೆ, ಅವರಿಗೆ ಯಾವ ರೀತಿಯ ದೈಹಿಕ ಸುಖದಿಂದ ಅವರನ್ನು ತಣಿಸ್ಬೋದು, ಈ ಥರ ವಿಚಾರಗಳನ್ನು ಹೇಳಿರೋದು. ಈಗ ಗಂಡಿನ 3 ವಿಧ ಇರ್ಬೋದು ಅಥವಾ ಹೆಣ್ಣಿನ 4 ವಿಧ ಇರ್ಬೋದು, ಈ ರೀತಿ ಹೇಳಿದ್ದಾರೆ. ಈ ರೀತಿ ಇದ್ದಾಗ ಆ ರೀತಿಯ ಹೆಣ್ಣಿಗೆ ಈ ರೀತಿಯ ಗಂಡನ್ನು ಜೋಡಣೆ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಬರೆದಿಟ್ಟಿದ್ದಾರೆ. ಇದರ ಪ್ರಕಾರ ಗಂಡು ಹೆಣ್ಣಿನ ಮಿಲನ ಆದರೆ ಅವಾಗ ಏನಾಗುತ್ತೆ ಅಂತಂದರೆ, ಗಂಡಿಗೆ ಎಷ್ಟು ವಿಗರ್ ಅಂತ ನಾವೇನು ಹೇಳ್ತೀವಿ ಅದಿರುತ್ತೋ, ಕೆಪ್ಯಾಸಿಟಿ ಇರುತ್ತೋ, ಆ ಕೆಪ್ಯಾಸಿಟಿನಲ್ಲಿ ಹೆಣ್ಣಿಗೆ ಇರುವ ಕೆಪ್ಯಾಸಿಟಿ ಅಂದರೆ ವಿಗರ್ನ ತಣಿಸುವಂಥ ಶಕ್ತಿ ಇರುತ್ತೆ. ಯಾವಾಗ ಇದನ್ನು ಬಿಟ್ಟು ವ್ಯವಹಾರ ಮಾಡ್ತಾರೆ ಅಂದರೆ, ಕಾಮಶಾಸ್ತ್ರದ ವಿಚಾರ ಬಿಟ್ಟು ಹೊರಗಡೆ ನೋಡಿಕೊಂಡು, ಇವಾಗೆಲ್ಲ ನೋಡ್ತಾರಲ್ಲ, ಜಾತಕ ನೋಡ್ದಲೇ ಮದುವೆ ಆಗೋದು, ಮತ್ತೊಂದು ಮಾಡ್ತಾರಲ್ಲ, ಅದರೊಳಗೆ ಇದು ಯಾವುದೂ ಇದಿಲ್ಲ, ಏನೋ ಬೇಸಿಕ್ ಸ್ಟ್ರಕ್ಚರ್ನ ಫಾಲೋ ಮಾಡಿ ಮದುವೆ ಮಾಡಿರೋದಲ್ಲ. ಅವಾಗ ಏನಾಗುತ್ತೆ ಅಂತಂದರೆ, ಹೆಣ್ಣಿನ ಆಸಕ್ತಿ ಬೇರೆದಿರುತ್ತೆ, ಇವರ ಆಸಕ್ತಿ ಬೇರೆ ಇರುತ್ತೆ. ಅವರ ತಣಿಸುವ ಸಮಯ ಹೆಚ್ಚಿದ್ದು ಗಂಡಿನ ತಣಿಸುವ ಸಮಯ ಕಡಿಮೆ ಇದ್ದಾಗ, ಅಥವಾ ಉದ್ರೇಕ ಸ್ಥಿತಿನಲ್ಲಿ ಇದ್ದು ಕೆಳಗಡೆ ಬರುವಂಥದ್ದು ಸ್ವಲ್ಪನೇ ಇದ್ದಾಗ ತಣಿಕೆ ಒಬ್ಬರಿಗೆ ಒಬ್ಬರನ್ನ ಪೂರಕವಾಗಿ ಇರಲ್ಲ. ಅವಾಗೇನಾಗುತ್ತೆ ಅಂತಂದರೆ, ಇದರಲ್ಲಿ ಶಾಸ್ತ್ರದಲ್ಲೇ ಹೇಳಿದ್ದಾರೆ ಏನಂತಂದರೆ, ಈ 4 ಪ್ಲೇ ಅಂತ ಹೇಳ್ತೀವಿ. ಏನೋ ಮದುವೆ ಈಗ ಮೇಟಿಂಗ್ ಆಗೋದು ಅಂತಂದರೆ, ಅಥವಾ ಕಾಮಶಾಸ್ತ್ರದಲ್ಲಿ ಒಟ್ಟಿಗೆ ಜೊತೆಲಿರೋದು ಅಂತಂದರೆ ಬರೀ ಇಂಟರ್ ಕೋರ್ಸೇ ಮೇನ್ ಅಲ್ಲ. ಇಂಟರ್ ಕೋರ್ಸ್ಗೂ ಮುಂಚೆ ಸಾಕಷ್ಟು 4 ಪ್ಲೇ ಅಂತ ಏನು ಹೇಳ್ತೀವಿ ನಾವು, ಆ ರೀತಿ ಮಾಡಬೇಕು. ಈ ಗೇಜಿಂಗ್ ಇರ್ಬೋದು ಅಥವಾ ಕೆರೇಜಿಂಗ್ ಇರ್ಬೋದು, ಇದನ್ನೆಲ್ಲ ಮಾಡ್ಕೋತಾ ಬಂದು ಹೆಣ್ಣು ಒಂದು ಸ್ಥಿತಿಯನ್ನು ತಲುಪಿದಾಗ ಇಂಟರ್ ಕೋರ್ಸ್ ಮಾಡಿದ್ರೆ ಅವರ ಇದು ತಣಿಯುತ್ತೆ, ಇವರ ಸಂಬಂಧಗಳು ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಕಾಮಶಾಸ್ತ್ರದಲ್ಲಿ ಬರೀ ಭಂಗಿಗಳಿಗೋಸ್ಕರನೋ ಅಥವಾ ಯಾವುದೋ ಒಂದು ನಾವು ಏನು ಮಾಡ್ತೀವಿ ವಿಚಾರಗಳನ್ನು ಇದಕ್ಕೋಸ್ಕರನೇ ಮಾಡಿಬಿಟ್ಟು ಅದರ ಮೂಲ ಉದ್ದೇಶ ಏನಿದೆ, ಕಾಮಸೂತ್ರದ ಮೂಲ ಉದ್ದೇಶ ಏನಿದೆ ಅದನ್ನು ಮರೆತು ಬರೀ ಈ ಚಿತ್ರಕ್ಕೋ ಇನ್ನೊಂದಕ್ಕೋ ತಗಲಾಕೊಂಡಿದ್ದೀವಲ್ಲ, ಅದರಿಂದ ಅಷ್ಟು ಹೊರಗಡೆ ಬಂದು ಇದನ್ನು ಒಂದು ಶಾಸ್ತ್ರವಾಗಿ ಅಥವಾ ಒಂದು ಸೈನ್ಸ್ ಆಗಿ ಸ್ವೀಕರಿಸಿದಾಗ, ಅದನ್ನು ಸ್ಟಡಿ ಮಾಡಿದಾಗ, ಅದಕ್ಕೆ ಪೂರಕವಾಗಿ ನಡ್ಕೊಂಡು ನಮ್ಮ ಜೀವನವನ್ನು ಅಥವಾ ನಮ್ಮ ಸಂಬಂಧಗಳನ್ನು ಒಳ್ಳೆಯ ರೀತಿ ಬೆಳವಣಿಗೆ ಮಾಡ್ಕೋಬೋದು ಅನ್ನೋದು ಇದರ ಮೂಲ ಅಭಿಪ್ರಾಯ. ಈಗ ಗಂಡು ಒಂದು ಹೆಣ್ಣನ್ನು ಇಷ್ಟಪಟ್ಟರೆ ಆಕೆಗೆ ಹೋಗಿ ಧೈರ್ಯವಾಗಿ ಹೇಳೋದು, ರೋಸ್ ಕೊಡೋದು, ಪ್ರಪೋಸ್ ಮಾಡೋದು, ಅಥವಾ ಹಳೆಯ ಕಾಲದಲ್ಲಾದರೆ ಸೀರೆ ಕೊಡೋದು ಅಥವಾ ದೂರದಿಂದ ನೋಡೋದು, ಇದು ಗಂಡು ಹೆಣ್ಣು ಎಕ್ಸ್ಪ್ರೆಸ್ ಮಾಡೋ ರೀತಿ ಹೆಣ್ಣಿನ ಕಡೆಗೆ. ಆದರೆ ಹೆಣ್ಣು ಅವಳು ಪ್ರೀತಿ ಮಾಡ್ತಿರೋ ವಿಚಾರನ ಅವಳು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಬಹಳ ದಿನ ತಗೊತಾಳೆ. ಒಂದು ಹೆಣ್ಣಿನ ಕಡೆಯಿಂದ ಒಂದು ಪ್ರೀತಿನ ನೋಡಕ್ಕೆ ಹೋದರೆ, ಒಂದು ರಿಲೇಷನ್ಶಿಪ್ ಅಂತ ಉಳಿಸ್ಕೊಳ್ಳೋ ಟೈಮಲ್ಲಿ ಅಲ್ಲೂ ಕೂಡ ಕಾಮಸೂತ್ರ ಬಹಳ ಮುಖ್ಯವಾದಂಥ ಪಾತ್ರ ವಹಿಸುತ್ತಂತೆ. ಅದು ಹೇಗದು? ಇದು ಬರೀ ಹೆಣ್ಣಿಗೆ ಅಂತ ಇರೋವಂಥದ್ದಲ್ಲ. ಇದು ಒಂದು ಸಂಬಂಧ ಅಂತ ಬಂದಾಗ, ಒಂದು ಹೆಣ್ಣು ಗಂಡಿನ ಸಂಬಂಧ ಅಂತ ಬಂದಾಗ ಇದು ಇಬ್ಬರಿಗೂ ಇರುತ್ತೆ. ಗಂಡಿಗೆ ಇದು ಹೆಣ್ಣನ್ನೇ ಏನು ನಾವು ಕಾಮಶಾಸ್ತ್ರದಲ್ಲಿ ನೋಡೋದಾದರೆ, ಹೆಣ್ಣನ್ನೇ ಮೂಲವಾಗಿ ಇಟ್ಕೊಂಡು ಅವಳನ್ನು ಹೇಗೆ ಆನಂದವಾಗಿ ಇಡ್ಬೋದು ತಮ್ಮ ಆ್ಯಕ್ಟಿವಿಟಿ ಮುಖಾಂತರ, ಗಂಡಿನ ಆ್ಯಕ್ಟಿವಿಟಿ ಮುಖಾಂತರ ಅನ್ನೋದನ್ನೇ ಮೇಯ್ನಾಗಿ ತೋರಿಸಿರೋದು. ಯಾಕೆಂತಂದರೆ ಹೆಣ್ಣು ತುಂಬ ದೃಢವಾಗಿರ್ತಾಳೆ, ಅವಳಿಗೆ ತುಂಬ ವಿಗರನ್ನು ಸಸ್ಟೈನ್ ಮಾಡ್ಕೊಳ್ಳುವಂಥ ಕೆಪ್ಯಾಸಿಟಿ ಇರುತ್ತೆ. ಶೀ ಈಸ್ ಎಮೋಷನಲಿ ಸ್ಟ್ರಾಂಗ್.
ಈ ರೀತಿ ಎಲ್ಲ ಇದ್ದಾಗ ಅವಳನ್ನು ತಣಿಸುವುದೇ ಮೇಯ್ನು. ಇದರಲ್ಲಿ ಕಾಮಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಹೆಣ್ಣೆ ಮೇನ್. ಗಂಡು ಬರ್ತಾನೆ ಹೋಗ್ತಾನೆ ಅದರದ್ದು ವಿಚಾರ ಬರೋದಿಲ್ಲ. ಹೆಣ್ಣೆ ಮೇನ್. ಹೆಣ್ಣೇನು ಮಾಡ್ತಾಳೆ, ತನ್ನ ಗಂಡನಿಗೆ ಬೇಕಾದ ವಸ್ತುಗಳನ್ನು ಬೇಕಾದ ಸಮಯದಲ್ಲಿ ಒದಗಿಸೋದು, ಈ ಥರ ಮಾಡ್ತಾಳೆ. ಊಟ ಹಾಕೋದು ಅಥವಾ ಹೇಗೆ ಅವರನ್ನು ಮಾತಾಡಿಸೋದು, ಯಾವ ಸಮಯದಲ್ಲಿ ಯಾವ ರೀತಿ ಅವರ ಜೊತೆ ನಡ್ಕೊಳ್ಳೋದು, ಮನೆಯಲ್ಲಿ ಅವರ ತಂದೆ ತಾಯಿ ಇರ್ಬೋದು ಅಥವಾ ಬೇರೆ ಬೇರೆ ಆಗು ಹೋಗುಗಳಿರುತ್ತಲ್ಲ ಅದನ್ನು ನೋಡ್ಕೊಳ್ಳೋದು, ಇವನ್ನಷ್ಟನ್ನೂ ಹೆಣ್ಣು ಮಾಡ್ತಾಳೆ. ಗಂಡು ಹೆಚ್ಚಿನ ಕಾಲ ಹೊರಗಡೆ ಇರ್ತಾನೆ, ಮನೆಯಲ್ಲಿ ಇರೋದು ಕಡಿಮೆ. ಹಾಗಾಗಿ ಹೆಣ್ಣು ಈ ಮೇಯ್ನಾಗಿ ಸಂಬಂಧಗಳನ್ನು ಒಂದು ಕಾಪಾಡಿಕೊಳ್ಳೋದ್ರಲ್ಲಿ ಅವಳದ್ದೇ ಮೇಯ್ನು ಏನು ಹೇಳ್ತೀವಿ ನಾವು ಕೆಲಸ ಅಂತ ಹೇಳ್ಬೋದು. ಇರಲಿ, ಕಾಮಸೂತ್ರದಲ್ಲಿ ಗಂಡ ಮೇಲೆ ಹೆಣ್ಣು ಮೇಲೆ ಅಥವಾ ಗಂಡು ಕೆಳಗೆ ಹೆಣ್ಣು ಕೆಳಗೆ, ಅಂದರೆ ಈ ಜೆಂಡರ್ ಡೈನಾಮಿಕ್ಸ್ ಇರುತ್ತಲ್ಲ, ಈ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಆಗ್ಬೋದು, ಅಥವಾ ಅಲ್ಲಿ ಅವನಿಗೆ ಅಂದರೆ ಗಂಡನ್ನು ತುಂಬ ಮೇಲ್ ತೋರಿಸಿ ಹೆಣ್ಣನ್ನು ಬೇರೆ ಥರದ ಟ್ರೀಟ್ ಮಾಡೋ ರೀತಿ ಆಗಲಿ, ಇದೆಲ್ಲ ಇಲ್ಲದೆ ಅಲ್ಲಿ ಗಂಡು ಹೆಣ್ಣಿನ ಸಂಬಂಧ ಡಿಫ್ರೆಂಟಾಗಿ ತೋರಿಸ್ಯಾರಂತ ಆ ಪುಸ್ತಕದಲ್ಲಿ. ಇದನ್ನು ನಾವು ಈಗಾಗಲೇ ಟಚ್ ಮಾಡಿದ್ದೀವಿ ಒಂದು ಕಡೆ. ಹೇಗೆ ಅಂತಂದರೆ ಗಂಡನ 3 ವಿಧವಾಗಿ ಮಾಡಿದ್ದಾರೆ. ಯಾವ ವಿಧವಾಗಿ ಅಂತಂದರೆ ಅವರ ವಿಗರಿಟಿ ಇದೆಯಲ್ಲ ಅದರದ್ದು, ಅದರ ಪ್ರಕಾರವಾಗಿ 3 ಪ್ರಕಾರ ಮಾಡಿದ್ದಾರೆ. ಶಶಾಂಕ, ವೃಷಭ ಮತ್ತು ಕುದುರೆ ಅಥವಾ ಹಾರ್ಸ್ ಅಂತ. ಸೊ ಇದೇ ರೀತಿ ಹೆಣ್ಣಲ್ಲಿ 4 ವಿಧ ಇದೆ. ಹೇಗೆ ಅಂತಂದರೆ ಅಂಗಸೌಷ್ಠವ ಮತ್ತು ಅವರ ಹಾವಭಾವಗಳು, ಅವರ ಮಾನಸಿಕ ಸ್ಥೈರ್ಯ ಅಥವಾ ಅವರ ಬಾಡಿ ಓಡರ್, ಇದರ ಮುಖಾಂತರವಾಗಿ ಅವರನ್ನು 4 ವಿಧವಾಗಿ ಮಾಡಿದ್ದಾರೆ. ಸೊ ಹೆಣ್ಣಿಗೆ ಮೇಲು ಕೀಳು, ಹೆಣ್ಣು ಮೇಲು ಗಂಡು ಕೀಳು ಅಥವಾ ಗಂಡು ಮೇಲು ಹೆಣ್ಣು ಕೀಳು, ಈ ರೀತಿ ವಿಚಾರ ಇಲ್ಲ. ಒಂದೊಂದು ವಿಚಾರಕ್ಕೆ ಅಂದರೆ ಒಂದೊಂದು ರೀತಿಯ ಹೆಣ್ಣಿಗೆ ಒಂದೊಂದು ರೀತಿಯ ಗಂಡನ್ನು ಜೊತೆ ಮಾಡಿದಾಗ ಅವರಲ್ಲಿ ಈ ಅಂದರೆ ಸಾಂಸಾರಿಕ ಜೀವನದಲ್ಲಿ ಹೇಗಿರಬೇಕು ಅದರದ್ದು ತಾಳಮೇಳ ಚೆನ್ನಾಗಿರುತ್ತೆ. ಹಾಗಾಗಿ ಅವರ ಸಂಸಾರವನ್ನು ಹದವಾಗಿ ಇಟ್ಕೋಬೋದು ಅನ್ನೋದನ್ನು ಹೇಳಿದ್ದಾರೆ. ಬಿಟ್ಟರೆ ಮೇಲು ಕೇಳು ಅನ್ನೋದು ಇಲ್ಲ. ಆದರೆ ಇದನ್ನು ಬಿಟ್ಟು ಇದರ ಹೊರತುಪಡಿಸಿ ಯಾವಾಗ ನಾವು ಸಂಬಂಧಗಳನ್ನು ಜೊತೆ ಮಾಡ್ತೀವಿ ಆವಾಗ ಏನಾಗುತ್ತೆ ಅಂತಂದರೆ ಅವರನ್ನು ತಣಿಸುವ ಶಕ್ತಿ ಗಂಡಿಗೆ ಕಡಿಮೆ ಇರ್ಬೋದು, ಅಥವಾ ಗಂಡಿಗೆ ಜಾಸ್ತಿ ವಿಗರಿದ್ದು ಹೆಣ್ಣಿಗೆ ಕಡಿಮೆ ವಿಗರಿದ್ದಾಗ ಆವಾಗ ಆಗುವಂಥ ವಿಚಾರಗಳಿರ್ಬೋದು. ಯಾವ ಸಮಯದಲ್ಲಿ ಅಂದರೆ ಎಲ್ಲ ಸಮಯದಲ್ಲೂ ಇಂಟರ್ಕೋರ್ಸ್ ಬೇಕಾ ಬೇಡವಾ ಅನ್ನೋ ಯೋಚನೆಗಳಿದ್ದಿಲ್ಲ. ಅದ್ರ ಬಗ್ಗೆ ನಿಯಮಿತವಾಗಿ ವಿಚಾರಗಳನ್ನು ತಿಳ್ಕೊಂಡಾಗ ಅಥವಾ ಅದ್ರ ಬಗ್ಗೆ ಜ್ಞಾನ ಇದ್ದಾಗ ಇದು ಯಾವುದೇ ವ್ಯತ್ಯಾಸಗಳು ಬರಲಾರ್ದು ಅಂತ ಅನಿಸುತ್ತೆ. ಕಾಮಸೂತ್ರದಲ್ಲಿ ಇನ್ನೊಂದು ವಿಶೇಷವಾದಂಥ ವಿಚಾರ ಏನು ಅಂದರೆ, ನೀವಾಗಲೇ ಹೇಳ್ದಂಗೆ ಈಗ ಒಂದು ಒಂದು ಹೆಣ್ಣನ್ನು ಹೇಗೆ ಆಕರ್ಷಿಸಬೇಕು, ಒಂದು ಹೆಣ್ಣು ಗಂಡು ಆ ಸಂಬಂಧದಿಂದ ಹೊರಗೆ ಹೋಗಬಾರ್ದು, ಅಂದರೆ ಅವನ್ನ ಹಿಡಿದಿಟ್ಕೊಬೇಕು, ಈ ಥರದೆಲ್ಲ ಈ ಅಟ್ರಾಕ್ಷನ್ ಬಗ್ಗೆ ಅಥವಾ ಈ ಟಿಪ್ಸ್ ಅಂತ ಏನು ಕರಿತೀವಿ ಇದು ಕೂಡ ಉಲ್ಲೇಖ ಆಗಿದೆ ಅಂತ. ಲೈಂಗಿಕ ಕ್ರಿಯೆಯಲ್ಲಿ ಅಥವಾ ಬಾಡಿ ಇಂಟಿಮೆಸಿನಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಬಯಸೋದು ಸ್ಯಾಟಿಸ್ಫ್ಯಾಕ್ಷನ್ನು ಮತ್ತು ಪ್ಲೆಷರ್. ಈ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಪ್ಲೆಷರ್ ಬರೋದು ಹೇಗೆ? ಒಬ್ಬರಿಗೆ ಕಡಿಮೆ ಸಮಯದಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೋದು, ಅಥವಾ ಕಡಿಮೆ ಈಗ ಹೇಗೆ ಹೇಳ್ತೀವಿ ಅಂತಂದರೆ, ನಾನು ಸ್ಕೂಲ್ಗೆ ಹೋಗ್ತೀನಿ, ಒಬ್ಬರಿಗೆ 95 ಮಾರ್ಕ್ಸ್ ಬಂದರೂ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ, ಒಬ್ಬರಿಗೆ 35 ಪಾಸ್ ಆದರೆ ಸಾಕು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇವರಿಬ್ಬರೂ ಒಂದೇ ರೀತಿ ಎಜುಕೇಷನ್ ಕೊಟ್ಟರೆ ಆಗುತ್ತಾ? ನಾವು ಶಾಲೆಯಲ್ಲಿ ಹೇಳ್ಕೊಡ್ಬೇಕಾರೆ ಈ 95% ಬರುತ್ತಲ್ಲ ಅವನದ್ದು ಹೆಚ್ಚೆಚ್ಚು ಕ್ವಶನ್ ಮಾಡ್ತಾ ಹೋಗ್ತಾನೆ. ಅದಕ್ಕೆ ತಣಿಸೋಕ್ಕೆ ಯಾರು ಆಪೋಸಿಟ್ ಇರ್ತಾರೆ ಅಂದರೆ ಟೀಚರು, ಅವನು ಹೆಚ್ಚೆಚ್ಚು ತಿಳ್ಕೊಂಡಿರಬೇಕು, ಅವನ ಕ್ವಶನ್ಗಳಿಗೆ ಪೂರಕವಾಗಿ ಆನ್ಸರ್ ಮಾಡಬೇಕು. ಆವಾಗ ಅವನ ಜ್ಞಾನತೃಷೆ ಅನ್ನೋದು ತೀರುತ್ತೆ. ಇದೇ ರೀತಿ ನಾವು ಇದನ್ನು ಇಲ್ಲಿಗೆ ಕಂಪೇರ್ ಮಾಡ್ಕೊಳ್ಳೋದಾದರೆ ಹೆಣ್ಣಿನ ಏನು ಬೇಕು ಅನ್ನೋದಿರುತ್ತೆ ಅದನ್ನು ತೀರಿಸುವಷ್ಟು ಗಂಡು ಕ್ಯಾಪಬಲ್ ಇರಬೇಕು. ಅಥವಾ ಕೇಪಬಲ್ ಇಲ್ದಿದ್ರೆ ಆ ಕೆಪಬಿಲಿಟಿನ ಹೇಗೆ ಪಡ್ಕೋಬೇಕು, ಅದನ್ನು ಪೂರಕವಾಗಿ ಏನೇನು ಬಿಹೇವಿಯರ್ ಮಾಡಿದ್ರೆ ಇದನ್ನು ಮಾಡ್ಬೋದು, ಅಥವಾ ತೃಷೆಯನ್ನು ತೀರಿಸ್ಬೋದು, ಅಥವಾ ಕಾಮವನ್ನು ತಣಿಸ್ಬೋದು ಅನ್ನೋ ಯೋಚನೆಯನ್ನು ಮಾಡಿದಾಗ ಸೈಂಟಿಫಿಕ್ಕಾಗಿ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ನಮ್ಮ ಜೀವನವನ್ನು ನಡೆಸ್ಕೊಂಡಾಗ ನಾವು ಇದನ್ನು ಸರಿ ಮಾಡ್ಬೋದು ಅಂತ ನನ್ನ ಭಾವನೆ. ಈ ಕಾಮಸೂತ್ರದ ಬಗ್ಗೆ ಇರ್ತಕ್ಕಂಥ
ಈ ಸುಳ್ಳುಗಳಂದ್ರೆ ಏನು? ಏನೇನೋ ಹೇಳ್ತಾರೆ ಕಾಮಸೂತ್ರ ಅಂದರೆ ಅದು ಬರೀ ಅದು ಮದುವೆ ಆದವ್ರು ಮಾತ್ರ ಓದಬೇಕು ಅಂತಾಗಲಿ, ಅಥವಾ ಬರೀ ಸೆಕ್ಸ್ ಪೊಸಿಷನ್ಸ್ ಬಗ್ಗೆನೇ ಅದರಲ್ಲಿ ಬರೀ ಉಲ್ಲೇಖ ಆಗಿದೆ ಅಂತ. ಕಾಮಸೂತ್ರ ಅಂದರೆ ಅದನ್ನ ನೀವು ಮನೆ ಒಳಗೆ ತರಬಾರ್ದು ಅನ್ನೋಷ್ಟ್ರ ಮಟ್ಟಿಗೆ ಅಂತೆ ಕಂತೆ ಕಥೆಗಳಿದೆ. ಕಾಮಸೂತ್ರದ ಬಗೆಗಿನ ಈ ಸುಳ್ಳು ಗ್ರಹಿಕೆಗಳೇನೇನು? ಇದಕ್ಕೆ ನಾವು ಮಿತ್ಸ್ ಅಂತ ಕರಿಬೋದು ಅನಿಸುತ್ತೆ. ಈ ಮಿತ್ಸ್ ಅಂತ ಏನಂತಂದರೆ, ಇದು ದೈಹಿಕ ಸುಖಕ್ಕೆ ಅಂತ ತಿಳ್ಕೊಳ್ಳೋದು ಮೊದಲನೇ ತಪ್ಪು. ಇದು ಕಾಮಶಾಸ್ತ್ರ ಅಥವಾ ಕಾಮಸೂತ್ರ ಅಂತ ಹೇಳಿದಾಗ ಒಂದು ಗಂಡು ಮತ್ತು ಹೆಣ್ಣಿನ ಸಂಬಂಧ, ಜೀವನದಲ್ಲಿ ಇದೊಂದು ಭಾಗ. ನಾವು ಏನು ಹುಟ್ಟಿಂದ ಸಾವನವ್ರಿಗೆ ಜೀವನ ಮಾಡ್ತೀವಿ, ಅದರೊಳಗೆ ಮದುವೆ ಆಗೋದು ಒಂದು ಭಾಗ. ಇದೇನು ಹೇಳ್ತೀವಿ ನಾವು, 4 ಆಶ್ರಮಗಳು ಹೇಳ್ತೀವಲ್ವಾ. ಏನು ಹುಡುಗರಾಗಿದ್ದಾಗ ಒಂದಿರುತ್ತೆ, ಆಮೇಲೆ ವಿದ್ಯಾಭ್ಯಾಸ ಮಾಡುವಾಗ ಒಂದಿರುತ್ತೆ, ಆಮೇಲೆ ಮದುವೆ ಆಗುವಾಗ ಒಂದಿರುತ್ತೆ, ಒಂದು ಸನ್ಯಾಸ, ಕೊನೆಗೆ ಹೇಳ್ತೀವಿ ವಾನಪ್ರಸ್ಥ, ಸನ್ಯಾಸ, ಗೃಹಸ್ಥ, ಬಾಲ ಅಂತ. ಸೊ ಈ ಆಶ್ರಮಗಳಲ್ಲಿ ನಮ್ಮನ್ನು ನಾವು ಜೊತೆಯಾಗಿ ಇರ್ತಾರಲ್ಲ, ನಮ್ಮ ಜೊತೆ ಯಾರಿರ್ತಾರೋ ಅವರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದಕ್ಕೆ ಒಂದು ಶಾಸ್ತ್ರ ಇದೆ ಅಥವಾ ಒಂದು ಸೂತ್ರ ಇದೆ. ಆ ಸೂತ್ರವನ್ನು ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡಿದಾಗ ಅದು ಒಂದು ಪೂರಕವಾಗಿ ನಡೆದಿರುತ್ತೆ. ಇದು ನಾವು ತಪ್ಪು ತಿಳುವಳಿಕೆಯಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಕಾಮಶಾಸ್ತ್ರ ಅನ್ನೋದು ಒಂದು ಲೈಂಗಿಕ ಚಟುವಟಿಕೆಗಳ ಒಂದು ಪಠ್ಯಪುಸ್ತಕನ ಅಥವಾ ಅದರದ್ದೊಂದು ಚಿತ್ರ ಮಾಡಿಬಿಟ್ಟು ಅದಕ್ಕೊಂದು ವಲ್ಗ್ಯಾರಿಟಿ ಕೊಟ್ಟಿದ್ದೀವಿ. ಆ ವಲ್ಗ್ಯಾರಿಟಿಯಿಂದ ನೋಡೋದು ನಿಲ್ಲಬೇಕು ಫಸ್ಟು. ಆಮೇಲೆ ಅದನ್ನು ಹೇಗಿದೆ, ಶಾಸ್ತ್ರ ಹೇಗಿದೆ, ಆ ಶಾಸ್ತ್ರದ ಪ್ರಕಾರ ತಿಳ್ಕೊಬೇಕು. ಬಿಟ್ಟರೆ ಅದನ್ನು ನೋಡ್ತಾನೆ ಕಲ್ಪನೆ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ವ್ಯತಿರಿಕ್ತವಾಗಿ ನೋಡೋದು, ಅಥವಾ ನಾ ಈ ಶಾಸ್ತ್ರ ತಿಳ್ಕೊಂಡಿದ್ದೀನಿ ಅಂತ ನನಗೆ ಎದುರುಗಡೆ ಕಾಣುವ ಹೆಣ್ಣು ಮಕ್ಕಳನ್ನ ಅಥವಾ ಎಲ್ಲರನ್ನೂ ಒಂದು ಏನು ಅಳತೆಗೋಲಿನಲ್ಲಿ ನೋಡೋದು, ಈ ರೀತಿ ಎಲ್ಲ ಮಾಡ್ತಾ ಹೋಗಬಾರ್ದು. ಈ ರೀತಿ ಎಲ್ಲ ಮಾಡ್ತಾ ಹೋದರೆ ಏನಾಗುತ್ತೆ ಅಂತಂದರೆ, ನಾವು ಯಾರನ್ನು ನೋಡಿದ್ರೂ ಈ ಅಳತೆಗೋಲಿನಲ್ಲೇ ನೋಡ್ತಾ ಹೋದರೆ ನಮ್ಮ ತಪ್ಪು ತಿಳುವಳಿಕೆಗಳು ವ್ಯತ್ಯಾಸ ಆಗುತ್ತೆ. ಆಮೇಲೆ ನೋಡುವಾಗ ನಾವು ಏನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲ್ಲ. ಈಗ ನೋಡಬೇಕು, ಏನು ಹೇಳಿದ್ದಾರೆ, ಏನು ತಮ್ಮ ಎದೆ ಭಾಗದಲ್ಲಿ ಯಾವ ರೀತಿ ಪೊಸಿಷನ್ ಇರುತ್ತೆ, ಅದರ ಪ್ರಕಾರ ಹೆಣ್ಣನ್ನ ಕ್ಯಾಟಗರೈಸ್ ಮಾಡಿದ್ದಾರೆ ಅಂತಂದಾಗ ನಾವು ನೋಡೋ ರೀತಿ ಬದಲಾಗುತ್ತೆ. ನೋಡೋದು ಯಾರೇ ಆಗಲಿ, ಅವರು ನೋಡೋ ರೀತಿ ಬದಲಾದ ಕೂಡಲೇ ನಮ್ಮ ಸಂಬಂಧಗಳೇ ಹಾಳಾಗೋಗುತ್ತೆ. ಸೊ ಈ ರೀತಿಯೆಲ್ಲ ಆಗ್ತಾ ಹೋಗೋದ್ರಿಂದ ಸಂಬಂಧಗಳು, ಯಾವುದೇ ಸಂಬಂಧ ಇರ್ಬೋದು, ಗಂಡು ಹೆಣ್ಣು ಅಥವಾ ಮದುವೆ ಆದಮೇಲೆ ಗಂಡ ಹೆಂಡತಿ ಸಂಬಂಧ ಅಂತ ನಾನು ಹೇಳ್ತಾ ಇಲ್ಲ, ಯಾವುದೇ ರೀತಿಯ ಸಂಬಂಧಗಳು ಕೆಡುವಂಥ ವಿಚಾರಗಳಿರುತ್ತೆ. ಹಾಗಾಗಿ ಇದನ್ನು ಶಾಸ್ತ್ರದ ರೀತಿಯಲ್ಲಿ ನೋಡಿ, ಶಾಸ್ತ್ರದ ರೀತಿಯಲ್ಲಿ ಕಲಿತು, ಶಾಸ್ತ್ರದ ರೀತಿಯಲ್ಲಿ ಉಪಯೋಗಿಸಿದಾಗ ನಮ್ಮ ಜೀವನ ಹಸನಾಗುತ್ತೆ. ಬಿಟ್ಟರೆ ಇದು ಮಿತ್ಸ್ ಅಂತ ನಾನೇನು ಹೇಳಿದೆ ಅದ್ರ ಪ್ರಕಾರ ಮಾಡೋದಿದ್ರೆ, ಅಂದರೆ ಬರೀ ಚಿತ್ರ ಕಲ್ಪಿಸೋದು ಅಥವಾ ಚಿತ್ರ ಬರವಣಿಗೆ ಮಾಡೋದು, ಬರೀ ಇದು ಭಂಗಿಗೋಸ್ಕರ ಮಾಡಿರೋದು, ಇದು ಹಿಂಗೆ ಇರಬೇಕು, ಇದು ಅದೇ ರೀತಿ ಇದ್ದರೆ ಮಾತ್ರ ಇದು ಮಾಡೋಕ್ಕಾಗೋದು. ಇಲ್ಲ ಅಂತಂದರೆ ನಾವು ಈ ಒಂದು ಮನುಷ್ಯ ಈ 64 ಭಂಗಿಗಳನ್ನು ಹೇಳ್ಕೊಟ್ಟಿದ್ದಾರೆ. ಈ 64 ಭಂಗಿನಲ್ಲಿ ಮಾಡಿದರೆ ಅವನು ಪುರುಷನೇ ಅಲ್ಲ ಅಂತ ಹೇಳೋದು, ಅದೆಲ್ಲ ತಪ್ಪಾಗುತ್ತೆ. ಯಾಕೆ ಅಂತಂದರೆ, ಒಬ್ಬೊಬ್ಬರಿಗೆ ಯಾವ ರೀತಿ ಇರಬೇಕು, ಯಾವ ರೀತಿ ಇರಬಾರ್ದು, ಈ ರೀತಿ ಇರೋರಿಗೆ ಈ ರೀತಿ ಭಂಗಿಗಳೇ ಇರಬೇಕು. ಹೃದಯ ಸಂಬಂಧಿ ಕಾಯಿಲೆಗಳಿದ್ದರೆ ಈ ರೀತಿಯ ಭಂಗಿಗಳನ್ನು ಮಾಡಲೇಬಾರ್ದು. ಈ ಥರ ಎಲ್ಲ ನಿಷೇಧಗಳನ್ನು ಕೊಟ್ಟಿದ್ದಾರೆ. ಯಾಕೆ ನಿಷೇಧಗಳನ್ನು ಕೊಟ್ಟಿದ್ದಾರೆ ಅಂತಂದರೆ, ಈ ರೀತಿಯಲ್ಲಿ ಅವರು ಇಂಟರ್ಕೋರ್ಸ್ ಮಾಡೋದ್ರಿಂದ ಅಥವಾ ಈ ಭಂಗಿಗಳಲ್ಲಿ ಅವರು ಮಾಡೋದ್ರಿಂದ ಅವರ ಆರೋಗ್ಯಕ್ಕೆ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ. ಆದ್ದರಿಂದ ಅವರ ಆರೋಗ್ಯಕ್ಕೆ ಹೇಗಿರಬೇಕೋ ಹಾಗಿರಬೇಕು ಅಂತ. ಅಂದರೆ ಈಗ ಹೇಳ್ತಾರೆ, ಏನು, ಹೆಣ್ಣಿಗೆ ಪ್ರೆಗ್ನೆನ್ಸಿ ಆದಾಗಲೂ ಇಂಟರ್ಕೋರ್ಸ್ ಮಾಡಿಸ್ಕೋಬೇಕು ಅನ್ನೋ ಒಂದೊಂದು ಭಾವನೆ ಇರುತ್ತಂತೆ ಒಂದೊಂದು ಹೆಣ್ಣಲ್ಲಿ. ಆವಾಗ ಯಾವ ರೀತಿ ಇಂಟರ್ಕೋರ್ಸ್ ಮಾಡಬೇಕು, ಯಾಕೆಂದರೆ ಪೊಸಿಷನ್ ವೈಸ್ ಹೇಳ್ತಾರೆ, ಹೆಣ್ಣು ಕೆಳಗಿರಬೇಕು, ಗಂಡು ಮೇಲಿರಬೇಕು ಅಂತ. ಅದೇ ರೀತಿ ಅಂತಲ್ಲ, ಯಾವ ಪೊಸಿಷನಲ್ಲಿದ್ದು ಮಾಡಿದಾಗ ಗರ್ಭಕ್ಕೂ ತೊಂದರೆ ಆಗದಲೇ ಹೆಣ್ಣಿನ ಆ ಏನು ಮಾನಸಿಕ ಇದಿರುತ್ತೆ ಅದನ್ನು ತೀರಿಸ್ಬೋದು ಅನ್ನೋ ವಿಚಾರಗಳನ್ನು ಎಲ್ಲದನ್ನೂ ಬರೆದಿದ್ದಾರೆ. ಅದರದ್ದು ಜ್ಞಾನ ಇಲ್ದಲೇ ಅವರು ಜೀವನ ಮಾಡಿದಾಗ ಅದರದ್ದು ಟ್ಯಾಬು ಅಂತಲೇ ಹೇಳಬೇಕು. ಅದನ್ನು ತಪ್ಸೋಕ್ಕೆ ಮೊದಲು ಓದಬೇಕು. ಯಾವಾಗ ಮಿತ್ಸ್ ಅಂತ ಯಾವಾಗ ಹೇಳ್ತೀವಿ ನಾವು ಅಂತಂದರೆ ಅದ್ರ ಬಗ್ಗೆ ಜ್ಞಾನ ಇಲ್ಲ ಅಂತ. ಒಂದು ಸಲ ಜ್ಞಾನ ಬಂದಾಗ ಆ ಮಿತ್ ಅನ್ನೋದು ಹೊರಟೋಗುತ್ತೆ, ಅದ್ರ ಬಗ್ಗೆ ಜ್ಞಾನ ಅಷ್ಟೇ ವೃದ್ಧಿ ಆಗುತ್ತೆ. ಇಡೀ ವಿಶ್ವಕ್ಕೇನೆ ಕಾಮಸೂತ್ರನ ಪರಿಚಯ ಮಾಡಿಸಿದ್ದು ಭಾರತೀಯರು, ವಾತ್ಸಾಯನ. ಇನ್ಫ್ಯಾಕ್ಟ್ ಎಲ್ಲೋ ಯುರೋಪಲ್ಲೋ ಲಂಡನಲ್ಲೋ ಕಾಮಸೂತ್ರ ಅಂತ ಸ್ಟೈಲಾಗಿ ಏನೋ ಅವ್ರು ಡಿಸೈನ್ ಮಾಡಿ ಮೂಲ ಹುಡುಕಿದ್ರೆ ಇಲ್ಲಿಂದ. ಈ ವೆಸ್ಟ್ ಇನ್ಫ್ಲುಯೆನ್ಸ್ ಏನಿದೆಲ್ಲ, ಈ ಪಾಪ್ ಕಲ್ಚರ್ ಆಗಲಿ, ಅವರ ಸಂಸ್ಕೃತಿ, ನಮ್ಮ ಈ ಮೂಲ ಎಲ್ಲ ಏನಿದೆ ಅಲ್ಲ, ಈ ಕಾಮಸೂತ್ರದ ಮೇಲೆ ಹೇಗೆ ಎಫೆಕ್ಟ್ ಆಗ್ತಿದೆ ಅದು? ಅದನ್ನು ಆಲ್ಮೋಸ್ಟ್
ನಾನು ಇದನ್ನು ಹಿಂದಿನ ಕ್ವಶನ್ನು ನಾವು ಕೇಳಿದಾಗ ಅಂದರೆ ತಪ್ಪು ತಿಳುವಳಿಕೆಗಳು ಅಥವಾ ಮಿತ್ಗಳು ಅಂತ ಏನು ಹೇಳ್ತೀವಿ ಅದನ್ನು ಹೇಳ್ಬೇಕಾದ್ರೆ ಹೇಳಿದ್ದೀನಿ. ಈಗ ಹೊರಗಿನ ಕಲ್ಚರ್ಗೂ ನಮ್ಮ ಕಲ್ಚರ್ಗೂ ವ್ಯತ್ಯಾಸ ಇದೆ. ನಮ್ಮ ಕಲ್ಚರ್ಗೂ ಹೊರಗಿನ ಕಲ್ಚರ್ಗೂ ವ್ಯತ್ಯಾಸ ಯಾಕೆ ಅಂತಂದರೆ, ನಮ್ಮ ಭಾರತೀಯ ಏನು ನಾವು ಶಾಸ್ತ್ರ ಪದ್ಧತಿಯನ್ನು ಬಂದಾಗ ನಮ್ಮ ಭಾರತೀಯರೇ ಮಾಡಿರುವಂಥ ಶಾಸ್ತ್ರ ಇದು. ನಮಗೆ ಇದ್ರ ಬಗ್ಗೆ ಹೆಚ್ಚಿನ ಜ್ಞಾನ, ಅಲ್ಲೋ ಇಲ್ಲೋ ನೋಡೋ ಮಾಡೋ ವಿಚಾರಗಳು ಗೊತ್ತಿದೆ. ಒಂದು ದೇವಸ್ಥಾನದಲ್ಲಿ ಗೋಪುರದ ಮೇಲೋ ಅಥವಾ ಹಿಂದೆ ರಥಗಳನ್ನು ಎಳಿತಿದ್ವಿ, ಆ ರಥಗಳ ಮೇಲೆ ಚಿತ್ರ. ಈಗಿನ ರಥಗಳು ಕೆತ್ತುತ್ತಾರೆ, ಈ ಥರದ ವಿಚಾರಗಳು ಯಾವುದೂ ಇರಲ್ಲ. ಯಾಕೆಂದರೆ ಅವರಿಗೆ ಅದನ್ನು ಒಂದು ಸೇರಿಸ್ಬೇಕು ಅನ್ನೋ ಒಂದು ಮಾನಸಿಕತೆಯೂ ಇಲ್ಲ, ಅಥವಾ ಅದನ್ನು ಸೇರಿಸಿದ್ರೆ ಏನು ಅನ್ಕೋತಾರೋ ಅನ್ನೋ ಒಂದು ಮಾನಸಿಕತೆಯಲ್ಲಿ ಅದನ್ನೆಲ್ಲ ಮಾಡಿಲ್ಲ. ಅಥವಾ ಈಗಿನ ದೇವಸ್ಥಾನಗಳು, ಈಚೆಗೆ ಕಟ್ಟಿರೋ ದೇವಸ್ಥಾನಗಳಲ್ಲಿ ನೀವು ಹೋದರೆ, ನೀವು ಯಾವ ದೇವಸ್ಥಾನದಲ್ಲೂ ಈ ಭಂಗಿಗಳಿರುವಂಥ ಚಿತ್ರಣಗಳನ್ನು ಎಲ್ಲೂ ಹಾಕಿಲ್ಲ. ಯಾಕೆಂದರೆ ಅದು ಟ್ಯಾಬು, ಆ ಟ್ಯಾಬುಯಿಂದ ಹೊರಗಡೆ ಬರಬೇಕು. ಇದೆಲ್ಲ ನಮ್ಮ ಸಂಸ್ಕೃತಿನಲ್ಲಿ ಇರೋದ್ರಿಂದ ನಾವು ನೋಡೋ ರೀತಿ ಬೇರೆ ಆಗುತ್ತೆ. ಬಿಟ್ಟರೆ ಈ ಹಿಪ್ಪಿ ಸಂಸ್ಕೃತಿನಲ್ಲಿ ಅಥವಾ ಹೊರಗಿನ ಪಾಶ್ಚಾತ್ಯ ಸಂಸ್ಕೃತಿನಲ್ಲಿ ಇದು ಒಂದು ಆ್ಯಕ್ಟಿವಿಟಿ ಅಂತ ಮಾಡಿದ್ದಾರೆ. ಬಿಟ್ಟರೆ ಇದನ್ನು ಒಂದು ಜೀವನ ಪದ್ಧತಿ ಅಂತ ಅಂದ್ಕೊಂಡಿಲ್ಲ. ಆ್ಯಕ್ಟಿವಿಟಿ ಯಾವಾಗ ಬರೀ ಇದೊಂದು ವಿಚಾರಕ್ಕೆ ನಿಲ್ಲುತ್ತೆ, ಅಥವಾ ಹೆಣ್ಣಿನ ಮಾನಸಿಕತೆ ಅಥವಾ ಸೋಷಿಯಲ್ ಆಸ್ಪೆಕ್ಟ್ ಬಗ್ಗೆ ಯಾವಾಗ ನಾವು ಯೋಚನೆ ಮಾಡಿದ್ರೆ ಬರೀ ಇದೊಂದು ದೈಹಿಕ ಆ್ಯಕ್ಟಿವಿಟಿಗೋಸ್ಕರ ಮಾತ್ರ ಉಪಯೋಗಿಸಿದಾಗ ಇದೆಲ್ಲ ಟ್ಯಾಬುಗಳು ಇದಾಗತ್ತೆ. ನಾವು ಭಾರತೀಯರು ಇದಕ್ಕಿಂತ ವಿರುದ್ಧವಾಗಿ ಅಥವಾ ವಿಭಿನ್ನವಾಗಿ ಇದರ ಬಗ್ಗೆ ಅರಿತುಕೊಂಡು ಮಾಡಿರೋದ್ರಿಂದ ಅದರ ಮುಖಾಂತರ ನಡ್ಕೊಳ್ಳೋದ್ರಲ್ಲೇ ಹೆಚ್ಚಿನ ಅನುಕೂಲತೆ ಇದೆ ಅಂತ ಈ ಥರ ಹೇಳ್ಬೋದು. ಕಾಮಸೂತ್ರದಲ್ಲಿ ಗಂಡು ಹೆಣ್ಣು ಮದುವೆ ಆದಮೇಲೆ ಆ ಮೇಲಿನ ಪ್ರಕ್ರಿಯೆ ಅದೆಲ್ಲ ಪಕ್ಕಕ್ಕಿಟ್ಟು ಸಂಬಂಧಗಳ ಹೇಗೆ ಉಳಿಸ್ಕೊಬೇಕು, ಅಥವಾ ಮದುವೆ ಆದ ತಕ್ಷಣ ಒಂದು ಗಂಡು ಅವನು ಮುಂದೆ ಮದುವೆ ಆದರೆ ಮಕ್ಕಳೆಲ್ಲ ಆಗೋ ಟೈಮಲ್ಲಿ ಒಂದು ತಂದೆ ಹೇಗಾಗ್ತಾನೆ, ಒಂದು ಹೆಣ್ಣು ಹೇಗೆ ತಾಯಿ ಆಗ್ತಾಳೆ, ಜೀವನ ಇವರು ಹೇಗೆ ನಡೆಸ್ಕೊಂಡು ಹೋಗಬೇಕು, ಇದ್ರ ಬಗ್ಗೆ ಎಲ್ಲ ಉಲ್ಲೇಖ ಇದೆಯಂತೆ. ಒಬ್ಬರು ಈಗ ಮದುವೆ ಆದಮೇಲೆ ಅವರಿಬ್ಬರು ಜೊತೆಯಲ್ಲಿ ಮಿಕ್ಕಷ್ಟು ವರ್ಷಗಳನ್ನು ಕಳೀತಾರೆ. ಈ ಕಳೆಯುವಂಥ ವರ್ಷಗಳಲ್ಲಿ ಒಬ್ಬರ ಬೇಕು ಬೇಡಗಳನ್ನು ಫುಲ್ ಅರ್ಥ ಮಾಡಿಕೊಂಡಾಗ, ಅದು ಮದುವೆಗೆ ಸ್ವಲ್ಪ ದಿನ ಮುಂಚೆ ಇರ್ಬೋದು, ಮದುವೆ ಆದ ನಂತರ ಮಕ್ಕಳಾಗೋವರೆಗೂ ಇರ್ಬೋದು, ಮಕ್ಕಳ ಆದ ನಂತರ ಇರ್ಬೋದು, ಮಕ್ಕಳು ದೊಡ್ಡವರಾಗ್ತಾ ಇರ್ತಾರಲ್ಲ ಅವಾಗಿರ್ಬೋದು, ಈ ಎಲ್ಲ ವಿಚಾರಗಳಲ್ಲಿ ಬೇಕು ಬೇಡಗಳು ಗೊತ್ತಾಗ್ತಾ ಹೋಗುತ್ತೆ ಒಂದೊಂದಾಗಿ. ಈಗ ಒಬ್ಬೊಬ್ಬರಿಗೆ ಇರುತ್ತೆ ಏನು, ಮೇಟಿಂಗ್ ಮಾಡೋದೇ ಒಂದು ದೊಡ್ಡ ವಿಚಾರ ಆದಾಗ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳನ್ನು ಹೊರಗಡೆ ಇಟ್ಟು ಅಥವಾ ಬೇರೆ ರೂಮ್ನಲ್ಲಿ ಮಲಗಿಸಿ ಗಂಡ ಹೆಂಡತಿ ಮಾತ್ರ ಮಲ್ಕೊಳ್ಳುವಂಥ ಕೆಟ್ಟ ಚಾಳಿಗಳು ಶುರುವಾಗಿದೆ. ಯಾಕೆ ಶುರುವಾಗಿದೆ ಅಂತಂದರೆ, ನೀವು ಹೇಳಿದಾಗೆ ಇದ್ರ ಮುಂಚೆನೇ ಕ್ವಶನ್ ಇದೆಯಲ್ಲ, ಈ ಹಿಪ್ಪಿ ಸಂಸ್ಕೃತಿ ಅಂತ ಏನು ಹೇಳ್ತೀವಿ ನಾವು, ಇದನ್ನು ಪಾಶ್ಚಾತ್ಯವಾಗಿ ನಾವು ಕಂಡುಕೊಂಡಿರೋದು. ಮಕ್ಕಳು ಒಂದು 2 ವರ್ಷ 3 ವರ್ಷ ಬಂದ ಕೂಡಲೇ ಮಕ್ಕಳನ್ನು ಬೇರೆ ಮಲಗಿಸೋದು ಅಂತ. ಯಾಕೆ ಅಂತಂದರೆ ಇವರು ದೈಹಿಕ ಆ್ಯಕ್ಟಿವಿಟಿಗಳನ್ನು ಮಾಡೋಕ್ಕಾಗಲ್ಲ, ಆ ವಿಚಾರ ಅದಕ್ಕೋಸ್ಕರ ನಾವು ಹೊರಗಡೆ ಇರ್ತೀವಿ, ಮಕ್ಕಳನ್ನ ಬೇರೆ ಕಡೆ ಇಟ್ಟು ಇದನ್ನು ಮಾಡ್ತೀವಿ ಅಂತ. ಅವ್ರ ಬೆಳವಣಿಗೆ ಅಂತ ಕ್ವಶನ್ ಹೇಳ್ಬೋದು, ಅಥವಾ ಒಂದು ಆನ್ಸರ್ ಹೇಳ್ಬೋದು. ಒಂದು ಕೇಳಿದಾಗ ಇಲ್ಲ, ಅವರ ಮಕ್ಕಳ ಬೆಳವಣಿಗೆಗೋಸ್ಕರ ಅವರು ಬೇರೆ ಮಲಗೋದು ಅವಶ್ಯಕ ಅಂತ ಒಂದು ಹಾರಿಕೆ ಉತ್ತರ ಕೊಡ್ಬೋದು. ಬಟ್ ಬೇಸಿಕಲಿ ಏನು ಅಂತಂದರೆ, ಇವರ ದೈಹಿಕ ಸಂಬಂಧಗಳನ್ನು ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಅವರನ್ನು ಹೊರಗಡೆ ಇಡುವಂಥ ವಿಚಾರಗಳೇ ಹೆಚ್ಚು. ಹಿಂದೆಲ್ಲ ಏನು ಮಾಡ್ತಿದ್ರು ಅಂತಂದರೆ, ಅಜ್ಜ ಅಜ್ಜಿ ಇರೋರು ಅಥವಾ ಮನೆಯಲ್ಲಿ ಇನ್ನೊಬ್ಬರು ಹಿರಿಯರಿರೋರು, ಅಥವಾ ಆ ಮಕ್ಕಳಿಗಿಂತ ಅಂದರೆ ಆ ಮಗುಗಿಂತ ಸ್ವಲ್ಪ ದೊಡ್ಡ ಮಕ್ಕಳಿರೋರು, ಅವರ ಜೊತೆ ಮಲಗಿಸಿ ಮಿಕ್ಕಿದ್ದೇನೋ ಒಂದು ವ್ಯವಸ್ಥೆ ಆಗಿರೋದು. ಈಗ ಮನೆಗಳಲ್ಲಿ ಒಟ್ಟು ಸಂಬಂಧಗಳು ಇಲ್ದಲೇ ಇರೋದು, ಆ ರೀತಿ ಆಗಿರೋದ್ರಿಂದ ಈ ರೀತಿಯ ಪಾಶ್ಚಾತ್ಯ ಸಂಸ್ಕೃತಿಗೆ ಹೊಂದ್ಕೊಂಡಂಥ ಬಿಹೇವಿಯರ್ನ ಮಾಡ್ತಾಯಿದ್ದೀವಿ. ಸೊ ನಾವೇನು ಹೇಳ್ತೀವಿ ಅಂತಂದರೆ, ಇವರಿಬ್ಬರ ಮಾನಸಿಕ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮಾನಸಿಕ ಹೊಂದಾಣಿಕೆ ಬರದಲೇ ಜೀವನದಲ್ಲಿ ಹೊಂದಾಣಿಕೆ ಬರೋದು ಕಷ್ಟ. ಇದರ ಅರ್ಥ ಆಗಬೇಕು ಅಂತಂದರೆ, ಒಬ್ಬರನ್ನ ಇನ್ನೊಬ್ಬರು ತಣಿಸೋದು ಅಂತ ಹೇಳ್ತಾ ಇದ್ದೀನಿ ಮೊದಲಿಂದಲೂ. ಆ ವಿಚಾರಗಳು ಇದ್ದಾಗ ಮಾತ್ರ ಆ ರೀತಿ ಆಗೋಕ್ಕೆ ಸಾಧ್ಯ. ಈ ಬೇಕು ಬೇಡಗಳು ಬರೀ ಒಂದು ಕಾಮದ ವಿಚಾರಕ್ಕೆ ಅಲ್ಲ, ಬೇರೆ ಎಲ್ಲದರಲ್ಲೂ ಬೇಕು ಬೇಡಗಳಿರುತ್ತೆ. ಆ ಬೇಕು ಬೇಡಗಳು ಜೊತೆಗೆ ಇನ್ನೊಬ್ಬರ ಅಂದರೆ ಅದರ್ ಪರ್ಸನ್, ಇನ್ನೊಬ್ಬರ ಅವರಿಗೆ ಎಷ್ಟಾಗತ್ತೆ ಎಷ್ಟಾಗಲ್ಲ ಅನ್ನೋ ಒಂದು ತಿಳುವಳಿಕೆ ಇದ್ದಾಗ ನನ್ನ ಬೇಕು ಬೇಡಗಳಿಗೂ ಕಡಿಮೆ ಮಾಡೋಕ್ಕಾಗತ್ತೀನಿ. ಈ ಪರ್ಸನ್ನಿಗೆ ಇಷ್ಟೇ ಮಾಡೋಕ್ಕಾಗೋದು, ಇಷ್ಟೇ ಕೆಲಸ ಮಾಡೋಕ್ಕಾಗೋದು ಅನ್ನೋದು ಗೊತ್ತಾದಾಗ ಅವರನ್ನು ತುಂಬ ನಾವು ಬಲವಂತ ಮಾಡಲ್ಲ, ಒಂದು ಹದಕ್ಕೆ ನಿಲ್ಲಿಸ್ತೀವಿ. ಆ ರೀತಿ ಇದ್ದಾಗ ಜೀವನ ಹಸನಾಗಿರುತ್ತೆ. ಈಗ ಕಾಮಸೂತ್ರದಲ್ಲಿ
ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಕೂಡ ಏನಾದರೂ ಪ್ರಸ್ತಾಪ ಆಗಿದೆಯಾ? ಕಾಮಸೂತ್ರದಲ್ಲಿ ನಾವು ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ನ ಲೆಕ್ಕ ಮಾಡ್ಕೊಳಕ್ಕೆ ಹೋದರೆ, ಒಬ್ಬರಿಗೆ ಒಬ್ಬರು ಪೂರಕವಾಗಿ ನಡೆದಾಗ ಅವರ ಜೀವನ ಹೇಗೆ ಹಸನಾಗುತ್ತೆ ಅಂತ ಇಷ್ಟೊತ್ತು ಮಾತಾಡಿದ್ವಿ. ಅದೇ ರೀತಿ ಒಬ್ಬರ ಈ ಸ್ಪಿರಿಚುವಲ್ ಅಥವಾ ಇನ್ನೊಂದು ಏನು ಹೇಳ್ತೀವಿ ನಾವು, ಅವರ ಆಧ್ಯಾತ್ಮಿಕ ಏಳಿಗೆಗೂ ಇದು ತುಂಬಾ ಅನುಕೂಲ ಆಗುತ್ತೆ ಅಂತ. ಯಾವ ರೀತಿ ಅಂತಂದರೆ, ನಮ್ಮಲ್ಲಿರುವ ಕಾಮನೆಗಳು ಸರಿಯಾಗಿ ಹೋಗ್ತಾ ಇದ್ದಾಗ, ಕಾಮನೆಗಳು ಎಲ್ಲ ನಮ್ಮ ಪರಿಪೂರ್ಣವಾಗಿ ಸಿಗ್ತಾ ಇದ್ದಾಗ, ಈ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಾಗ ಅದರಲ್ಲಿ ಉನ್ನತಿಯನ್ನು ಕಾಣಲಿಕ್ಕೆ ತುಂಬ ಪೂರಕವಾಗಿರುತ್ತೆ. ಈಗ ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ನಾವು ಓಶನ ಇದನ್ನು ಮಾಡ್ಕೊಳ್ಳಿ. ಅಂದರೆ ಯಾವ ಕಾಮನೆಗಳನ್ನೇ ಆಗಲಿ ನಾವು ಹಿಡಿದಿಟ್ಟಾಗ ಅದು ಯಾವುದೋ ಒಂದು ಸಮಯದಲ್ಲಿ ಸ್ಫೋಟಕ ಆಗತ್ತೆ ಅಂತ ಅವರು ಹೇಳ್ತಾರೆ. ಏನು, ಆ ಕಾಮನೆಗಳನ್ನು ಹಿಡಿದಿಡಬಾರ್ದು, ಅದು ಸರಾಗವಾಗಿ ನಡ್ಕೊಂಡು ಹೋಗೋಕ್ಕೆ ಬಿಟ್ಟಾಗ ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿಬೋದು ಅಂತ. ಅದೇ ರೀತಿ ಇನ್ನೊಂದನ್ನು ನೋಡಿದ್ರೆ, ನಾವು ಒಂದು ಜೀವನದಲ್ಲಿ ಈ ಕಾಮತೃಷೆಗಳನ್ನು ನಮ್ಮ ಫ್ಯಾಮಿಲಿ ಸ್ಟ್ರಕ್ಚರ್ನ ಮುಂದೆ ಮಾಡೋದಕ್ಕೋಸ್ಕರ ಮಾತ್ರ ಅದು ಉಪಯೋಗಿಸ್ಕೊಂಡು ಮಿಕ್ಕ ವಿಚಾರನ ನಾವು ಆಧ್ಯಾತ್ಮಿಕವಾಗಿ ತಗೊಂಡ್ರೆ ಉನ್ನತಿ ಬೇಗ ಸಿಗುತ್ತೆ. ಜೊತೆಗೆ ಗಂಡ ಹೆಂಡತಿ ಪೂರಕವಾಗಿ ಆಧ್ಯಾತ್ಮಿಕದಲ್ಲಿ ತೊಡಗೋದ್ರೆ, ಜೊತೆಯಾಗಿ ಆಧ್ಯಾತ್ಮಿಕದಲ್ಲಿ ತೊಡಗೋದ್ರೆ ಇಬ್ಬರೂ ಮೇಲ್ಪಂಕ್ತಿಗೆ ಅಥವಾ ಮೇಲಿನ ಮಟ್ಟಕ್ಕೆ ಏರೋದ್ರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ. ಈಗಿನ ನವ ಜೋಡಿಗಳು ಅಥವಾ ನವ ದಂಪತಿಗಳು ಅಂತ ಏನು ಕರೀತಾರಲ್ಲ, ಈಗ ತಾನೇ ಮದುವೆ ಆಗಿರೋರು ಅಥವಾ ಮದುವೆ ಆಗಬೇಕು ಅಂತ ಪ್ಲಾನ್ ಮಾಡಿಕೊಂಡಿರ್ತಕ್ಕಂಥವ್ರು, ಈ ನವ ಜೋಡಿಗಳಿಗೆ ಕಾಮಸೂತ್ರ ಹೇಗೆ ಸಪೋರ್ಟ್ ಮಾಡುತ್ತೆ ಅಥವಾ ಏನು ಕಲಿಸತ್ತೆ ಕಾಮಸೂತ್ರ? ಈಗ ನೋಡಿ, ಒಬ್ರನ್ನ ಒಬ್ಬರು ಜೊತೆ ಮಾಡ್ಕೊಳ್ಳೋದಿದೆಯಲ್ಲ, ಅದೇ ಒಂದು ಇಂಪಾರ್ಟೆಂಟ್ ಥಿಂಗು. ಈಗ ಹೇಗೆ ಅಂದರೆ, ಬರೀ ನಾವು ಹ್ಯೂಮನ್ ಬೀಯಿಂಗ್ಸಲ್ಲಿ ಮಾತ್ರ ಇದನ್ನು ನೋಡೋದು ಅಂತಲ್ಲ, ಈವನ್ ಅನಿಮಲ್ಸ್ನಲ್ಲೂ ಇದಿದೆ. ಏನು ಅಂತಂದರೆ, ಒಂದು ನವಿಲು, ಈ 10 ಗಂಡು ನವಿಲುಗಳು ಬಂದು ಕುಣಿಯುತ್ತೆ. ಹೆಣ್ಣು ನವಿಲಿಗೆ ಪುಕ್ಕ ಇಲ್ಲ, ಗಂಡು ನವಿಲಿಗೆ ಪುಕ್ಕ ಇರೋದು. ಯಾವುದು ಹೆಚ್ಚು ಸಮಯ ಹೆಚ್ಚು ಆಕರ್ಷಕವಾಗಿ ಡ್ಯಾನ್ಸ್ ಮಾಡುತ್ತೆ ಅನ್ನೋದ್ರ ಮೇಲೆ 4 ಹೆಣ್ಣು ಪಕ್ಷಿಗಳು ಅಥವಾ ಹೆಣ್ಣು ನವಿಲುಗಳು ಅದ್ರ ಜೊತೆ ಸೇರುವಂಥ ಕೆಲಸ ಆಗುತ್ತೆ. ಇದರೊಳಗೆ ಏನೇನು ನೋಡುತ್ತೆ ಅಂತ ನೋಡ್ಬೋದು. ಏನೇನು ನೋಡುತ್ತೆ ಅಂತ ಇದ್ದಾಗ ಅದಕ್ಕೆ ಹೆಚ್ಚಿನ ಅಥವಾ ತುಂಬ ಉದ್ದನಾದ ಪುಕ್ಕಗಳು ಇರಬೇಕು. ಆ ಉದ್ದನಾದ ಪುಕ್ಕಗಳನ್ನು ಎತ್ತಿ ಇಟ್ಕೊಂಡು ಸುಮಾರು ಹೊತ್ತು, ಅಂದರೆ ಹೆಚ್ಚು ಸಮಯ ಡ್ಯಾನ್ಸ್ ಮಾಡಬೇಕು. ಅದ್ರ ಜೊತೆಗೆ ಈ ಪುಕ್ಕವನ್ನು ಕಾಪಾಡ್ಕೋಬೇಕಲ್ಲ. ಏನು ವೈರಸ್ ಬರುತ್ತೋ ಅಥವಾ ಬ್ಯಾಕ್ಟೀರಿಯಾ ಬರುತ್ತೋ, ಇನ್ನೊಂದು ಮಣ್ಣೋ ಮಸಿ, ಅಂದರೆ ಈಗೇನು ಹೇಳ್ತಿದ್ದೀನಿ ನಾನು, ಈ ಕ್ರಿಮಿಕೀಟಗಳು ಜಾಸ್ತಿ ಬಂದಾಗ ಅದರಿಂದ ವ್ಯತ್ಯಾಸ ಆಗದಲೇ ತನ್ನನ್ನು ತಾನು ಕಾಪಾಡಿಕೊಂಡು ಬಲಿಷ್ಠವಾಗಿ ಆ ಪುಕ್ಕಗಳನ್ನು ಎತ್ಕೊಂಡು ಹೆಚ್ಚು ಸಮಯ ಡ್ಯಾನ್ಸ್ ಮಾಡಿದಾಗ ಹೆಣ್ಣುಗಳು ನನಗೆ ಸಿಗುತ್ತೆ ಅನ್ನೋ ಒಂದು ಕಾರಣ ಇದ್ದು ಅದು ಅಷ್ಟು ಪೂರಕವಾಗಿ ಅದನ್ನು ಕಾಪಾಡ್ಕೊಳ್ಳುತ್ತೆ. ಇದು ಅನಿಮಲ್ಸ್ಗಳಲ್ಲೇ ಇರಬೇಕಾರೆ ನಮ್ಮ ಹ್ಯೂಮನ್ ಬೀಯಿಂಗ್ಸಲ್ಲೂ ಇರುತ್ತೆ. ಅದು ಯಾವ ರೀತಿ ಅಂತಂದರೆ, ಅಂಗಸೌಷ್ಠವ ಇರ್ಬೋದು, ಅಥವಾ ಸೋಷಲ್ ಆಸ್ಪೆಕ್ಟ್ಸಲ್ಲಿ ನಾನು ಏನು ದುಡಿತೀನಿ ಅಂತ ಇರ್ಬೋದು, ಅಥವಾ ಇನ್ನೊಂದು 2 ಥರ, ಒಂದು ಜ್ಞಾನ ವೃದ್ಧಿ ಆದರೆ ಇನ್ನೊಂದು ಹಣ ವೃದ್ಧಿ. ಎರಡೂ ವಿಚಾರಗಳಲ್ಲಿ ಹೇಗಿರ್ತಾರೆ ಅಂಥವ್ರಿಗೆ ಅಟ್ರಾಕ್ಷನ್ ಜಾಸ್ತಿ. ಅವರು ಹೆಚ್ಚಿನ ಅಂದರೆ ಈಗ ನಾನು ಒಂದು ಹೆಣ್ಣನ್ನು ನಾನು ಪೂರಕವಾಗಿ ತೊಡಗಿಸ್ಕೋಬೇಕು ಅಂತಂದರೆ ನಾನು ಯಾವ್ಯಾವ ರೀತಿಯಲ್ಲಿ ಒಂದು ಜ್ಞಾನ ವೃದ್ಧಿ ಮಾಡ್ಕೊಂಡಿರಬೇಕು, ನನ್ನ ಹಣ ವೃದ್ಧಿ ಮಾಡ್ಕೊಂಡಿರಬೇಕು, ಆವಾಗ ನನಗೆ ಒಂದು ಒಳ್ಳೆಯ ಮೇಟ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಈ ರೀತಿ ನೋಡ್ಕೊಳ್ಳೋದಕ್ಕೆ ನಾವು ನಮ್ಮ ವಿಚಾರಗಳನ್ನು ತಿಳುವಳಿಕೆ ಇಟ್ಕೊಂಡಾಗ, ಇದನ್ನೆಲ್ಲ ಪೂರಕವಾಗಿ ನಾವು ಹೆಣ್ಣನ್ನು ಅಥವಾ ಗಂಡನ್ನು ಸೆಲೆಕ್ಟ್ ಮಾಡಿದಾಗ ನಮ್ಮ ಜೀವನ ಹಸನಾಗುತ್ತೆ. ಇದಕ್ಕೆ ಇನ್ನೊಂದು ಪೂರಕವಾಗಿ ನಾವು ಸೇರಿಸ್ಕೋಬೋದು. ಯಾವ ಥರ ಸೇರಿಸ್ಕೋಬೋದು ಅಂತಂದರೆ, ಈಗ ನೋಡಿ, ಯಾವುದೋ ಒಂದು ವಿಚಾರದಲ್ಲಿ ಫ್ಯಾಮಿಲಿನಲ್ಲಿ ಮದುವೆ ಮಾಡಿಬಿಟ್ಟಿರ್ತಾರೆ. ಈ ಮದುವೆ ಮಾಡಿದಂಥ ಸಮಯದಲ್ಲಿ ಒಬ್ಬರನ್ನೊಬ್ಬರನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅಂತಂದರೆ, ಎಲ್ಲರೂ ವ್ಯತ್ಯಾಸ ಇದ್ದಾಗಷ್ಟೇ ಸರಿ ಮಾಡ್ಕೋಬೋದು ಅಂತ ಹೇಳ್ತಾರೆ. ನಾನು ಯಾವುದೋ ಇದರಲ್ಲಿ ವಿಗರ್ ಕಮ್ಮಿ ಇರುತ್ತೆ. ಆ ವಿಗರ್ಸ್ ಕಮ್ಮಿ ಇರುವಂಥ ಸಿಚುವೇಷನ್ನಲ್ಲಿ ತಮ್ಮ ಆಹಾರ ಬಳಕೆ ಅದನ್ನು ವ್ಯತ್ಯಾಸ ಮಾಡ್ಕೋತಾ, ಈಗ ನ್ಯಾಚುರಲ್ ಆಗಿ ಎಷ್ಟೊಂದು ಸಿಗುತ್ತೆ. ಅಂದರೆ ಈಗ ಹುಚ್ಚೆಳ್ಳಿರ್ಬೋದು, ಅಥವಾ ನುಗ್ಗೆಕಾಯಿ ಇರ್ಬೋದು, ಅಥವಾ ನಮ್ಮ ಪ್ರೋಟೀನ್
ಪ್ರೋಟೀನ್ ಕಂಟೆಂಟ್ ಬಾಡಿನಲ್ಲಿ ಜಾಸ್ತಿ ಆಗುವಂಥ ವಿಚಾರ ಇರ್ಬೋದು. ಬೆಳ್ಳುಳ್ಳಿ, ಈರುಳ್ಳಿ ಅಂದರೆ ಈಗ ವಾಸನೆ ಬರುವಂಥ ಪದಾರ್ಥಗಳಿದೆಯಲ್ಲ, ಈ ಥರ ಪದಾರ್ಥಗಳನ್ನು ಜಾಸ್ತಿ ತಿನ್ನೋದ್ರಿಂದ ಅಥವಾ ನಿಯಮಿತವಾಗಿ ತಿನ್ನೋದ್ರಿಂದ ಗಂಡಿನಲ್ಲಿ ಅಥವಾ ಹೆಣ್ಣಿನಲ್ಲಿ ಉದ್ರೇಕತೆ ಅಥವಾ ಅದನ್ನು ಸಸ್ಟೈನಬಿಲಿಟಿ ಮಾಡೋವಂಥ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಯಾರಲ್ಲಿ ಕಮ್ಮಿ ಇರುತ್ತೋ ಅವರಿಗೆ ಹೆಚ್ಚು ಈ ರೀತಿಯ ಪೂರಕ ಆಹಾರಗಳನ್ನು ಕೊಟ್ಟು ಈ ಸಂಬಂಧಗಳನ್ನು ಸರಿಯಾಗಿ ಇಟ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ಬೋದು. ಇದು ವ್ಯತಿರಿಕ್ತವಾಗಿ ಅಂದರೆ ಯಾರಿಗೆ ಹೆಚ್ಚು ವಿಗರಿಟಿ ಇರುತ್ತೋ ಅವ್ರಿಗೆ ಇದನ್ನು ಕೊಟ್ಟಾಗ ಮತ್ತೆ ಅವರಲ್ಲಿ ಇನ್ನೂ ಹೆಚ್ಚಿನ ಇದಾಗತ್ತೆ, ಮತ್ತೆ ತಣಿಸೋದು ಕಷ್ಟ ಆಗುತ್ತೆ. ಸೊ ಈ ರೀತಿ ತಿಳುವಳಿಕೆ ಇರಬೇಕು. ಅದಕ್ಕೆ ಕಾಮಶಾಸ್ತ್ರದಲ್ಲಿ ಈ ತಿಳುವಳಿಕೆ ಇದ್ದಾಗ ಯಾರಿಗೆ ಯಾವ ರೀತಿಯ ಪೂರಕ ಆಹಾರ ಕೊಡಬೇಕು, ಯಾವ ಸಮಯದಲ್ಲಿ ಪ್ರೀ ಮೇಟಿಂಗ್ ಬಿಹೇವಿಯರ್ ಜಾಸ್ತಿ ಇರಬೇಕು. ಅಂದರೆ ಈಗ ಮೊದಲೇ ಹೇಳ್ದಂಗೆ ಕೆರೇಸಿಂಗ್ ಇರ್ಬೋದು, ಅಥವಾ ಕಿಸ್ಸಿಂಗ್ ಇರ್ಬೋದು, ಅಥವಾ ಬಾಡಿನ ಇದು ಸೌರೋದಿರ್ಬೋದು, ಅಥವಾ ಇದನ್ನೇನು ಮಸಾಜ್ ಮಾಡ್ತಾರಲ್ಲ ಅದಿರ್ಬೋದು. ಈ ರೀತಿಯ ಮಾಡ್ಕೊಂಡು ಬಂದು ಒಂದು ಹಂತಕ್ಕೆ ಅದನ್ನು ಬಾಡಿಯ ತೃಷೆಯನ್ನು ನೀಗಿಸ್ಕೊತಾ ಬಂದು ಆಮೇಲೆ ಇಂಟರ್ಸ್ಕೋರ್ಸ್ ಮಾಡಿದಾಗ ಇದು ಇಬ್ಬರು ಆರೋಗ್ಯಪೂರ್ಣವಾಗಿ ಅಥವಾ ಮಾನಸಿಕವಾಗಿ ಸಂತೋಷವಾಗಿರ್ತಾರೆ ಅಂತ ಹೇಳ್ಬೋದು. ಇದನ್ನೆಲ್ಲದೂ ಮಾಡಲಿಕ್ಕೆ ಫಸ್ಟು ಗೊತ್ತಿರಬೇಕು ಕಾಮಶಾಸ್ತ್ರದ ಏನು ಜ್ಞಾನ, ಮತ್ತು ಅದರ ಪ್ರಕಾರ ಹೇಗೆ ನಾವು ನಡ್ಕೋಬೇಕು ಅನ್ನೋ ಜ್ಞಾನ. ಈಗ ಕಾಮಸೂತ್ರದಲ್ಲಿ ಹೇಗೆ ಬರೀ ಭಂಗಿಗಳು ಅಥವಾ ಲೈಂಗಿಕ ಶಿಕ್ಷಣ ಇದೆಲ್ಲ ಒಂದು ಕಡೆ ಆದರೆ ಮೆಂಟಲ್ ಹೆಲ್ತ್ ಬಗ್ಗೆ ಕೂಡ ತುಂಬ ಫೋಕಸ್ ಮಾಡುತ್ತಂತೆ. ಅಂದರೆ ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ತಿಳಿಸ್ಕೊಡುತ್ತಂತೆ ಕಾಮಸೂತ್ರ. ಅದು ಹೇಗದು ಇದೆ. ಈಗ ನೋಡಿ, ಒಂದು ಇದರೊಳಗೆ ಬಾಡಿಗೆ ಅಥವಾ ಎಲ್ಲ ಪ್ರತಿಯೊಬ್ಬರ ದೇಹಕ್ಕೆ 3 ರೀತಿಯ ಹಸಿವಿರುತ್ತೆ. ಒಂದು ಜ್ಞಾನದ ಹಸಿವು, ಇನ್ನೊಂದು ಹೊಟ್ಟೆ ಹಸಿವು, ಇನ್ನೊಂದು ಕಾಮದ ಹಸಿವು ಅಂತ. ಹಸಿವು ತಣಿಸ್ದಾಗಷ್ಟೇ, ಈಗ ಒಬ್ಬನು ತುಂಬ ಹೊಟ್ಟೆ ಹಸಿದವನ ಹತ್ರ ನೀವು ಮಾತಾಡಿದ್ರೆ ಅವನು ಬೇಕಾಬಿಟ್ಟು ಉತ್ತರ ಕೊಡ್ತಾನೆ, ಅಥವಾ ಇನ್ನೂ ರೇಗಿಸಿದ್ರೆ ಅದಕ್ಕೆ ಜಗಳ ಮಾಡ್ತಾನೆ, ಅಥವಾ ಇನ್ನೂ ರೇಗಿಸಿದ್ರೆ ಅದಕ್ಕೆ ಹೊಡೆದಾಡ್ತಾನೆ, ಈ ಥರ ಎಲ್ಲ ಮಾಡ್ತಾನೆ. ಸೊ ಇದೇ ರೀತಿ ಈಗ ಜ್ಞಾನದ ಹಸಿವು ಇದ್ದವನಿಗೆ ನೀವು ಕರೆಕ್ಟಾದ ಸಮಯದಲ್ಲಿ ಕರೆಕ್ಟಾಗಿ ವಿಚಾರಗಳನ್ನು ತಿಳಿಸ್ತಾ ಇದ್ದರೆ ಅವಾಗ ಅವನು ಕೋಪಿಸ್ಕೋಬೋದು, ಯಾಕೆಂದರೆ ನನಗೆ ವಿಚಾರ ತಿಳಿತಿಲ್ಲ ಅಂತ. ಈ ರೀತಿಯ ಇದು ಶಾಲೆಯಲ್ಲಿ ಸಿಗುತ್ತೆ. ಮಕ್ಕಳುಗಳು ಕ್ವಶನ್ ಕೇಳಿದಾಗ ಅದಕ್ಕೆ ಆನ್ಸರ್ ಮಾಡದಿದ್ರೆ ಟೀಚರ್ನೇ ಬೈಕೊಂಡು ಓಡಾಡೋದು, ಅಥವಾ ಅವ್ರ ಕ್ಲಾಸಿಗೆ ಅಟೆಂಡ್ ಮಾಡದೇ ಇರೋದು, ಅವರನ್ನು ಬೇರೆ ರೀತಿ ನೋಡೋದು, ಇದೆಲ್ಲ ಶುರುವಾಗಿರುತ್ತೆ ಮಕ್ಕಳಲ್ಲಿ. ಅಥವಾ ಹೊಟ್ಟೆಗೆ ಹಸಿವು ಇದ್ದಾಗ ಕರೆಕ್ಟಾಗಿ ನೀವು ಟೈಮಿಗೆ ಸರಿಯಾಗಿ, ಈಗ ಯಾರೋ ಒಬ್ಬರು ಹೋಟ್ಲಿಗೆ ಹೋಗ್ತಾನೆ, ತುಂಬ ಹಸಿದ್ಬಿಟ್ಟಿರುತ್ತೆ, ಏನೋ ಕೇಳ್ತಾನೆ, ಅವಾಗ ತಕ್ಷಣ ಸರಿಯಾದ ಸಮಯದಲ್ಲಿ ತಂದು ಕೊಡ್ದಲೇ ಇರೋದು, ಅಥವಾ ಇದನ್ನೇನು ಫುಡ್ ತಂದು ಕೊಡ್ತಾನೆ, ಅದಕ್ಕೆ ಉಪ್ಪು ಕಮ್ಮಿನೋ ಖಾರ ಜಾಸ್ತಿನೋ ಆಗಿದ್ದು ಅದನ್ನು ಬಾಯಿಗೆ ಇಟ್ಕೊಂಡು ಕೂಡಲೇ ವ್ಯತ್ಯಾಸ ಆದರೆ ಮ್ಯಾನೇಜರ್ ಇರ್ಬೋದು ಅಥವಾ ವೇಯ್ಟರ್ ಇರ್ಬೋದು ಕರೆದವನ ಮೇಲೆ ತುಂಬ ಕೂಗಾಡ್ತಾರಲ್ವಾ. ಅದೇ ರೀತಿ ಇದು ಅಷ್ಟೇ. ಯಾವ ಸಮಯದಲ್ಲಿ ಏನು ಬೇಕಿರುತ್ತೆ ಆ ಸಮಯದಲ್ಲಿ ಕೊಡದಲೇ ಇದ್ದಾಗ, ಅಂದರೆ ಜೊತೆ ಆಗದಲೇ ಇದ್ದಾಗ, ಅವಾಗ ಈ ಥರ ವ್ಯತ್ಯಾಸಗಳು ಆಗುತ್ತೆ. ಅದನ್ನು ತಣಿಸ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಅವರು ಬೇರೆಯ ಸಂಬಂಧಗಳನ್ನು ಹುಡುಕೊಳ್ಳೋದೋ ಈ ರೀತಿ ಮಾಡುತ್ತಾರೆ. ಬಟ್ ಅದನ್ನು ಮಾಡಿಕೊಳ್ಳದಲೇ ಆರೋಗ್ಯವಾಗಿ ಇಟ್ಕೊಳ್ಬೋದಂತ ಸುಮಾರು ವಿಚಾರಗಳಿದೆ. ಏನು, ಹೆಣ್ಣಿಗೆ ಈ ರೀತಿ ವಿಚಾರ ಇದೆ, ಅಥವಾ ಗಂಡಿನ ಈ ಥರ ಕಡಿಮೆ ಕೆಪಾಸಿಟಿ ಇದೆ ಅಂತ ಅನ್ನೋ ವಿಚಾರಗಳಲ್ಲಿ ಹಸ್ತಮೈಥುನ ಇರ್ಬೋದು, ಇನ್ನೊಂದಿರ್ಬೋದು, ಮಾಡಿಕೊಂಡು ಅವರನ್ನು ಪೂರಕವಾಗಿ ನಡ್ಕೋತಾರೆ. ಆ ರೀತಿ ಎಲ್ಲ ಆಗಬೇಕು ಅಂತಂದರೆ ಮಾನಸಿಕವಾಗಿ ಅವರು ಎಷ್ಟು ಸಜ್ಜಾಗಿರ್ಬೇಕು. ಸೊ ಎಮೋಷನಲಿ ವೆನ್ ದೇ ಆರ್ ಕಂಪ್ಯಾಟಿಬಲ್ ಟು ಈಚ್ ಅದರ್, ದೆನ್ ಓನ್ಲಿ ಅವರು ಈ ರೀತಿಯ ಬಿಹೇವಿಯರ್ಗಳಿಂದ ತಮ್ಮನ್ನು ತಾವು ಒಂದು ಹದಕ್ಕೆ ತಂದುಕೊಂಡು ಜೀವನದಲ್ಲಿ ಒಟ್ಟಿಗೆ ಇರೋಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂತಂದರೆ ಹೆಚ್ಚಿನ ಕೇಸ್ಗಳಲ್ಲಿ ಈ ರೀತಿಯ ವ್ಯತ್ಯಾಸಗಳು ಬಂದಾಗ, ಅಂದರೆ ಇದು ಬಾಡಿ ಏನು ವಿಗರ್ ಇರುತ್ತೆ ಅದರಲ್ಲಿ ವ್ಯತ್ಯಾಸಗಳು ಬಂದಾಗ ಹೆಚ್ಚಿನ ಸಮಯಗಳಲ್ಲಿ ಡೈವರ್ಸ್ ತನಕ ಹೋಗುವಂಥ ಚಾನ್ಸಸ್ ಇರುತ್ತೆ. ಇದನ್ನೇ ಮುಂಚೆನೇ ಒಬ್ಬರ ಹತ್ರ ವಿಚಾರಗಳನ್ನು ತಿಳಿಸಿ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ಈ ಥರ ಎಲ್ಲ ಮಾಡೋದ್ರಿಂದ, ಅಥವಾ ಕೌನ್ಸಿಲರ್ಸ್ ಹತ್ರ ಇದನ್ನು ಕನ್ಸಲ್ಟ್ ಮಾಡೋದ್ರಿಂದ ಇದ್ರ ಬಗ್ಗೆ ತಿಳುವಳಿಕೆ ತಗೊಂಡು ಅದಕ್ಕೆ ಪೂರಕವಾಗಿ ಹೇಗೆ ನಡವಳಿಕೆ ನಮ್ಮದಿರಬೇಕು ಅಂತ ಚೇಂಜ್ ಮಾಡಿಕೊಂಡಾಗ, ಅಥವಾ ವ್ಯತ್ಯಾಸ ಮಾಡ್ಕೊಂಡಾಗ, ಅಥವಾ ಪೂರಕವಾಗಿ ನಮ್ಮನ್ನು ನಾವು ಬದಲಾವಣೆ ತಂದುಕೊಂಡಾಗ ಇಬ್ಬರು ಮಾನಸಿಕವಾಗಿ ಒಂದಾಗಿ ಹೋಗಲಿಕ್ಕೆ ಅನುಕೂಲ ಇರುತ್ತೆ. ಈಗ ಎಷ್ಟೋ ಸಂದರ್ಭಗಳಲ್ಲಿ ಈಗ ಯಾರಾದರೂ 100 ಜನ ಯುದ್ಧಕ್ಕೆ ಬಂದು ಕೂಡ ಹೋರಾಡ್ಬೋದಂತೆ. ಆದರೆ ಎಮೋಷ್ನಲಿ ಡಿಸ್ಟರ್ಬ್ ಆದರೆ ಒಬ್ಬ ವ್ಯಕ್ತಿ, ಗಂಡಾಗಲಿ ಹೆಣ್ಣಾಗಲಿ, ಬಹಳನೇ ಕಷ್ಟ. ಎಮೋಷ್ನಲಿ ಭಾವನಾತ್ಮಕವಾಗಿ ಕೆಲವೊಂದು ಸನ್ನಿವೇಶಗಳನ್ನ ಹ್ಯಾಂಡಲ್ ಮಾಡ್ತಕ್ಕಂಥದ್ದು.
ಅಂತ ಸಂದರ್ಭಗಳು ಬಂದಾಗ ಕಾಮಸೂತ್ರ ಎಮೋಷ್ನಲ್ ಸಪೋರ್ಟ್ ಕೂಡ ಕೊಡುತ್ತೆ ಅಂತ ಹೇಳ್ತಾರೆ. ಈಗ ನಿಮಗೆ ಕಾಮಶಾಸ್ತ್ರದ ವಿಚಾರವಾಗಿ ನನಗೆ ಅಷ್ಟು ತಿಳುವಳಿಕೆ ಇದೆ. ಕಾಮಶಾಸ್ತ್ರದ ವಿಚಾರವಾಗಿ ತಿಳುವಳಿಕೆ ಇದ್ದು ನನ್ನ ಪಾರ್ಟ್ನರ್ನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ಸಮಯಕ್ಕೆ ಹೇಗೆ ನಾನು ಬಿಹೇವ್ ಮಾಡಬೇಕೋ ಅಥವಾ ನಡವಳಿಕೆ ಮಾಡಬೇಕೋ ಅವ್ರ ಜೊತೆ ಆ ರೀತಿ ನಡವಳಿಕೆ ನಡೀತಾ ಇದೆ ಅಂತಂದರೆ, ಅವರು ಮಾಡುವ ಕೆಲಸಗಳಲ್ಲಿ ಅಥವಾ ಅವರು ಕೆಲಸ ಅಂತ ಅಂದರೆ ನಾನು ಬರೀ ಹೊರಗಡೆ ಹೋಗೋದು ಒಂದೇ ಹೇಳ್ತಾ ಇಲ್ಲ, ಮನೇಲಿ ಮಾಡೋ ಕೆಲಸಗಳು ಆಗ್ಬೋದು, ಅಥವಾ ಮನೆಯಲ್ಲಿ ತಮ್ಮ ಮಕ್ಕಳನ್ನ ಅಥವಾ ತಮ್ಮ ಹಿರಿಯರನ್ನು ನೋಡ್ಕೊಳ್ಳೋ ವಿಚಾರ ಇರ್ಬೋದು, ಹೊರಗಡೆ ಆಫೀಸ್ನಲ್ಲಿ ಅವರ ಕಲೀಗ್ಸ್ನ ಅಥವಾ ಏನು ಹೆಡ್ ಇರ್ತಾರೆ, ಕಂಪನಿಗಳಲ್ಲಿ ಹೆಡ್ ಇರ್ತಾರೆ, ಅವ್ರ ಜೊತೆ ವ್ಯವಹರಿಸ್ಬೋದು. ಅದು ಎಲ್ಲದೂ ಸುಲಲಿತವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ, ಯಾವುದೇ ವ್ಯತ್ಯಾಸ ಆಗದಲೆ. ಯಾಕೆ ಅಂತಂದರೆ ನಾನು ಎಮೋಷನಲಿ ಬಾಡಿನಲ್ಲಿ ಯಾವಾಗ ನಾನು ನನ್ನ ಬೇಕುಗಳನ್ನು ಯಾವಾಗ ಎಲ್ಲ ಕರೆಕ್ಟಾಗಿ ಪೂರಕವಾಗಿ ನನ್ನ ಪಾರ್ಟ್ನರ್ ಮಾಡ್ತಾ ಇದ್ದಾಗ ನಾನು ಹೊರಗಡೆ ಜೀವನದಲ್ಲಿ ಅಥವಾ ಹೊರಗಡೆ ನನಗೆ ಸಿಗುವ ಎಲ್ಲರ ಜೊತೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋದರೆ ಅದಕ್ಕಿಂತ ಬೇರೆ ಎಮೋಷನಲ್ ಸಪೋರ್ಟ್ ಸಿಗಲಿಕ್ಕೆ ಚಾನ್ಸೇ ಇಲ್ಲ. ನೀನು ಏನಾದರೂ ಮಾಡ್ಕೊಂಬ, ನಾನಿದ್ದೀನಿ ಜೊತೆಗೆ ಅಂತ ಹೇಳೋಕ್ಕೆ ಮನೆಯಲ್ಲಿ ಒಬ್ಬರು ಪಾರ್ಟ್ನರ್ ಇದ್ದರೆ ಅದನ್ನು ಅಥವಾ ನನ್ನ ಯಾವುದೇ ವ್ಯತ್ಯಾಸಗಳಿಗೆ ಈ ಹಾರ್ಮೋನಲ್ ವ್ಯತ್ಯಾಸಗಳಾಗತ್ತಲ್ಲ, ಈಗ ಸುಮಾರು ವಿಚಾರಗಳಲ್ಲಿ ಏನಾಗುತ್ತೆ ಅಂತಂದರೆ ಇದೆಲ್ಲ ಜಾಸ್ತಿ ಆಗೋದು ಯಾವ ಸಮಯದ ಅಂತಂದರೆ ಈ ಹೆಣ್ಣು ಮಕ್ಕಳು ಇದಾಗ್ತಾರಲ್ಲ, ಏನು ಮೆನೋಪಾಸ್ ಆಗುತ್ತಲ್ಲ, ಈ ಥರ ಸಮಯಗಳಲ್ಲಿ ಅವ್ರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಅದನ್ನು ಅರಿವಿದ್ದು ಇದೆಲ್ಲ ವಿಚಾರಗಳು ಕಾಮಶಾಸ್ತ್ರದಲ್ಲಿದೆ. ಅಂದರೆ ಯಾವ್ಯಾವ ಸಮಯದಲ್ಲಿ ಹೇಗಿರಬೇಕು ಅನ್ನೋದಕ್ಕೆ ಇದೆಲ್ಲ ವಿಚಾರಗಳನ್ನು ನಾವು ಅರಿವಿಟ್ಕೊಂಡು ಅವ್ರ ಜೊತೆ ವ್ಯವಹರಿಸಿದಾಗ ಅಥವಾ ನಮ್ಮ ಪಾರ್ಟ್ನರ್ಗೆ ಒಂದು ಮಾನಸಿಕವಾದ ಸ್ಟ್ರೆಂತನ್ನ ಕೊಟ್ಟಾಗ ಇಬ್ಬರು ಜೀವನನೂ ಹಸನಾಗಿರುತ್ತೆ ಅನ್ನೋದು ಇದರೊಳಗೆ ಮೂಲವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಇದು ಬರೀ ಒಂದು ಕಾಮಶಾಸ್ತ್ರ ಅನ್ನೋದು ಒಂದು ವಿಚಾರ ಒಂದೇ ರೀತಿಯಾಗಿ ನೋಡ್ದಲೆ ನಾವು ಹೋಲಿಸ್ಟಿಕ್ಕಾಗಿ ನೋಡಿದಾಗ, ಅಂದರೆ ಈಗ ಎಮೋಷನಲಿ ಇರ್ಬೋದು, ಸೋಷಿಯಾಲಜಿ ಇರ್ಬೋದು, ಅಥವಾ ನಮ್ಮ ಆರೋಗ್ಯ, ದೈಹಿಕ ಆರೋಗ್ಯ ಜೊತೆಗೆ ಮಾನಸಿಕ ಆರೋಗ್ಯ, ಈ ಎಲ್ಲ ವಿಚಾರವಾಗುವೇ ಪೂರಕವಾಗಿ ನೋಡಿದಾಗ ಇದು ಒಂದು ಒಳ್ಳೆಯ ಶಾಸ್ತ್ರ ಅಂತ ಎಲ್ಲ ಕಡೆಯಲ್ಲೂ ಹೇಳ್ಕೊಡುವಂಥ ವಿಚಾರಗಳು ಬರುತ್ತೆ. ಇಲ್ಲ ಅಂತಂದರೆ ಬರೀ ಈಗ ನಾವು ಪಾಶ್ಚಾತ್ಯ ಸಂಸ್ಕೃತಿ ಪ್ರಕಾರ ಇದನ್ನು ಒಂದು ಕಾಮಕ್ಕೋಸ್ಕರ ಅಥವಾ ಸೆಕ್ಷುವಲ್ ಆ್ಯಕ್ಟಿವಿಟಿಗೋಸ್ಕರ ಮಾತ್ರ ಅದನ್ನು ಅಂತ ಯೋಚನೆ ಮಾಡಿದ್ರೆ ಅದಕ್ಕೆ ಬೇರೆ ಯಾವುದೇ ಆ್ಯಂಗಲಲ್ಲಿ ಅದರದ ಯೋಚನೆನೂ ಮಾಡಿದ್ರೆ ನಾವು ಏನು ಮಾಡ್ತೀವಿ ಅಂತಂದರೆ ಒಂದು ವಿಚಾರವಾಗಿ ನಾವು ತಪ್ಪಾಗಿ ತಿಳಿತಾ ಹೋಗ್ತೀವಿ, ಬಿಟ್ಟರೆ ಪೂರಕವಾಗಿ ತಿಳಿಲಿಕ್ಕೆ ಸಾಧ್ಯ ಇರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ, ಅಂದರೆ ಕಾಮಸೂತ್ರ ಅಂತಿದ್ದಂಗೆ ನಾವುಗಳು ಮುಂಚೆ ನೋಡ್ತಿದ್ದಂಥ ರೀತಿಯೇ ಬೇರೆ. ಆದರೆ ಕಾಮಸೂತ್ರ ಅಂತಕ್ಕಂಥದ್ದು ಎಷ್ಟೋ ಕಾಂಪ್ಲೆಕ್ಸ್ ವಿಚಾರಗಳನ್ನ ತುಂಬ ಸರಳವಾಗಿ ಆ್ಯಂಡ್ ಇದರಿಂದ ವೈಜ್ಞಾನಿಕವಾಗಿ ಕೂಡ ಎಷ್ಟೋ ಪ್ರಶ್ನೆಗಳಿಗೆ ಒಂಥರ ಉತ್ತರ ಕೂಡ ಸಿಗುತ್ತೆ ಇದ್ರ ಮುಖಾಂತರ. ಭಾವನಾತ್ಮಕವಾಗಿ ಹೇಗೆ ಸಪೋರ್ಟ್ ಮಾಡುತ್ತೆ, ತುಂಬ ಸರಳವಾಗಿ ಸಿಂಪಲ್ ಆಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಇದನ್ನು ಈ ರೀತಿಯಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಡುವಂಥ ಈ ರೀತಿಯ ಪ್ರೋಗ್ರಾಮ್ಗಳು ಆಗಾಗ ಆದರೆ, ಅಥವಾ ಇದನ್ನು ತಿಳ್ಕೊಳ್ಳುವಂಥ ಮನಸ್ಥಿತಿ ಇರೋವಂಥವ್ರು ಒಂದು ಕಡೆ ಸೇರಿ ಇದಕ್ಕೊಂದು ವಿಚಾರ ಸಂಕಿರಣನೋ ಇನ್ನೊಂದನ್ನು ಮಾಡಿದ್ರೆ ಇದರಿಂದ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಂಡು ಜನರ ಜೀವನವನ್ನು ಹಸನಾಗಿಸ್ಕೋಬೋದು ಅನ್ನೋದು ಇದರಲ್ಲಿ ಹೇಳ್ಬೋದು ನಾವು. ಧನ್ಯವಾದ.